ಏನಯ್ಯ ಆಗ್ತಾ ಇಲ್ವಾ? ಹೇಯ್, ಚಿಕ್ಕ ವಯಸ್ಸಲ್ಲಿ ಆಟ ಆಡದೆ ಇದ್ದಿದ್ದಕ್ಕೆ ಇವಾಗ ಓಡೋಕ್ಕಾಗ್ತಾ ಇಲ್ಲ ನೋಡು. ನೀನು ಹೇಳ್ತಿರೋದು ನನಗೆ ಮಾತ್ರನಾ? ನನಗೂ ಸೇರಿಸಿ ಕಣಯ್ಯ. ಓಡೋಡು. ಎಲ್ಲಿ ಓಡೋದು? ಈ ವಯಸ್ಸಲ್ಲಿ ನನಗೆ ಓಡೋಕ್ಕಾಗತ್ತಾ? ಈಗ ಓಡೋಕ್ಕಾಗಲ್ಲ. ಸರಿ ಬಾ ಕುತ್ಕೊಳ್ಳೋಣ. ಅಮ್ಮ ರಾಮಯ್ಯ, ನೀನ್ ನನ್ನ ಜೊತೆಗೆ ಬರ್ದಿದ್ರೆ ಜಾಗಿಂಗ್ ಮಾಡೋದಕ್ಕೆ ತುಂಬಾ ಬೋರ್ ಆಗುತ್ತಯ್ಯ. ನಾನು ನಿಮ್ಮ ಕಂಪನಿಗೆ ಬರ್ತಿದ್ದೀನಿ ಅಂದ್ಕೊಂತ ನನ್ನ ಕಂಪ್ನಿ ಲೈಸೆನ್ಸ್ಗೆ CM ಹತ್ರನೇ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ವಿಧಿ ಇಲ್ಲದೆ ನಾನು ನಿನ್ನ ಜೊತೆ ಬಂದಿದ್ದೀನಿ ಅಷ್ಟೇ. ಏನ್ ನೋಡ್ತಿದ್ಯಾ? ಊಟಿಲಿ ಗೆಸ್ಟ್ ಹೌಸ್ ಕೇಳಿದ್ರಿ, ನಾನು ಕೊಡಿಸ್ದೆ. ಫಾರಿನ್ ಅಕೌಂಟ್ಸ್ಗೆ ಡಾಲರ್ಸ್ ಹಾಕೋ ಕೇಳಿದ್ರಿ, ಅದನ್ನು ನಾನು ಮಾಡಿದೆ. ಅದು ಸಾಲದು ಅಂತ ನಿಮ್ಮ ಮಗನ್ನ ಬೇನಾಮ್ ಹೆಸರು ಕಂಪ್ನಿಗೆ ಪಾರ್ಟ್ನರ್ ಮಾಡ್ಕೊ ಅಂದ್ರಿ, ಅದನ್ನು ಮಾಡಿದೆ. ನೀವು ಹೇಳಿದ್ದೆಲ್ಲ ನಾನು ಮಾಡಿದ್ದೀನಿ ಅಲ್ವಾ? ನಿಮ್ಮ ಹತ್ರ ನಾನು ಹೆಂಗೆ ಕೇಳಿದೆ? CM ಹತ್ರ ಒಂದು ಸೈನ್ ತಾನೇ ಕೇಳಿದೆ, ಅದು ಇದುವರೆಗೂ ಆಗ್ಲಿಲ್ವೇ? ಏನು ಒಳ್ಳೆ LKG ಮಕ್ಕಳಿಗೆ ಸೀಟ್ ಕೇಳ್ದಂಗೆ ಕೇಳ್ತಾ ಇದೀಯಾ? ನೀನು ಕೇಳ್ತಾ ಇರೋ ಸೈನಿನ ವ್ಯಾಲ್ಯೂ 1000 ಕೋಟಿ ಕಣಯ್ಯ. ನಮ್ CM ಬಗ್ಗೆ ನಿಂಗೆ ಗೊತ್ತಾನೆ, ಅವರು ತಿನ್ನಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ. ಸ್ವಲ್ಪ ತಡ್ಕೊಳಯ್ಯ. ಸರ್, DGP ಲೈನಲ್ಲಿ ಇದ್ದಾರೆ ಸರ್. ಅವ್ರು ಯಾಕೆ ಇಷ್ಟೊತ್ತಿಗೆ ಲೈನಿಗೆ ಬಂದ್ರು? ಹೇಳಿ ಸರ್. CM ಸರ್ ಸರ್ ಸರ್, ಯಾರು ಬಂದಿದ್ದಾರೆ? DC ಬಂದು ಒಳಗೆ ವೇಟ್ ಮಾಡ್ತಿದ್ದಾರೆ. ಮೀಡಿಯಾದವರು ಕಾಯ್ತಿದ್ದಾರೆ ಸರ್. ಆಮೇಲೆ ಮಾತಾಡೋಣ ಬನ್ನಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಏನಾಯ್ತು ಸರ್? CM ನ ಯಾರು ಕಿಡ್ನಾಪ್ ಮಾಡಿದ್ದು? ಯಾಕೆ ಕಿಡ್ನಾಪ್ ಮಾಡಿದ್ದಾರೆ? ಅವ್ರ ಡಿಮಾಂಡ್ ಏನು? CM ನ ಎಲ್ಲಿಟ್ಟಿದ್ದಾರೆ? CM ಒಂದು ವೃದ್ಧಾಶ್ರಮದ ಓಪನಿಂಗ್ ಹೋಗಿದ್ದಾರೆ ಸರ್. ಪ್ರೋಟೋಕಾಲ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಪ್ರಕಾರ ಅದು ಅನ್ಪ್ಲಾನ್ಡ್ ಪ್ರೋಗ್ರಾಮ್. ಅಲ್ಲಿ ಹೋದಾಗಲೇ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಹತ್ರ ಸದ್ಯಕ್ಕಿಲ್ಲ ಸರ್. DGP ಸಿಚುಯೇಷನ್ ನ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಿದ್ದಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕನೆಕ್ಟ್ ಆಗ್ತಾರೆ. ಸರ್, ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ನ ಇಮಿಡಿಯೇಟ್ ಆಗಿ ಅಪಾಯಿಂಟ್ ಮಾಡಬೇಕು. ಕರೆಕ್ಟ್. ಸತೀಶ್ ಕುಮಾರ್ ಇದಾರಲ್ಲ, ಎನ್ಕೌಂಟರ್ ಸ್ಪೆಷಲಿಸ್ಟ್, ಅವ್ರನ್ನ ಅಪಾಯಿಂಟ್ ಮಾಡಿ. ಸರ್, ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಬೇಕಾಗಿಲ್ಲ. ಇದ್ರ ಬಗ್ಗೆ ನಾನು DGP ಮಾತಾಡಿ ಶಂಕರ್ ಪದ್ಮನಾಭ ಅವ್ರನ್ನ ಫಿಕ್ಸ್ ಮಾಡಿದೀವಿ. ಶಂಕರ ಪದ್ಮನಾಭನ? ಅವರು ಒಂಥರ ಮನುಷ್ಯ ಅಂತ ಕೇಳ್ಪಟ್ಟಿದ್ದೀನಲ್ಲ. ಸರ್, ನಿಮ್ಮಿಷ್ಟಕ್ಕೆ ನೀವು ಯಾರನ್ನು ಅಪಾಯಿಂಟ್ ಮಾಡಿ ನಮ್ CM ಅವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ನಾವು ಎಲ್ರಿಗೂ ಉತ್ತರ ಕೊಡಬೇಕಾಗತ್ತೆ. ಇಲ್ಲ ಸರ್, ಸತೀಶ್ ಬದಲು ಶಂಕರ್ ಪದ್ಮನಾಭೆ ಬೆಸ್ಟ್ ಆಫೀಸರ್. ಅವರು ಒಳ್ಳೆ ಆಫೀಸರಾ? ಅಯ್ಯೋ ಸರ್, ಅಫಿಷಿಯಲ್ ಆಗಿ ಈ ನ್ಯೂಸ್ ನ ಮೀಡಿಯಾದವ್ರಿಗೆ ನೀವೇ ಹೇಳ್ತೀರಾ ಅಥವಾ ನಾನೇ ಹೇಳ? ಸರ್, CM ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ, ನಿಜನಾ? ಕಿಡ್ನಾಪ್ ಮಾಡಿದ್ದಾರೆ ಅಂತಾರೆ, ಅದು ಸತ್ಯನಾ ಸರ್? ಹೇಳಿ ಸರ್. ಪ್ಲೀಸ್, ನಮ್ಮ ಮುಖ್ಯಮಂತ್ರಿಗಳು ಕಿಡ್ನಾಪ್ ಆಗಿರೋದು ನಿಜಾನೇ. ಈ ದಿನ ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಸಿ ಬೆಳೆದ ಕರಾಳ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಮಿಷನರ್ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಮಾಡಿದೀವಿ. ನಮ್ಮ ಮುಖ್ಯಮಂತ್ರಿಗಳನ್ನ ಯಾರೇ ಕಿಡ್ನಾಪ್ ಮಾಡಿರ್ಲಿ ಒಂದು ಹೇಳೋದನ್ನು ಬಯಸ್ತೀನಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರಾಣ ಕೊಡೋದಕ್ಕೆ ಸಾವಿರಾರು ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳು ಅಪಹರಿಸಲ್ಪಟ್ಟ ವಿಷಯ ತಿಳಿದು ಕೋಟ್ಯಾಂತರ ನಾಗರಿಕರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟ ಮಾಡುತ್ತಿದ್ದಾರೆ. ಇದೇ ಸಮಯಕ್ಕೆ ಕಿಡಿಗೇಡಿಗಳು ಅಹಿತಕರ ಸನ್ನಿವೇಶವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದು, ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಈ ಸ್ಥಳಗಳಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳನ್ನು ಅಪಹರಿಸಿದವರಾರು, ಅವರ ಉದ್ದೇಶವೇನು ಎಂಬುದರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ನಾನೀಗ ಮುಖ್ಯಮಂತ್ರಿಗಳು ಅಪಹರಣಕ್ಕೊಳಗಾದ ವೃದ್ಧಾಶ್ರಮದ ಕಟ್ಟಡದ ಎದುರಿಗೆ ನಿಂತಿದ್ದೇನೆ. CM ಇಂದು ಬೆಳಗ್ಗೆ ಇನಾಗ್ಯುರೇಷನ್ ಮಾಡಲು ಬಂದಿದ್ದರು. ಒಳಗಡೆಯಿಂದ ಹೇಗೆ ಕಿಡ್ನಾಪ್ ಮಾಡಿದ್ರು ಅನ್ನೋದೇ ಗೊತ್ತಾಗಿಲ್ಲ. ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕಟ್ಟಡದ ಹತ್ತಿರ ಯಾರನ್ನೂ ಹೋಗಲು ಬಿಡುತ್ತಿಲ್ಲ. ಕೆಲವು ಮೀಡಿಯಾದವರನ್ನು ಬಿಟ್ಟು ಬೇರೆ ಯಾರನ್ನೂ ಅಲ್ಲಿ ಅನುಮತಿಸಿಲ್ಲ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಅವರು ಬಿಲ್ಡಿಂಗ್ ಸುತ್ತ CCTV ಇಟ್ಟು ಮಾನಿಟರ್ ಮಾಡ್ತಿದ್ದಾರೆ ಸರ್. ಪ್ಲೀಸ್ ಅಪ್ಡೇಟ್ ಕೊಡಿ ಸರ್. ಅದು ಅಲ್ಲದೆ ಕಾಂಪೌಂಡ್ ಸುತ್ತ ವೈಟ್ ಲೈನ್ ಹಾಕಿ ಯಾರು ಒಳಗೆ ಬರಬಾರ್ದು ಅಂತ ವಾರ್ನಿಂಗ್ ಮಾಡಿದ್ದಾರೆ. ಬಿಲ್ಡಿಂಗ್ ಒಳಗಿಂದಲೇ ಸ್ಪೀಕರ್ ಮೂಲಕ ಮಾತಾಡ್ತಾ ಇದ್ದಾರೆ. ಅವೈಲಬಲ್ ಟೆಕ್ನಾಲಜಿನ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಕಮಿಷನರ್ ಸರ್, ಅಲ್ಲಿ ನೋಡಿ ಸರ್, ಅಲ್ಲೊಂದು ಮರಕ್ಕೆ ಮೈಕ್ ನ ಕಟ್ ಹಾಕಿದ್ದಾರೆ. ಐ ಥಿಂಕ್ ಒಂದ್ ಬಿಸಿ ಕಾಫಿ ಹೇಳಮ್ಮ. ಸರ್, ರಿಲ್ಯಾಕ್ಸ್, ನಾನಿದ್ದೀನಿ, ಐ ಟೇಕ್ ಕೇರ್. PA ಕರಿ. CSO ಮರಿಸ್ವಾಮಿ. ಸರ್, ಏನಾಯ್ತು? ಸಾರಿ ಸರ್, ಬ್ಯಾಡ್ ಲಕ್. ನಮ್ಮಿಂದ ಒಂದು ತಪ್ಪಾಗಿದೆ ಸರ್. ಬ್ಯಾಡ್ ಲಕ್ಕ? ದಂಡಪಿಂಡ. ಹಾಗಾದ್ರೆ ನಿನ್ನ ನಂಬಿ ನೀನ್ ಕೆಲಸ ಮಾಡ್ತಿಲ್ಲ, ನಿನ್ನ ಅಸಿಸ್ಟೆಂಟ್ ನ ನಂಬಿ ಕೆಲಸ ಮಾಡ್ತಿದ್ಯಾ? ಇರ್ರೆಸ್ಪಾನ್ಸಿಬಲ್ ಇಡಿಯಟ್. ಏನ್ ನಡೀತು ಅಂತ ಹೇಳು.
ಸಿಎಂ ಇನಾಗ್ರೇಷನ್ ಬರೋ ವಿಷಯ ನಮಗೂ ನೆನ್ನೆನೆ ಗೊತ್ತಾಗಿದ್ದು ಸರ್. ಮೇಡಮ್ ಮನೆಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಗಾಡಿ ತಿರ್ಗಿಸು ಅಂತ ಹೇಳಿದ್ರು. ಅದರಿಂದ ಬಿಲ್ಡಿಂಗ್ ನ ಸ್ಕ್ರೀನ್ ಮಾಡಿ ಚೆಕ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಸರ್. ಇವತ್ತು ಸಿಎಂ ಇನಾಗ್ರೇಷನ್ ಬಂದಾಗ ಕೊಡಮ್ಮ. ವೆಲ್ಕಮ್ ಸರ್. ನಮಸ್ತೆ ಸರ್. ಮೇಲ್ಗಡೆ ಆರ್ಗನೈಸ್ ಮಾಡಿದ್ದಾರೆ ಸರ್. ಈ ಕಡೆ ಬನ್ನಿ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಲಿಫ್ಟ್ ಅಲ್ಲಿ ಹೋಗ್ಬೇಕಾ? ಹೌದು ಸರ್. ನೀನ್ ಮೆಟ್ಲು ಓಕೆ ಸರ್. ನಾವು ಮೇಲೆ ಹೋಗಿ ನೋಡಿದ್ವಿ, ಅಲ್ಲಿ ಲಿಫ್ಟೇ ಇಲ್ಲ ಸರ್. ಸಮಥಿಂಗ್ ಬೇಗ ಬನ್ನಿ. ಅವ್ರು ಹೋದ ಲಿಫ್ಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದು ಲಿಫ್ಟೇ ಅಲ್ಲ ಸರ್. ಸ್ಪಾಟ್ ಅಲ್ಲಿ ಹೆವಿ ಶಾಕ್ ಕೊಡುವಂತ ಒಂದು ಸ್ಟನ್ ಗನ್ ಬಿದ್ದಿತ್ತು. ಸಿಎಂ ನ ಅಪಹರಿಸೋಕಂತಾನೆ ಆ ಲಿಫ್ಟ್ ಅನ್ನ ಸೆಟ್ ಮಾಡಿದ್ದಾರೆ ಸರ್. ಅದ್ರ ಹಿಂದೆ ಒಂದು ಸ್ಲೈಡ್ ಡೋರ್ ನ ಸೆಟ್ ಮಾಡಿದ್ದಾರೆ ಸರ್. ಅದರಿಂದಾನೇ ಸಿಎಂ ನ ಅವರು ಕರ್ಕೊಂಡು ಹೋಗಿದ್ದು. ಮಿನಿಸ್ಟರ್ ಮಗ ಮಾತ್ರ ಅಲ್ಲಿ ತಲೆ ಸುತ್ತ ಬಿದ್ದಿದ್ದ. ಅದನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಅರ್ಥ ಆಯ್ತು ಸರ್. ಮುಂದೇನ್ ಮಾಡೋದು ಅಂತ ಯೋಚಿಸ್ತಾ ಇರುವಾಗ ಆಚೆ ಎಲ್ಲರೂ ಹೋಗಿ ಅಂತ ಸ್ಪೀಕರ್ ಅಲ್ಲಿ ವಾರ್ ಮಾಡೋದ್ ಕೇಳಿಸ್ತು. ಸಿಎಂ ಒಳಗಿರೋದ್ರಿಂದ ನಾವು ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ಡಿಜಿಪಿಗೆ ಇನ್ಫಾರ್ಮ್ ಮಾಡಿ ನಾವು ಹಾಗೆ ಹೊರಟ್ಬಿಟ್ವಿ ಸರ್. ಸರ್, ಎಲ್ಲಿ ನೋಡಿದ್ರು ಗನ್ ಶೂಟ್ ಮಾಡೋ ಶಬ್ದ ಬರ್ತಾನೆ ಇತ್ತು ಸರ್. ಆಗ ಏನ್ ಮಾಡ್ಬೇಕು ಅಂತಾನೆ ನನಗೆ ತೋಚ್ಲಿಲ್ಲ. ಗನ್ ಶೂಟ್ ಮಾಡೋದು ಬರ್ತಾನೆ ಇತ್ತು ಸರ್ ಆಗ್ಲಾಗ್ಲಾನೆ. ಆಮೇಲೆ ನೀವೇನು ನೋಡಿಲ್ವಾ? ಇಲ್ಲ ಸರ್, ನಾನು ಹಾಗೆ ಓಡೋಗ್ಬಿಟ್ಟೆ ಕಾಂಪೌಂಡ್ ಎಗ್ರಿ. ಸಿಎಂ ಜೊತೆ ಇರೋ CS ಒಂದ್ ಕತೆ ಹೇಳ್ತಿದ್ದಾನೆ. ರೋಡಲ್ಲಿ ಹೋಗೋ ನಾಯಿ ಕುಡುಕ್ ನನ್ನ ಮಗ, ಇವನೇ ಕಣ್ಣೆದ್ರಿಗೆ ನೋಡ್ದಂಗ್ ಹೇಳ್ತಿದ್ದಾನೆ. ಸರ್, ಸಿಎಂ ಕಿಡ್ನಾಪ್ ಆಗಿರೋದ್ರಿಂದ ಮೀಡಿಯಾದವ್ರಿಗೆ ನ್ಯೂಸ್ ಬೇಕಲ್ಲ ಸರ್. ಅದಕ್ಕೆ ಅವರೇ ಕ್ರಿಯೇಟ್ ಮಾಡ್ಕೊಂಡು ಬಾಯಿಗೆ ಬಂದಂಗೆ ವರದಿ ಮಾಡ್ತಿದ್ದಾರೆ. ಇನ್ವಾಲ್ವ್ ಆಗಿದ್ದೀನಿ ಅಂತ ಟಿವಿಲಿ ಬಂದ್ಬಿಟ್ರೆ ಕಷ್ಟ ಸರ್. ಸರ್, ಸಿಎಂ ನ ಕಿಡ್ನಾಪ್ ಮಾಡಿದವ್ರ ಹತ್ರ ತುಂಬಾ ದೊಡ್ಡ ವೆಪನ್ಸ್ ಇತ್ತಂತೆ, ಹೌದಾ ಸರ್? ಅಯ್ಯಯ್ಯೋ, ಹೌದಾ? ಇಸ್ ಇಟ್ ಟ್ರೂ? 100 ಕೋಟಿ ಕೊಟ್ರೆ ಬಿಡ್ತೀನಿ ಅಂತ ಹೇಳಿದ್ರೆ ನಿಜನಾ ಸರ್? ನಿನ್ನ ಹತ್ರ ಕೇಳಿದ್ರ? ಸರ್, ಜೋಕ್ ಮಾಡಬೇಡಿ, ಸೀರಿಯಸ್ ಆಗಿ ಮಾತಾಡಿ. ನಿಮ್ಮ ಅಸಂಪ್ಷನ್ಸ್ಗೆ ಆನ್ಸರ್ ಹೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಒಬ್ಬ ವಿಟ್ನೆಸ್ ಸಿಕ್ಕಿದ್ದಾನೆ, ಎನ್ಕ್ವೈರಿ ಮಾಡ್ತಿದೀವಿ. ಅಂಡ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ಅಂಡ್ ಒನ್ ಮೋರ್ ಥಿಂಗ್, ಬರೀ ಫಾಲ್ಸ್ ನ್ಯೂಸ್ ಎಲ್ಲ ಕೊಟ್ಟು ಜನರನ್ನ ಕನ್ಫ್ಯೂಸ್ ಮಾಡಬೇಡಿ. ಆಲ್ ರೈಟ್, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಕಳೆದ ಚುನಾವಣೆಯಲ್ಲಿ ಅಧಿಕ ಮತಗಳ ಅಂತರದಿಂದ ಗೆದ್ದ ಮುಖ್ಯಮಂತ್ರಿ ಯೋಗೇಶ್ವರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಇಂದು ಬೆಳಗ್ಗೆ ಅವರು ಮರ್ಮವಾಗಿ ನಾಪತ್ತೆ ಆಗಿದ್ದಾರೆ. ಅಪಹರಣಕಾರರ ವಿವರಗಳು ಇದುವರೆಗೂ ಸುಳಿವು ಬಂದಿಲ್ಲ. ಹಿಂದಿನ ಚುನಾವಣೆಯಲ್ಲಿ ಕ್ರಾಂತಿಕಾರಿ ಯುವಕರ ರೆಕ್ಕೆ ಪಕ್ಷದಿಂದ ಸೋಲನ್ನು ಅನುಭವಿಸಿದರು. ಯೋಗೇಶ್ವರರ ರಾಜಕೀಯ ಮುತ್ಸದ್ದಿತನದಿಂದ ರೆಕ್ಕೆ ಪಕ್ಷದವರು ಬಹಳ ದಿನ ಅಧಿಕಾರದಲ್ಲಿ ಉಳಿಯಲಿಲ್ಲ. ಅದಾದ ನಂತರ ನಡೆದ ಚುನಾವಣೆಯಲ್ಲಿ ಲಕ್ಷಾಂತರ ವೋಟ್ ವ್ಯತ್ಯಾಸದಲ್ಲಿ ಗೆದ್ದು ಮತ್ತೆ ತಮ್ಮ ಪಕ್ಷವನ್ನು ಗೆಲ್ಲಿಸಿ ಅಧಿಕಾರಕ್ಕೆ ಬಂದರು. ಯಾರೋ ನೀನ್ ಎಂತ ಕೆಲಸ ಮಾಡ್ತಿದ್ಯಾ ಗೊತ್ತಾ? ಒಂದು ಸ್ಟೇಟ್ ಸಿಎಂ ನ ಕಿಡ್ನಾಪ್ ಮಾಡಿದ್ಯಾ, ತಪ್ಪಿಸ್ಕೊಳಕ್ಕಾಗಲ್ಲ ನೀನು. ಏನ್ ಬೇಕು ನಿನಗೆ? ತೋರಿಕೆಯ ಮರಳು ಮಾತಲೆ ಚಿಕ್ಕ ಚಿಕ್ಕ ಕಥೆಗಳನ್ನ ಹೇಳಿ ಮನವು ಬಾಡಿ ದುಃಖವನುಂಡು ಯಾರತ್ತರೂ ನಾನ್ ದೇವದೂತನೆಂದು ಉದ್ಭವಿಸಿ ಬಂದ ಯಕ್ಷನೆಂದು ಚಿತ್ರಹಿಂಸೆಗಳನ್ನ ಅನುಭವಿಸಿ ಸಾಯೋ ಹುರುಮಾನವರ ಹಾಗೆ ನಾನ್ ಸಾಯ್ತೀನಿ ಅನ್ಕೊಂಡ್ಯ? ಎಲ್ರಿಗೂ ನಮಸ್ಕಾರ. ಈಗ ನಾನು ಈ ಕಥೆನ ಯಾಕೆ ಹೇಳ್ದೆ ಅಂತ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸಿಎಂ ನನ್ ಜೊತೆನೇ ಇದ್ದಾರೆ, ಸೇಫ್ ಆಗಿ. ಅವ್ರ ಹತ್ರ ಮಾತಾಡಿ ಬಗೆಹರಿಸೋದು ತುಂಬಾ ಇದೆ. ಹಲೋ, ಒಳ್ಳೆ ಕವಿತೆ ಹೇಳ್ದೆ, ಕೇಳೋಕ್ ತುಂಬಾ ಚೆನ್ನಾಗಿತ್ತು. ನೀನ್ ಯಾರು, ಯಾವ ಗ್ರೂಪು, ಏನ್ ನಿನ್ ಡಿಮಾಂಡು, ಇದೆಲ್ಲದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಮೊದಲು ಸಿಎಂ ಜೀವಂತವಾಗಿದ್ದಾರಾ ಅಂತ ನನಗೆ ಗೊತ್ತಾಗ್ಬೇಕು. ಐ ಆಮ್ ಪಾಪ್ಯುಲರ್ಲಿ ನೋನ್ ಆಸ್ ಕಮಿಷನರ್ ಆಫ್ ಮಂಗಳೂರು 97 ಬ್ಯಾಚ್. ಸಿಎಂಗೆ ಗೊತ್ತು. ಅವ್ರು ನನ್ನ ಹೆಸರು ಹೇಳಿ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಮೇಕ್ ಇಟ್ ಕ್ವಿಕ್. ನನ್ನ ಕಟ್ಟಾಕ್ ನೀನ್ ಸಿಕ್ಕಾಕೊಂಡಿಲ್ಲ. ಲಾಂಡ್ ಆರ್ಡರ್ ಕೇಳ್ತಿದ್ದಾರೆ, ಉತ್ತರ ಕೊಡು. ಮಾತಾಡಯ್ಯ. ಗಿವ್ ದಟ್ ಮೈಕ್ ಹಿಯರ್. ಶಂಕರ್ ಪದ್ಮನಾಭ, ನಾನು ಸಿಎಂ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸಿಎಂ ಸರ್. ಥ್ಯಾಂಕ್ ಯು ವೆರಿ ಮಚ್ ಸಿಎಂ ಸರ್. ಕಮಿಷನರ್ ಸರ್,
ಇವಾಗ ಓಕೆನಾ? ನಿನ್ ಡಿಮಾಂಡ್ ಏನು? ಸಿಎಂ ನ ಯಾಕೆ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ಯಾ? ಸಿಎಂ ನ ಅಪಹರಿಸಿಲ್ಲ. ನಮ್ ಸಿಎಂ ನ ಯಾರು ಅಪಹರಿಸಕ್ಕಾಗಲ್ಲ. ಬಲೆ ಬೀಸ್ದೆ, ವೆಯ್ಟ್ ಮಾಡ್ದೆ, ಅವರಾಗೆ ಬಂದ್ರು. ಈಗ ನನ್ನ ಗೆಸ್ಟ್ ಆಗಿದ್ದಾರೆ. ನಾನು ಇದನ್ನ ಯಾರೋ ಹೇಳ್ಕೊಟ್ ಮಾಡಿಲ್ಲ, ನಾನು ಒಬ್ನೇ ಸ್ಥಿತಪ್ರಜ್ಞೆಯಿಂದ ಮಾಡಿದೆ. ಇದಕ್ಕೆ ಯಾರು ಕಾರಣ ಅಲ್ಲ. ಎನ್ಕ್ವೈರಿ ಅನ್ನೋ ಹೆಸರಲ್ಲಿ ಯಾರನ್ನು ಟಾರ್ಚರ್ ಮಾಡಬೇಡಿ. ಒನ್ ಮೋರ್ ಥಿಂಗ್ ಕಮಿಷನರ್, ನಾನೊಬ್ನೇ ಇದ್ದೀನಿ ಅಂತ ಅನ್ಕೊಂಡು ಸಿಎಂ ನ ಕಾಪಾಡೋಕೆ ಏನಾದ್ರೂ ಪ್ರಯತ್ನ ಪಟ್ರೆ ನನ್ನ ಹತ್ರ ಇರೋ ಗನ್ನಿಂದ ಅವ್ರನ್ನ ಸುಟ್ಟು ಗೇಮ್ ನ ಮುಗಿಸ್ಬಿಡ್ತೀನಿ. ಓಕೆ, ನೀನ್ ಹೇಳೋದನ್ನ ನಾನು ಹಾಗೆ ನಂಬ್ತೀನಿ. ನಿನ್ ಡಿಮಾಂಡ್ ಏನು ಅಂತ ಹೇಳು. ಜೈಲಿಂದ ಯಾರಾದ್ರೂ ತೀವ್ರವಾದಿಗಳನ್ನ ಬಿಡ್ಬೇಕಾ, ಇಲ್ಲ ಕೋಟಿ ಕೋಟಿ ಹಣ ಬೇಕಾ? ಯೂರೋಸ್, ಡಾಲರ್? ಕಮಿಷನರ್ ಸರ್, ಕಿಡ್ನಾಪ್ ಮಾಡಿದ್ ನಾನು, ಡಿಮ್ಯಾಂಡ್ ನೀವು ಹೇಳ್ತಿದ್ದೀರಾ? ತಪ್ಪು ಸರ್. ನನ್ ಡಿಮ್ಯಾಂಡ್ ಏನು ಅಂತ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ವೆಯ್ಟ್ ಮಾಡಿ. ವೇಟ್ ಮಾಡಬೇಕಾ? ಕಾಫಿಗೂ ವೇಟ್ ಮಾಡಬೇಕು, ಡಿಮಾಂಡ್ಗೂ ವೇಟ್ ಮಾಡಬೇಕು. ಅಪಹರಿಸಿದವನು ತಾನು ಒಬ್ಬಂಟಿ ಎಂದು ಕಮಿಷನರ್ ಬಳಿ ಹೇಳಿದ್ದು ತಿಳಿದು ಬಂದಿದೆ. ಸಿಎಂ ಆಪ್ತರು ಅಪಹರಣಕಾರನ ಪ್ರತಿಕೃತಿಯನ್ನು ಬೆಂಕಿ ಹಚ್ಚಿ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾವಾರು ಪ್ರಾಂತ್ಯಗಳಲ್ಲಿ ಅಹಿತಕರ ಘಟನೆಗಳು ನಡೆಯುತ್ತಿರುವುದರಿಂದ ರಸ್ತೆ ಸಾರಿಗೆ ವ್ಯವಸ್ಥೆಗಳು ಹದಗೆಟ್ಟಿದೆ. ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಲಾಗಿದೆ. ಇದರಿಂದಾಗಿ ಸಾರ್ವಜನಿಕರು ಬಹಳ ತೊಂದರೆಯನ್ನು ಅನುಭವಿಸುವಂತಾಗಿದೆ. ಇದರೊಂದಿಗೆ ಆಸ್ಪತ್ರೆಗಳು, ಕ್ಲಿನಿಕ್ಗಳು ಮುಚ್ಚಿರುವುದರಿಂದ ರೋಗಿಗಳು ಪರದಾಡುವಂತಾಗಿದೆ. ಪ್ರತಿಯೊಂದಕ್ಕೂ ಏನಾದ್ರೂ ಒಂದು ಕಾರಣ ಇರುತ್ತೆ. ಅದು ಪದವಿ ಇರ್ಬೋದು, ಹಣ ಇರ್ಬೋದು. ನಿನ್ನ ಸಮಸ್ಯೆ ಏನು ಹೇಳಯ್ಯ? ರಾಜ್ಯನ ಕಂಗೆಟ್ಟು ಹೋಗಿದೆ. ನಿನ್ ಡಿಮ್ಯಾಂಡ್ ಏನು ಅಂತ ಕೇಳಿದ್ರೆ ಟೈಮ್ ಬಂದಾಗ ಹೇಳ್ತೀನಿ ಅಂತೀಯ. ನನ್ನ 5 ನಿಮಿಷದ ವ್ಯಾಲ್ಯೂ ಏನು ಅಂತ ಗೊತ್ತಾ? ಚೆನ್ನಾಗಿ ಗೊತ್ತು ಸರ್. ಓ, ಅದಕ್ಕೆ ಒಂದು ಚಿಕ್ಕ ರಿವಾಲ್ವರ್ ಇಟ್ಕೊಂಡು ಸಿಎಂ ನ ಕೊಲ್ತೀನಿ ಅಂತ ಹೇಳ್ತಿದ್ಯಾ? ಸರ್, ಗನ್ನಿಗೆ ಸಿಎಂಒ ಪಿಎಂಒ ಗೊತ್ತಿಲ್ಲ ಸರ್. ಶೂಟ್ ಮಾಡಿದ್ರೆ ಹೋಗಿ ಸೇರ್ಬೇಕಷ್ಟೇ. ಏನ್ ಸರ್, ಹೆದರ್ ಬಿಟ್ರ? 16ನೇ ವಯಸ್ಸಲ್ಲಿ ಸಾವನ್ನ ನೇರವಾಗಿ ಎದುರಿಸ್ ಬಂದವ್ ನಾನು. ನೀನ್ ಎಲ್ಲಿ ಸುಟ್ಬಿಡ್ತೀವೋ ಅಂತ ಭಯ ಪಟ್ಕೊಂಡು ಕೂತಿಲ್ಲ ನಾನು. ಹೊರಗಡೆ ಕೋಟ್ಯಾಂತರ ಜನ, ನಾನು ಕಟ್ಟಿ ನಾನು ಬೆಳೆಸಿದ ನನ್ನ ಪಕ್ಷ, ನನ್ನ ಬೆಂಬಲಿಗರು, ಅವರು ಅನಾಥರಾಗಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಅದಕ್ಕೆ ಹೆಸರು ಭಯ ಇಲ್ಲ, ಜವಾಬ್ದಾರಿ. ಆದ್ರೆ ನೀನ್ ನನ್ನ ಶೂಟ್ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಏನಾಗ್ತೀಯ ಅಂತ ಗೊತ್ತಾ ನಿನ್ಗೆ? ಸರ್, ನಿಮ್ಮನ್ನ ಶೂಟ್ ಮಾಡಿದ ಅದೇ ಕ್ಷಣ ನನ್ನ ನಾನೇ. ಅದಾದ್ಮೇಲೆ ಏನಾದ್ರೂ ನನಗೇನ್ ಸರ್? ಬಿಡುಗಡೆ ಮಾಡಿ ನಾಯಕರನ್ನ, ಬಿಡುಗಡೆ ಮಾಡಿ ನಮ್ಮ ನಾಯಕರನ್ನ, ನಾಯಕರನ್ನ ಬಿಡುಗಡೆ ಮಾಡಿ ನಾಯಕರನ್ನ, ಬಿಡುಗಡೆ ಮಾಡಿ ನಮ್ಮ ನಾಯಕರನ್ನ, ಬಿಡುಗಡೆ ಮಾಡಿ. ಮಿಸ್ಟರ್ ಪ್ರಕಾಶ್, ಏನಿದು ಗಲಾಟೆ? ಎಲ್ಲರೂ ಸರ್ಕಾರದ MLAಗಳು ಸರ್ ಗಲಾಟೆ ಮಾಡ್ತಿದ್ದಾರೆ. ಜಸ್ಟ್ ಗಿವ್ ಮಿ 5 ಮಿನಿಟ್ಸ್ ಸರ್, ಎಲ್ಲರನ್ನೂ ಕ್ಲಿಯರ್ ಮಾಡ್ತೀನಿ. ನೀವು ಅವ್ರನ್ನ ಹೋಗಿ ಕ್ಲಿಯರ್ ಮಾಡಿದ್ರೆ ಅವ್ರು ಹೋಗಿ ರಸ್ತೆಯಲ್ಲಿ ಕೂತ್ಕೋತಾರೆ. ಮತ್ತೆ ಅದು ಹಿಂಸೆ, ಟೆನ್ಷನ್. ಸುಮ್ನೆ ಆ ಕಡೆ ಮೂಲೆಯಲ್ಲಿ ಕೂರಿಸ್ಬಿಡಿ ನಾಯಕರನ್ನ. ಈ ಗನ್ಗಳೆಲ್ಲ ನಮ್ಗೆ ಸ್ಪೆಷಲ್ ಬನ್ಗಳಿದ್ದಂಗೆ. ನಾನು ಪೊಲೀಸ್ ಅವರಿಗೆ ಕಡೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನೂ ನೀವು ನಿಧಾನ ಮಾಡಿದ್ರೆ ನಾನು ಒಬ್ಬನೇ ಒಂಟಿಯಾಗಿ ಹೋಗಿ ನಮ್ಮ ನಾಯಕರನ್ನ ಹೆಗಲ್ ಮೇಲೆ ಹಾಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ನಮಸ್ಕಾರ ಸರ್. ಆದ್ರೂ ಪೊಲೀಸವರ ಮೇಲೆ ನನಗೆ ನಂಬಿಕೆ ಇರೋದ್ರಿಂದ, ಅವ್ರಿಗೂ ನಮ್ಮ ಮೇಲೆ ಒಂದು ಗೌರವ ಇರೋದ್ರಿಂದ, ಜನರಿಂದ ಆಯ್ಕೆ ಆಗಿರೋ ನಾವೇ ಕಾನೂನನ್ನ ಕೈಗೆತ್ಕೊಳ್ಳೋದು ಒಳ್ಳೇದಲ್ಲ ಎಂದು ಭಾವಿಸಿ ನಾವು ಹೋಗ್ತಾ ಇದ್ದೀವಿ. ಧನ್ಯವಾದ. ಬರಲಾ ಸಾಪತೀನ್ ಸಾ ಸಾಯಂಕಾಲ ಫ್ರೀ ಆಗಿದ್ರೆ ಬಂದ್ಬಿಡಿ. ನಡೀರೋ. ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಯವರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಕಮಿಷನರ್ ಶಂಕರ್ ಪದ್ಮನಾಭ. ಮಿಸ್ಟರ್ ಶಂಕರ ಪದ್ಮನಾಭ ಸರ್, ಫೋರ್ಸ್ ನ ಒಳಗ್ ಕಳಿಸಿ ಸಿಎಂ ನ ಕಾಪಾಡ್ಬೋದಲ್ವೇನ್ರಿ? ಅವನ ಹತ್ರ ಏನ್ ಕತೆ ಮಾತಾಡ್ತಾ ಇದ್ದೀರಾ? ಸರ್, ಇಂಥ ಸಿಚುವೇಶನ್ ನಲ್ಲಿ ಯಾವಾಗ, ಹೇಗೆ, ಏನ್ ಮಾಡ್ಬೇಕು ಅನ್ನೋದನ್ನ ಓದ್ಕೊಂಡೇ ಸರ್ ಬಂದಿದ್ದೀನಿ. ಯಾವುದು? ಈಗ ಅವನ ಹತ್ರ ಕತೆ ಮಾತಾಡ್ತಿದ್ದೀರಲ್ಲ, ಇದನ್ನ ನೀವು ಓದಿರೋದು? ಪ್ಲೀಸ್. ಸಿಎಂ ಹೊರಗಡೆ ಬರಲಿ, ನೀನೇನು ಓದ್ಕೊಂಡ್ ಬಂದಿದ್ಯಾ ಅಂತ ನೋಡ್ತೀನಿ. ಸರ್, ಮಿನಿಸ್ಟರ್ ಮಗಂಗೆ ಪ್ರಜ್ಞೆ ಬಂದಿದೆ ಸರ್.
ಹೇಳು, ನೀನ್ ಬಾಲ ತಾನೆ? ಹೌದು ಸರ್. ನಿನಗೆ ಏನೆಲ್ಲ ಗೊತ್ತೋ ಎಲ್ಲ ಹೇಳು. ನನ್ಗೇನೂ ಗೊತ್ತಿಲ್ಲ ಸರ್. ಏನ್ ಪ್ರಕಾಶ್ ಇದು? ಏನು ಗೊತ್ತಿಲ್ವಂತೆ? ಸರಿ ಬನ್ನಿ ಹೋಗೋಣ. ಅಬ್ಬಾ, ಥ್ಯಾಂಕ್ ಯು ಸರ್. ಮಿನಿಸ್ಟರ್ ಮಗ. ನಿನ್ನ ಹೊಡಿದೆ ಬಿಟ್ಟಿರೋದು ನೀನು ಮಿನಿಸ್ಟರ್ ಮಗ ಅಂತಲ್ಲ, ನಿಮ್ಮಪ್ಪ ಒಳ್ಳೆಯವನು ಅಂತ. ಸರಿ, ನಡೆದಿರೋದೆಲ್ಲ ಹೇಳು. ಸರ್, ಬೆಳಗ್ಗೆ ಅಂಕಲ್ ಬಂದ್ರ ಸರ್? ಅಂಕಲ್ ಯಾರು? ನಿನ್ ಸೋದರ ಮಾವನ? ಸಿಎಂ. ಸಿಎಂ ಹೇಳು. ಬೆಳಗ್ಗೆ ಸಿಎಂ ಸರ್ ಬಂದ್ರ ಸರ್? ಅಯ್ಯೋ, ಕರೆಂಟ್ ಹೋಗಿರ್ಬೇಕು. ಜನರೇಟರ್ ಇರುತ್ತೆ. ಪರವಾಗಿಲ್ಲಪ್ಪ, ಇದು ಸಡನ್ ಪ್ರೋಗ್ರಾಮ್ ಅಲ್ವಾ? ಬೆಸ್ಕಾಂಗೆ ಮೆಸೇಜ್ ಹೋಗಿರಲ್ಲ, ಇಲ್ಲದ್ರೆ ಕಟ್ ಮಾಡ್ತಿರ್ಲಿಲ್ಲ. ಒಂಥರ ಎಲೆಕ್ಟ್ರಿಕ್ ಶಾಕ್ ತರ ಇತ್ತು ಸರ್. ಅಷ್ಟೇ ಗೊತ್ತಾಗಿದ್ದು ನನಗೆ. ಸೆಕ್ಯೂರಿಟೀಸೇ ನನ್ನನ್ನು ಎತ್ಕೊಂಡು ಬಂದೆ ಅಂತ ಹೇಳಿದ್ರು. ಸರಿ, ಅವ್ರು ಯಾರು? ಗೊತ್ತಿಲ್ಲ ಸರ್. ಯಾರು ಅಂತಾನೆ ಗೊತ್ತಿಲ್ಲ. ಅವನ್ ಹೇಳ್ದ ಅಂತ ಇವರು ಸಿಎಂನ ಕರ್ಕೊಂಡು ಬಂದ್ಬಿಟ್ರು ಅಲ್ವಾ? ಅವನ ಹೆಸರೇನು? ಕುಮಾರ್ ಅಂತ ಸರ್. ಎಷ್ಟು ದಿನದಿಂದ ಪರಿಚಯ? ಕೆಲವು ದಿನಗಳಿಂದ. ಸರಿ, ಫೋನ್ ನಂಬರ್ ಹೇಳು. ಸರ್, ಅವನ ಹತ್ರ ಫೋನೇ ಇಲ್ಲ. ಏನು? ಫೋನೇ ಇಲ್ಲ ಸರ್. ಏನ್ ನನ್ನ ನೋಡಿದ್ರೆ ಏನ್ ಇವರು ಬ್ಯಾಡ್ ವರ್ಡ್ಸ್ ಎಲ್ಲ? ಅವನ್ ಹೇಗ್ ಪರಿಚಯ? ಒಂದಿನ ಸೆಕೆಂಡ್ ಶೋ ನೋಡ್ಕೊಂಡು ಕಾರಲ್ಲಿ ಮನೆಗೆ ಬರ್ತಾ ಇದೆ ಸರ್. ಏಯ್, ಎಲ್ಲಿ ಗಾಡಿ ತಗೊಂಡ್ಬಂದು ಪಾರ್ಕ್ ಮಾಡ್ತಾ ಇರೋದು? ಯಾಕೋ ಗಾಡಿ ಸಿಗ್ನಲ್ ಅಲ್ಲಿ ನಿಲ್ಸಿಲ್ಲ? ಸಿಗ್ನಲ್ ಅಲ್ಲಿ ನಿಲ್ಸಿಲ್ಲ ಅಂದ್ರೆ ಫೈನ್ ಹಾಕಿ. ಸ್ವಲ್ಪನೂ ಡೀಸೆನ್ಸ್ ಇಲ್ಲದೆ ಹೊಡಿತಾ ಇದ್ದೀರಾ. ನಾನ್ ಯಾಕೋ ಫೈನ್ ಹಾಕ್ಲಿ? ಪೊಲೀಸ್ ಅಂತಾನೆ ಫೈನ್ ಹಾಕೋದು. ಹಾಗಾದ್ರೆ ನೀನ್ ಪೊಲೀಸ್ ಅಲ್ವಾ? ನಾನ್ ಯಾರು ಗೊತ್ತಾ? ಮಿನಿಸ್ಟರ್ ಸನ್. ನನ್ನ ನೋಡಿ, ಯಾರು ಸರ್ ನೀವು? ಮಿನಿಸ್ಟರ್ ಮಗ ಅಂದ್ರೆ ಮೊದಲು ತಪ್ಪೇ ಮಾಡಬಾರ್ದು. ಮಿನಿಸ್ಟರ್ ಮಗ ಅಂದ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ. ಸರ್, ನೀವು ಹೊಡೆದಿದ್ದಲ್ಲ ಅಂತ ಗ್ಯಾಂಗ್ನು ಕರ್ಕೊಂಡು ಬಂದಿದ್ದೀರಲ್ಲ ಸರ್. ಮಾಡಿ ತಪ್ಪಿಗೆ ನೀ ಡೌನ್ ಮಾಡ್ತೀನಿ ಸರ್. ಯಾಕೆ ಹೊಡೆಯೋದಕ್ಕೆ ಬಂದ್ರು? ನೀನು ಹೊಡೆಯಕ್ ಬಂದಿಲ್ಲ, ಸಾಯಿಸಕ್ ಬಂದಿಲ್ಲ. ಸಾಯಿಸೋದಕ್ಕ? ಯಾಕೆ? ನೀನ್ ಬೇರೆ ಮಿನಿಸ್ಟರ್ ಮಗನ? ಗಾಂಚಲಿ ಏನಾದ್ರು ಮಾಡಿದ್ಯಾ? ಇಲ್ಲ ನಿಮ್ಮ ಅಪ್ಪನ ಸೈಡ್ ಏನಾದ್ರು ರಿವೆಂಜ್ ಇರ್ಬೋದು. ಓ,
ನಮ್ಮ ಅಪ್ಪನ ನಿಯತ್ತು ನನ್ನನ್ನು ಏನಮ್ಮ? ಸಾಯಿಸ್ಬಿಡ್ತಾ ಗಾಡಿನಿಂದ ಹಾ ಸರ್ ಪಿಸ್ಸೋಡಿಯ ಗ್ಯಾಪ್ ಅಲ್ಲಿ ಯಾರೋ ಗಾಡಿ ಎತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಗಾಡಿನೇ ಕದ್ಬಿಟ್ರ? ಅದು ಸಮಾಜ ಸೇವೆ ಅಂತ ಬಂದ್ಬಿಟ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲಮ್ಮ. ಏಯ್, ಇನ್ಮೇಲೆ ರೋಡಲ್ಲಿ ಪಿಸ್ ಹೊಡಿಬಾರ್ದು. ಸರಿ ಸರ್. ಏನೋ? ಹಾ ಸರಿ ಸರ್. ಆದ್ರೂ ಬ್ರೋ, ನಿಮ್ಮ ಸಮಾಜ ಸೇವೆಗೆ ಒಂದು ಲಿಮಿಟೇ ಇಲ್ವಲ್ಲ ಬ್ರೋ? ಮುಂದೆಗಡೆ ಒಂದು ಗ್ಲಾಸು, ಹಿಂದೆಗಡೆ ಒಂದು ಗ್ಲಾಸು. ಕಾರ್ ತುಂಬಾ ಡ್ಯಾಮೇಜ್ ಆಗಿದೆ ಅನ್ಸ್ತಾ ಇದೆ. ಗಾಡಿ ಎಲ್ಲ ಒಂದು ಮ್ಯಾಟ್ರ ಬ್ರೋ. ನೀವು ನನ್ನ ಜೀವನೇ ಕಾಪಾಡಿದ್ದೀರಾ. ನಿಮ್ಗೇನಾದ್ರೂ ಮಾಡ್ಬೇಕು ಬ್ರೋ, ಮೊದಲು ಗಾಡಿನ ತಗೊಂಡೋಗಿ ಮೆಕ್ಯಾನಿಕ್ ಶೆಡ್ ಅಲ್ಲಿ ಹಾಕೋಣ ಬನ್ನಿ. ಕಾರ್ ಒಂದು ಸ್ವಲ್ಪ ನೋಡು. ಕನ್ನಡಿ ಅಷ್ಟೇ ಅಲ್ಲ ಸರ್? ಹೌದು. ನೀವು ಒಳಗಡೆ ಕುಂತ್ಕೊಳ್ಳಿ ಸರ್, ನಾನು ನೋಡ್ತೀನಿ. ನಿಮ್ಮ ಪೇರೆಂಟ್ಸ್ ಎಲ್ಲ ಎಲ್ಲಿದ್ದಾರೆ? ನಮಗ ಅಪ್ಪ ಅಮ್ಮ ಯಾರು ಇಲ್ಲಮ್ಮ. ಫ್ರೀ ಬರ್ಡ್. ಫ್ರೀ ಬರ್ಡ್ ಅಂದ್ರೆ ಅನಾಥನ? ಸೋಲೋ. ಬ್ರದರ್, ಯಾವಾಗ ನೀವು ನನ್ನ ಕಾಪಾಡಿದ್ರು ಅವಾಗಿಂದ ನೀವು ಸೋಲೋ ಅಲ್ಲ. ಇನ್ಮೇಲೆ ನಿಮ್ಗೆಲ್ಲದಕ್ಕೂ ನಾನಿದ್ದೀನಿ. ರಾಜಕೀಯ ವ್ಯಕ್ತಿ ಮಗ ಬ್ರೋ, ನಿಮ್ಗೆಲ್ಲದಕ್ಕೂ ನೆರವಾಗ್ತೀನಿ. ಸರ್ ಟೀ. ಏನೋ ಒಂಟಿ ತಗೊಂಡ್ ಬಂದಿದ್ಯಾ? ಇನ್ನೊಂಟಿ ತಗೊಂಡ್ ಹೋಗ ಹೋಗ. ಇವತ್ತೇನಾಯ್ತು ಇವ್ರಿಗೆ? ತಗೊಳ್ಳಿ ಬ್ರದರ್, ನೀವು ಕುಡೀರಿ. ಇಲ್ಲಮ್ಮ, ನೀನ್ ಕುಡಿಯಮ್ಮ, ನೀನ್ ಕುಡಿಯಮ್ಮ. ನೀವು ಕುಡೀರಿ ಬ್ರದರ್, ನನಗ್ ಬರುತ್ತೆ. ಅಯ್ಯೋ ಮರ್ತೋದೆ. ಸರಿಮ್ಮ, ನಾ ಬರ್ತೀನಮ್ಮ. ಮನೆಯಲ್ಲಿದೆ ಅಂತ ಹೇಳಿ ನಾನೇ ಬಿಟ್ಬಿಡ್ತೀನಿ. ಮನೆ ಎಲ್ಲ ಇಲ್ಲಮ್ಮ, ಸೆಂಟ್ರಲ್ ಸ್ಟೇಷನ್ಗೆ ಹೋಗ್ಬೇಕು. ಯಾಕೆ ಬ್ರದರ್, ಎಲ್ಲಾದ್ರೂ ಊರಿಗೆ ಹೋಗ್ತಿದ್ದೀರಾ? ಇರೋದೇ ಅಲ್ಲಮ್ಮ. ಏನ್ ಬ್ರದರ್, ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀರಾ? ಪೇರೆಂಟ್ಸ್ ಎಲ್ಲಿ ಅಂದ್ರೆ ಅನಾಥ ಅಂತ ಹೇಳ್ತೀರಾ, ಎಲ್ಲಿ ಉಳ್ಕೋತೀರಾ ಅಂದ್ರೆ ರೈಲ್ವೆ ಸ್ಟೇಷನ್ ಅಂತೀರಾ. ಒಂದು ಅರ್ಥನೇ ಆಗ್ತಿಲ್ಲ ಬ್ರೋ. ನನ್ನ ಹಾಗೆ ತುಂಬಾ ಜನರಿಗೆ ಸೆಂಟ್ರಲ್ ಸ್ಟೇಷನ್ ಮನೆ ಆಗಿದೆ. ಬ್ರದರ್, ಅವರನ್ನೆಲ್ಲ ಕಾಪಾಡೋಷ್ಟು ತಾಕತ್ತಿಲ್ಲ ನನಗೆ. ನೀವು ನನ್ನ ಕಾಪಾಡಿದ್ದೀರಾ. ನೀವು ಬೇಕಾದ್ರೆ ಬನ್ನಿ, ನಂದೊಂದು ಗೆಸ್ಟ್ ಹೌಸ್ ಇದೆ, ಅಲ್ಲೇ ಆರಾಮಾಗಿರ್ಬೋದು. ಬ್ರದರ್, ಗಾಡಿ ರಿಪೇರಿ ಮಾಡಿಸ್ಕೊಳ್ಳೋದು, ಇಲ್ಲಿಂದ ಹೊರಡೋದು, ಮಜಾ ಮಾಡೋದು, ಎಂಜಾಯ್ ಮಾಡೋದು. ಹೀಗೆ ಇದ್ರೆ ಹೇಗೆ ಬ್ರೋ? ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಳ್ಳೋದು, ಸಮಾಜ ಸೇವೆ ಮಾಡೋದು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಆಸೆ ಇಲ್ವಾ? ಗಾಂಧಿನಗರದಲ್ಲಿ ಒಂದು ವೃದ್ಧಾಶ್ರಮ ಇದೆ. ಸರಿ, 3-4 ಕೋಟಿ ಇದ್ರೆ ಅದನ್ನ ಸೂಪರ್ ಆಗಿ ನಡೆಸ್ಬೋದು. 3-4 ಕೋಟಿ ಬ್ರೋ, ಎಲ್ಲಿ ಹೋಗೋದು? ಅದೆಲ್ಲ ದೊಡ್ಡ ಮ್ಯಾಟ್ರೇ ಅಲ್ಲಮ್ಮ. ಸಿಎಂ ಬಂದು ವೃದ್ಧಾಶ್ರಮನ ಓಪನ್ ಮಾಡಿಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ಫಂಡ್ ರೈಸ್ ಆಗುತ್ತೆ. ಸಿಎಂ? ಯು ಮೀನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? ನಮ್ಮ ಮುಖ್ಯಮಂತ್ರಿನೇ. ಏನಮ್ಮ, ನಿಮ್ಮಪ್ಪ MLA ತಾನೆ? ಹೌದು. ಹಾಗಾದ್ರೆ ಸಿಎಂಗೆ ಒಳ್ಳೆ ಫ್ರೆಂಡ್ ಆಗೇ ಇರ್ತಾರೆ. ಅಬ್ಬಾ, ಎಲ್ಲಿ ನನ್ ಕನ್ಸು ನನ್ಸಾಗ್ದೆ ಹೋಗ್ಬಿಡುತ್ತು ಅಂತ ಭಯ ಪಡ್ತಿದ್ದೆ. ಆದ್ರೆ ಈಗ ನನ್ ಕಾನ್ಫಿಡೆನ್ಸ್ ಬಂತು. ಅಯ್ಯೋ, ಆಗಲ್ಲ ಬ್ರೋ, ನೀವು ದಯವಿಟ್ಟು ಡ್ರೀಮ್ನ ಚೇಂಜ್ ಮಾಡ್ಕೊಳ್ಳಿ. ಏನೋ ಸಣ್ಣ ಪುಟ್ಟ ಹೆಲ್ಪ್ ಕೇಳ್ತೀರಾ ಅಂತ ಅನ್ಕೊಂಡ್ರೆ ಸಿಎಂನೇ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ದೀರಾ? ಚಾನ್ಸೇ ಇಲ್ಲ ಬ್ರೋ. ಸುಮ್ನೆ ಬಿಯರ್ ಕುಡ್ಬಿಟ್ಟು ಹೋಗಿ ಮಲ್ಕೊಳ್ಳಿ. ಇವಾಗ ಹೇಳಿ ಬ್ರೋ, ನಿಮ್ಮನ್ನ ಫ್ರೀಯಾಗಿ ಕರ್ದಿದ್ಯಾರು? ಪ್ರಿಯಾ ಅಲ್ವೋ? ಪ್ರಿಯಾ ಲವ್ ಹೇಗೆ ಬ್ರೋ? ಎಲ್ಲಿ ಯಾವಾಗ ಹೇಗ್ ಮೀಟ್ ಆದ್ರೆ ಹೇಳಿ ಬ್ರೋ. Who do you think you are? How can you throw this on me? Sense ಇಲ್ವಾ ನಿನ್ಗೆ? ನಿನ್ನೆ ಕೇಳ್ತಾ ಇರೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನೋಡ್ತಾ ಇದ್ಯಾ? ಹಲೋ. ಏನ್ರಿ, ನಿಮ್ಮಂತ ಸುಂದರವಾದ ಹುಡುಗಿ ನಿಮ್ ಸುಂದರವಾದ ಕೈಗಳಿಂದ ಆ ಕೋಕ್ನ ಡಸ್ಟ್ಬಿನ್ ಒಳಗೆ ಹಾಕಿದ್ರೆ ಆ ಡಸ್ಟ್ಬಿನ್ ಎಷ್ಟು ಖುಷಿ ಬೀಳುತ್ತಲ್ವಾ? ಅದು ಬಿಟ್ಟು ಇದನ್ ರೋಡಲ್ಲಿ ಹಾಕ್ತಿರಲ್ಲ, ಇದು ನ್ಯಾಯನಾ? ಸಾರಿ, ವೆರಿ ಸಾರಿ. ಇನ್ಮೇಲೆ ಯಾವತ್ತೂ ರೋಡಲ್ಲಿ ಬೆಸಾಕಲ್ಲ. ಸಾರಿ. ಏನ್ರಿ, ಜಗಳ ಆಡ್ತೀರಾ ಅನ್ಕೊಂಡ್ರೆ
ಸಾರಿ ಹೇಳ್ತಿದ್ದೀರಲ್ಲ. ನೀವ್ ಡೈರೆಕ್ಟ್ ಆಗಿ ಬಾಟಲ್ ನ ರೋಡಲ್ಲಿ ಯಾಕೆ ಹಾಕಿದ್ರಿ ಅಂತ ಕೇಳಿದಿದ್ರೆ ಖಂಡಿತ ಜಗಳ ಆಡ್ತಿರ್ಲಿಲ್ಲ. ನೀವು ಚೆನ್ನಾಗಿರೋ ಹುಡ್ಗಿ ಯಾಕೆ ಹಾಕ್ಲಿಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆ ಕೋಪ ಬರ್ಲಿಲ್ಲ. ಹೌದು, ನೀವು ನಾನ್ ಕುಮಾರ್ ಅಂತ. ಈ ತರ ರೋಡಲ್ಲಿ ಯಾರಾದ್ರೂ ಕೇರ್ಲೆಸ್ ಆಗಿ ಕಸ ಬಿಸಾಕಿದ್ರೆ ತಗೊಂಡ್ ಹೋಗಿ ಅವರು ಕೊಡೋದೆ ನನ್ ಕೆಲ್ಸ. ಕೆಲವ್ರು ತಗೋತಾರೆ, ಕೆಲವರು ತಿರ್ಗಾ ಮುಖಕ್ಕೆ ಹೊಡಿತಾರ. ಆದ್ರೆ ಯಾಕೆ ಆತರ ಮಾಡ್ತಾರೆ? ನಮ್ಗೆ ಅಂತ ಮಾಡಿರೋ ರೂಲ್ಸ್ ನ ನಾವೇ ಬ್ರೇಕ್ ಮಾಡಿದ್ರೆ ಹೇಗೆ ಹೇಳಿ? ಹೆಸರು ಹೇಳಿಲ್ವಲ್ಲ. ಪ್ರಿಯಾ. ನೈಸ್. ಹೌದು, ಈ ಟೈಮಲ್ಲಿ ಈ ರೋಡಲ್ಲಿ ಏನ್ ಮಾಡ್ತಿದ್ದೀರಾ? ಒಂದ್ ಫಂಕ್ಷನ್ ಹೊರಟಿದ್ದೆ, ಏನಾಯ್ತೋ ಗೊತ್ತಿಲ್ಲ, ಕಾರ್ ಸ್ಟಾಪ್ ಆಗೋಯ್ತು. ಸೊ ಅದಕ್ಕೆ ಫ್ರೆಂಡ್ ಕಾಲ್ ಮಾಡ್ತಿದ್ದೆ. ಹಾಸ್ಟೆಲ್ ಇಲ್ಲೇ ಹತ್ರನೇ. ಹಾಸ್ಟೆಲ್? ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ US ಅಲ್ಲಿ ಇರ್ತಾರೆ. ನನಗೆ IAS ಓದ್ಬೇಕು ಅನ್ನೋ ಆಸೆ, ಅದಕ್ಕೆ ಹಾಸ್ಟೆಲ್ ಅಲ್ಲಿ ಇದ್ದು ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ನೋಡಪ್ಪ, ಮುಂದೆ ಬರೋ ಕಲೆಕ್ಟರ್. ಇಂಟ್ರೆಸ್ಟಿಂಗ್ ಆಗಿರೋ ಟೈಮಲ್ಲಿ ಇಂಟರ್ವಲ್ ಬಿಟ್ಬಿಟ್ರೆ ಏನಾಯ್ತು? ಒಂದ್ ನಿಮಿಷ ಬ್ರೋ, ಒನ್ ಮೋರ್ ಬಿಯರ್, ವೇಟ್. ಲವ್ ಸ್ಟೋರಿ ಕುಡಿಯೋದಕ್ಕೆ ನೀರ್ ಬೇಕು ಸರ್. ಶ್ಯೂರ್ ಮಿಸ್ಟರ್ ಪ್ರಕಾಶ್, ಕುಡಿ. ಸರ್, ಐಸ್ ವಾಟರ್ ಸಿಗುತ್ತಾ ಸರ್? ಪ್ರಕಾಶ್ ಸರ್, ಅದು ಐಸ್ ಕ್ಯೂಬ್ಸ್ 2-3 ಇದೆ ಸರ್. ಸರ್ 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 ಪರವಾಗಿಲ್ಲ ಸರ್, ನಾನು ಈ ನೀರೇ ಕುಡ್ಕೋತೀನಿ ಸರ್. ಬೆಂಗಳೂರಲ್ಲಿ ರಾಜ್ಯದ CM ಮನೆ ಮುಂದೆ ಪಕ್ಷದ ಕಾರ್ಯಕರ್ತೆಯರೆಲ್ಲರೂ ಸಾಮೂಹಿಕವಾಗಿ ಎದೆ ಬಡಿದುಕೊಂಡು ಅಳುತ್ತಾ ಗೋಳಾಡಿದರು. ನಿನ್ನ ಆಕ್ಟಿವಿಟೀಸ್ ಎಲ್ಲ ನೋಡ್ತಿದ್ರೆ ಯಾರೋ ದೊಡ್ಡ ಟೆರರಿಸ್ಟ್ ಹತ್ರ ಟ್ರೈನಿಂಗ್ ತಗೊಂಡಿರೋ ಹಾಗಿದೆ. ಹೇಳಿ, ಅಲ್ ಖೈದಾ, ಲಷ್ಕರ್ ಎ ತೊಯ್ಬಾ? ಹೌದು ಸರ್, ಲಷ್ಕರ್ ಎ ತೈಬಾ, JC ಮುಜಾಹಿದೀನ್, ಅಲ್ಹದ್ ಹಿಲ್ ಮುಜಾಹಿದೀನ್, ಇಂಡಿಯನ್ ಮುಜಾಹಿದೀನ್, ISIS ಇವರೆಲ್ಲ ಸೇರಿ ಒಂದು ಟ್ರೈನಿಂಗ್ ಸ್ಕೂಲ್ ನಡೆಸ್ತಿದ್ದಾರೆ. ಅದರಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟ್. ಅಯ್ಯೋ ಹೋಗಿ ಸರ್, ಈ ಒಂದ್ ಬಂದೂಕನ್ನ ಬಿಹಾರನ ಹತ್ರ ತಗೊಂಡು ಇಲ್ಲಿಗೆ ಬಂದು ಸೇರ್ಸೋಷ್ಟ್ರಲ್ಲಿ ನಾನ್ ಪಟ್ಟ ಪಾಡಿದ್ಯಲ್ಲ. ಅಷ್ಟು ಕಷ್ಟಪಟ್ಟವನು ಡಿಮ್ಯಾಂಡ್ ಏನು ಅಂತ ಕೇಳಿದ್ರೆ ಹೇಳ್ಬೇಕು ತಾನೆ. ಸಮಯ ಬಂದಾಗ ಹೇಳ್ತೀನಿ ಅಂತ ಯಾಕೆ ಹೇಳಿದೆ? ಯಾಕೆ ನಿನ್ ಡಿಮ್ಯಾಂಡ್ ಹೇಳೋದಕ್ಕೆ ಗುಳಿಗೆ ಕಾಲ, ರಾಹುಕಾಲ ಅಂತ ಇದೆಯಾ? ಹೌದು ಸರ್, ನೀವು ಮಾತ್ರ ಒಳ್ಳೆ ಟೈಮ್ ನೋಡಿ ತಾನೇ ಪ್ರಮಾಣ ವಚನ ಸ್ವೀಕರಿಸ್ತೀರಾ, ನಾವು ಮಾತ್ರ ನೋಡಬಾರ್ದಾ? ಹಾಗಾದ್ರೆ ನೀನ್ ಹೇಳೋ ಪ್ರಕಾರ ಅವನ ಹೆಸರು ಕುಮಾರ? ಹೌದು ಸರ್, ಕರೆಕ್ಟ್ ಆಗಿ ಹೇಳಿದ್ರಲ್ಲ. ಅನಾಥ ಓಸಿಲಿ ಕುಡಿಸಿದ್ರೆ 2 ಬೀರ್ ಎಕ್ಸ್ಟ್ರಾ ಹೊಡೆದ್ಬಿಡ್ತಾರೆ. ಕರೆಕ್ಟ್ ಸರ್. ಇನ್ನೇನ್ ಗೊತ್ತಾ ಅವನ ಬಗ್ಗೆ? ಗೊತ್ತಿರೋದೆಲ್ಲ ಹೇಳ್ತೀನಿ ಸರ್. ಅಯ್ಯೋ ಬೇಡ ಬೇಡ, ಗೊತ್ತಿರೋದೆಲ್ಲ ಹೇಳೋದ್ ಬೇಡ, ಗೊತ್ತಿಲ್ಲದೆ ಇರೋದೇ ಹೇಳು. ಹೇಳು. ತಗೊಳ್ಳಿ ಬ್ರೋ, ಪ್ಲೀಸ್ ಬ್ರೋ, ಕಂಟಿನ್ಯೂ 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 ಬ್ರೋ. ಹಾಯ್. ಹೇ ಹಾಯ್. ನೋಡಿ, ನೀವ್ ಹೇಳಿದ್ ಕೇಳಿ ಡಸ್ಟ್ಬಿನ್ ಹಾಕೋಣ ಅಂತ ಬಂದೆ. ವಾವ್. ನಾನು ನೆನ್ನೆ ಫುಲ್ಲು ನಿಮ್ಮನ್ನೇ ನೆನ್ಸ್ಕೊತಾ ಇದ್ದೆ. ನಾನು ಕೂಡ ನಿಮ್ನೆ ನೆನ್ಸ್ಕೋತಿದ್ದೆ. ಹೌದಾ? ಯಾಕೆ ನನ್ ಯಾಕೆ ನೆನ್ಸ್ಕೋತಿದ್ರಿ? ಏನಿಲ್ಲ, ಪರಿಚಯನ ಇಲ್ದಿರೋ ಒಂದು ಹುಡುಗಿ ಹತ್ರ ಸುಂದರವಾಗಿದ್ದೀರಾ, ಐಸ್ ಕ್ರೀಮ್ ಅದು ಇದು ಅಂತೆಲ್ಲ ಏನೋ ಸ್ವಲ್ಪ ಓವರ್ ಆಗಿ ಮಾತಾಡ್ಬಿಟ್ಟೆ ಅನ್ಕೊಳ್ತೀನಿ ಅಲ್ವಾ? ಛೇ ಛೇ, ಅದ್ರಲ್ಲೇನ್ ತಪ್ಪಿದೆ, ನಿಜ ತಾನೇ ಹೇಳಿದ್ರಿ. ಕಮ್, ನಾವ್ ಲವ್ ಮಾಡ್ಬೇಕಾದ್ರೆ ಇದೇ ತರ ಓಪನ್ ಆಗಿ ಮನ್ಸಿಂದ ಮಾತಾಡ್ಬೇಕು. ಮತ್ತೆ ನಾನ್ ಯಾವಾಗೆಲ್ಲ ಐಸ್ ಕ್ರೀಮ್ ಕೇಳ್ತೀನಲ್ಲ, ನನಗ್ ಕೊಡಿಸ್ಬೇಕು. ಒಂದ್ ನಿಮಿಷ, ಏನ್ ಹೇಳಿದ್ರಿ? ನಾವು ಲವ್ ಮಾಡ್ತಿದ್ವಾ? ಇಲ್ಲ, ಅದು ಫ್ಲೋ ಅಲ್ಲಿ ಫ್ಯೂಚರ್ ಅಲ್ಲಿ ನಡಿಬೋದೇನೋ ಅಂತ ಹೇಳ್ದೆ. ಫ್ಲೋ ಮನ್ಸಲ್ಲಿರೋದು ಬಾಯಲ್ಲಿ ಬಂದ್ಬಿಡ್ತು. ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಅಪ್ಪ ಅಮ್ಮ ಇಂಡಿಯಾಗ್ ಬರ್ತಿದ್ದಾರೆ, ನಮ್ ಲವ್ ಓಕೆ ಮಾಡ್ತಾರೆ, ಆಮೇಲೆ ನಮ್ ಮದ್ವೆ ಅಂಡ್ ದೆನ್ ಹನಿಮೂನ್ಗೆ US ಹೋಗ್ಬೋದು. ವೇಟ್, ನಿನ್ ಜಾಬ್ ಏನಾಯ್ತು? ಜಾಬ್ ತಾನೆ, ಆಮೇಲೆ ನೋಡ್ಕೋಬೋದಲ್ಲ. ಆಮೇಲೆ ಅಂದ್ರೆ ಲೂಸ್ ಮರ್ತ್ಬಿಟ್ಯಾ? ಓಲ್ಡ್ ಏಜ್ ಹೋಮು, CM ಇನಾಗ್ರೇಷನ್, ಫಂಡ್ ರೈಸಿಂಗು, ನನ್ನ ನೇಮು ಅದೆಲ್ಲ ಮುಗಿಸಿದ್ಮೇಲೆ ನಿಧಾನವಾಗಿ ಜಾಬ್ ನೋಡ್ಕೋಬೋದಲ್ಲ. ಹಾಗಾದ್ರೆ ಅಲ್ಲಿ ತನಕ ಕೆಲ್ಸಕ್ಕೆ ಹೋಗೋ ಐಡಿಯಾನೇ ಇಲ್ವಾ? ನೋಮಾ, ಓಲ್ಡ್ ಏಜ್ ಹೋಮ್ ಬಗ್ಗೆ ಯೋಚನೆ ಮಾಡಿದ್ರೆ ಮತ್ತೆ ನಮ್ ಲೈಫು. ಹೇಯ್, ಯಾಕೆ ಅಗತ್ಯ ಇಲ್ಲದೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ?
ನಾನೇನೋ ದೊಡ್ಡದಾಗಿ ತಪ್ಪು ಮಾಡ್ದ ಹಾಗೆ. ತಪ್ಪು ಕಣೋ. ನನ್ ಪೇರೆಂಟ್ಸ್ಗೆ ಏನಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಲಿ? ಗುಗ್ಗು, ನನ್ ಬಾಯ್ ಫ್ರೆಂಡು ಬ್ರೇವು, ಸ್ಮಾರ್ಟು, ಬ್ರಿಲಿಯಂಟು ಹೀಗೇನಾದ್ರೂ ಹೇಳಿ ಇಂಟ್ರೊಡ್ಯೂಸ್ ಮಾಡೋಲ್ಲ. ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಏನ್ ಡೆಸಿಗ್ನೇಷನ್ ಬೇಕು? ಕುಮಾರ್, ನನ್ ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದೀನಿ, ಏನೇನೋ ಮಾತಾಡ್ಬೇಡ ನೀನು. ಇಲ್ಲಿ ನೋಡ್ ಪ್ರಿಯಾ, ಲೈಫ್ ಅಲ್ಲಿ 2 ವಿಷಯ ನಂಗೆ ತುಂಬಾ ಮುಖ್ಯ. ಒಂದು ನೀನು, ಇನ್ನೊಂದು ಓಲ್ಡ್ ಏಜ್. ನನ್ಗೂ 2 ವಿಷಯ ಮುಖ್ಯ ಆಗಿರೋದು. ಒಂದು ನೀನು, ಇನ್ನೊಂದು ನಾನು ಅನ್ಕೊಂಡಿರೋ ಲೈಫ್. ಸೊ ನಮ್ಮ ಅಪ್ಪ ಅಮ್ಮ ಬರೋ ಅಷ್ಟ್ರಲ್ಲಿ ಕೆಲ್ಸ ಹುಡ್ಕೋ. ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಷ್ಟಪಡೋ ಹಾಗೆ ಮದ್ವೆ ಆಗುತ್ತೆ. ಇಲ್ಲಿ ನೋಡು ಕುಮಾರ್, ನೀನ್ ಬೇಕು ಅಂತ ನಾನ್ ಹೇಳ್ತಾ ಇದ್ದೀನಿ. ನಾನ್ ಬೇಕೋ ಇಲ್ವೋ ಅಂತ ನೀನ್ ಡಿಸೈಡ್ ಮಾಡು. ಇಳಿ ಕೆಳಗೆ. ಹತ್ತು ಬಿಯರ್ ಕುಡಿದು ಮುಗಿಸೋದ್ರಲ್ಲಿ ಒಂದು ಲವ್ ಸ್ಟಾರ್ಟ್ ಆಗಿ ಹಿಂಗ್ ದಬ್ಬಕೊಂಡ್ಬಿಡ್ತಲ್ಲ ಬ್ರೋ. ನಿಮ್ ಲವ್ ಸ್ಟೋರಿ ಕೇಳೋದಕ್ಕೆ ತುಂಬಾ ಫೀಲ್ ಆಗ್ತಾ ಇದೆ ಬ್ರೋ. ಆ ಹುಡುಗಿ ಯಾಕೆ ಹಂಗ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಹುಡುಗಿ ಜೀನ್ಸ್ ಹಾಕಿರೋ ಲಕ್ಷ್ಮಿ ಬ್ರೋ. ಹಲೋ ವೇಸ್ಟ್ ಫೆಲೋ. ಹಾಯ್. ಸೆನ್ಸ್ ಅಲ್ವಾ ನಿನ್ಗೆ? ವೇಸ್ಟ್ ಫೆಲೋ. ಏಯ್ ಲೂಸು. ಲೂಸಾ? ನೀನೇ ಕಣೋ ಇಲ್ಲಿ ನಿಂತಿದ್ಯಲ್ಲ ದೊಡ್ಡ ಲೂಸು. ಸೆನ್ಸ್ಲೆಸ್ ಲೂಸು. ಲೂಸ್ಗಳಿಗೆ ದೊಡ್ಡ ಲೂಸು. ಹಲೋ. ಯಾರ್ರಿ ನೀವು? ಪೆಪ್ಸಿ ನೀವು ಕುಡಿದ್ಬಿಟ್ಟು ನನ್ನ ಮುಖನೇ ಡಸ್ಟ್ಬಿನ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ. ರೋಡಲ್ಲಿ ಎಷ್ಟು ಡಸ್ಟ್ಬಿನ್ ಗಳಿದೆ ನೋಡಿಲ್ವಾ ನೀನು? ಅದ್ರಲ್ಲಿ ಹಾಕಕ್ಕಾಗಲ್ವಾ? ಬ್ಯೂಟಿಫುಲ್ ರೀ. ಏನ್ ಡಸ್ಟ್ಬಿನ್ ಬ್ಯೂಟಿಫುಲ್ ಅಂತಿದ್ದಾನೆ? ಇಲ್ಲಿವರೆಗೂ ನನಗೆ ಇಷ್ಟು ಸ್ಟ್ರಾಂಗ್ ಆಗಿ ಯಾರು ಹೇಳಿಲ್ಲ ಕಣ್ರಿ. ನೀವು ಹೂ ಅಂತ ಒಂದೇ ಒಂದ್ಸಲ ಹೇಳ್ರಿ, ಈ ಬೀದಿಲಿರೋ ಎಲ್ಲಾ ಕಸನ ತಗೊಂಡು ಹೋಗಿ ನಾನೇ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟು ಬರ್ತೀನಿ. ಹೇಳ್ರಿ ಹೂ ಅನ್ನಿ. ಏಯ್, ಓವರ್ ಆಗಿ ಆಡ್ಬೇಡ ನೀನು. ಓವರ್ ಆಗಿ ಮಾತಾಡ್ಬಿಟ್ಟ? ಹೊರಡು. ಅಷ್ಟೇನಾ? ಅಷ್ಟೇನೆ, ಬೇರೆ ಏನು? ಇಬ್ರು ಸುಂದರವಾಗಿರೋ ಯೂತ್ ಫಸ್ಟ್ ಟೈಮ್ ಸಿಕ್ಕಿದೀವಿ. ಸ್ಯಾಂಡ್ವಿಚ್, ಬರ್ಗರ್ ಏನಾದ್ರೂ ತಿನ್ಬೋದಲ್ಲ? ಏಯ್, ಏನೋ ಅನ್ಕೊಂಡಿದ್ಯಾ ನಿನ್ನ ನೀನು? ಅಲ್ಲರಿ, ನೆನಪಿಗೆ ಅಂತ ಏನಾದ್ರೂ ತಿನ್ನೋಣ. ನಿನ್ ಮುಖಕ್ಕೆ ಪಿಜ್ಜಾ ಬರ್ಗರ್ ಎಲ್ಲ ಸೆಟ್ ಆಗಲ್ಲ. ಸರಿ ಬಿಡು, ಹೋಗಿ ಐಸ್ ಕ್ರೀಮ್ ತಿನ್ನೋಣ ಬಾ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ? ಓದ್ತಾ ಇದ್ದೀರಾ? ನಾನ್ ಸಿನಿಮಾಲಿ ಹೀರೋಯಿನ್ ಆಗ್ಬೇಕು ಅಂತಿದ್ದೀನಿ. ಓ ಹೌದಾ? ಸಿನಿಮಾದಲ್ಲಿರೋ ಎಲ್ಲಾ ಡೈರೆಕ್ಟರ್ಸ್, ಹೀರೋಸ್ ನನ್ನ ಫ್ರೆಂಡ್ಸ್ ಏನೆ. ನಿಮ್ಗೆ ಏನ್ ಹೆಲ್ಪ್ ಬೇಕೋ ನನ್ನನ್ ಕೇಳಿ, ನಾನು ಖಂಡಿತ ಮಾಡ್ಕೊಡ್ತೀನಿ. ಹೌದಾ? ನಿಮ್ಗೆ ದುನಿಯಾ ವಿಜಯ್ ಅಂದ್ರೆ ಇಷ್ಟ ತಾನೆ? ದುನಿಯಾ ವಿಜಯ್ ಓಕೆನೆ, ಆದ್ರೆ ದರ್ಶನ್ ಅಂದ್ರೆ ತುಂಬಾ ಇಷ್ಟ. ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಇಷ್ಟ. ಸ್ಟ್ರೈಟ್ ಆಗಿ ಚಾಲೆಂಜಿಂಗ್ ಸ್ಟಾರ್ ಮೇಲೆ ಕೈ ಹಾಕ್ತಿದ್ದಾಳಲ್ಲ. ಅಲ್ಲರಿ, ಹಿಂಗ್ ನೈಟ್ ಅಲ್ಲಿ ಒಬ್ಬರೇ ಓಡಾಡ್ತಾ ಇರ್ತಾರಲ್ಲ, ಬೈಯಲ್ವಾ ಮನೇಲಿ? ನಾನು ಇಲ್ಲೇನೆ ಹಾಸ್ಟೆಲ್ ಅಲ್ಲಿ ಇದ್ದೀನಿ. ಸೂಪರ್ ರೀ. ಹಾಗಾದ್ರೆ ನಾವು ಡೈಲಿ ಈ ತರನೇ ಸಿಗ್ಬಹುದು, ಐಸ್ ಕ್ರೀಮ್ ತಿನ್ಬಹುದು. ಓಕೆ ಓಕೆ. ಏನಮ್ಮ, ನೀನ್ ಲವ್ನ ಅವಳ ಹತ್ರ ಪ್ರಪೋಸ್ ಮಾಡಿದ್ಯಾ? ಅವಳು ಅದನ್ನ ಆಕ್ಸೆಪ್ಟ್ ಮಾಡ್ಬಿಡ್ಲಾ? ನಾನ್ ಪ್ರಪೋಸ್ ಮಾಡೋದಾಗಿರ್ಲಿ ಬ್ರೋ, ನಿನ್ ಲವ್ ಸೀನಿಯರ್ ಲವ್. ನಿಮ್ ಹುಡುಗಿ ಕೋಪ ಮಾಡ್ಕೊಂಡು ಹೋದ್ಲು ಅಂದ್ರೆ ಅಲ್ವಾ, ಮೊದ್ಲು ಅದನ್ನ ಸೆಟಲ್ ಮಾಡೋಣ ಬ್ರೋ. ಮೊದ್ಲು ನಿನ್ ಲವ್? ಇಲ್ಲ ಇಲ್ಲ ಇಲ್ಲ, ಮೊದ್ಲು ನಿನ್ ಲವ್. ಟಾಸ್ ಹಾಕೋಣ ಬ್ರೋ. ಈಗ ಈ ಬಾಟ್ಲಿಂದ ಆ ಸ್ಟ್ರೀಟ್ ಲ್ಯಾಂಪ್ ನ ಹೊಡೆದ್ರೆ ನಿನ್ ಲವ್, ಹೊಡಿಲಿಲ್ಲ ಅಂದ್ರೆ ಆಗ್ಲೂ ನಿನ್ ಲವ್. ಸೂಪರ್ 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 ಬ್ರೋ, ಸೂಪರ್ ಆಗಿರೋ ತೀರ್ಪು. ನನ್ನನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಹೊಡಿಯ. ಬಾಟ್ಲನ್ನ ಎತ್ಕೊಂಡೆ, ಮಾಡದೆ, ಹೊಡೆದೆ ನೋಡು. ಕರೆಂಟು ಕ್ಲೋಸ್. ಯಾರ ಅವನು? ರಾಜ್ಯ ಕಣ. ಒಳ್ಳೆ ಶಗುನ. ಈ ಅಣ್ಣನ ಆಶೀರ್ವಾದದೊಂದಿಗೆ ನಿನ್ ಮದುವೆ.
ಅದು ಕುಮಾರ್ ತಾನೇ? ನಿಮಗ್ ಮೊದ್ಲೇ ಗೊತ್ತಾ? ಮುಂಚೆನೆ ಗೊತ್ತು. ಸೂಪರ್ ಕ್ಯಾರೆಕ್ಟರ್ ಅಲ್ವಾ? ಆದ್ರೆ ಈಗ ಟಚ್ಚಲ್ಲಿಲ್ಲ. ಒನ್ ಟೈಮಲ್ಲಿ ಅವನ ಮದ್ವೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ನಿಮ್ಮ ಅಪ್ಪ ಅಮ್ಮ US ಅಲ್ಲಿದ್ದಾರಾ? ಹೌದು, ಅವಾಗ US ಅಲ್ಲಿದ್ರು, ಇವಾಗ ಅವರು ಮ್ಯಾಂಗ್ಳೂರಲ್ಲಿದ್ದಾರೆ. ನೀವು ಫಸ್ಟ್ IAS ಗೆ ಟ್ರೈ ಮಾಡಿದ್ರಾ? ಹೌದು, ಕರೆಕ್ಟ್ ಆಗಿ ಹೇಳ್ದೆ. ಹಾಗಾದ್ರೆ ಸಿನಿಮಾಗ್ ಟ್ರೈ ಮಾಡಿದ್ದು? ಅದು ಕರೆಕ್ಟೇನೆ. IAS ಟ್ರೈ ಮಾಡ್ದೆ, ಆಗ್ಲಿಲ್ಲ, ಅದಕ್ಕೆ ಸಿನಿಮಾ. ಇವಾಗ ಏನ್ ಪ್ರಾಬ್ಲಮ್ ನಿಂದು? ನಿಮ್ ನಿಜವಾದ ಹೆಸರು ಪ್ರಿಯಾ ತಾನೆ? ನನ್ ಫುಲ್ ಹೆಸರು ಪ್ರಿಯದರ್ಶಿನಿ. ಹೌದು, ನೀನೇನ್ ಸಂಬಂಧನೇ ಇಲ್ದೇನೆ ಅಪ್ಸೆಟ್ ಆಗ್ತಿದ್ಯಾ? ನನಗೂ ಅಂತ ನಿಮ್ ಮೇಲೆ ಒಂದು ಫೀಲಿಂಗ್ಸ್ ಇರುತ್ತಲ್ವಾ? ಹಲೋ, ಆ ಫೀಲಿಂಗ್ ನ ನಿನ್ನಲ್ಲೇ ಇಟ್ಕೋ. ನನಗ್ ಟೈಮ್ ಆಗ್ತಿದೆ, ನಾಳೆ ಸಿಗೋಣ, ಬಾಯ್. ಯಾಕೆ ಬಾಲ ಹೀಗೆ ನೋಡ್ತಿದ್ಯಾ? ಈ ಬಾಲ ದೊಡ್ಡ ಇದೇನಲ್ಲ, ಆದ್ರೆ ಪ್ರಿಯ ನಿನ್ನವಳು ಅಂತ ಗೊತ್ತಿಲ್ಲದೆ ನನ್ನಿಂದ ನಿನ್ನ ಪ್ರೀತಿಗೆ ದೊಡ್ಡ ಅನ್ಯಾಯ ಆಗಿದೆ. ಕ್ಷಮಿಸ್ಬಿಡು. ಊರು ಕೇರಿ ಇಲ್ದಿರೋ ಅನಾಥ ನಾನು. ನನಗಿರೋದಕ್ಕೆ ಜಾಗ ಕೊಟ್ಟಿದ್ಯಾ, ಹಾಕೊಳ್ಳೋಕೆ ಬಟ್ಟೆ ಕೊಟ್ಟಿದ್ಯಾ, ಕುಡಿಯೋಕೆ ಬಿಯರ್ ಕೊಟ್ಟಿದ್ಯಾ. ನಿನಗೆ ನಾನು ಏನು ಕೊಡಲಿ? ಏನು ಮಾಡಬೇಡ. ನನ್ನ ಹತ್ರ ಇರೋದು ಒಂದೇ ಒಂದು, ನನ್ನ ಪ್ರೀತಿ. ಮಾಡ್ತೀನಿ, ತ್ಯಾಗ ಮಾಡ್ತೀನಿ. ತಗೋ. ನನ್ನ ಜೀವನೇ ನೀನು ಕಾಪಾಡಿದ್ಯಾ. ನಾನು ನಿನಗೆ ಸಣ್ಣ ಹೆಲ್ಪ್ ಮಾಡಿದೆ, ಅದಕ್ಕೆ ನಿನ್ನ ಪ್ರೀತಿನೇ ನನಗೆ ತ್ಯಾಗ ಮಾಡ್ತಾ ಇದೆಯಾ? ನಾನು ಮಾಡಬೇಕು, ಏನಾದರೂ ದೊಡ್ಡದಾಗಿ ಮಾಡಬೇಕು. ಏನು ಮಾಡ್ತೀಯಾ? ಇಂಪೋರ್ಟೆಡ್ ಬಟ್ಟೆ, ಎಕ್ಸ್ಟ್ರಾ 2 ಬಿಯರ್? ಬೇಡ, ಬಿಟ್ಬಿಡು. ಬಿಡಲ್ಲ. ನನಗೆ ಲೈಫ್ ಕೊಟ್ಟಿದ್ಯಾ, ಈಗ ನನ್ನ ಲೈಫ್ಗೆ ಪಾರ್ಟ್ನರ್ನು ಕೊಟ್ಟಿದ್ಯಾ. ನಿನ್ನ ಲೈಫ್ ಆಂಬಿಷನ್ಗೆ ನಾನು ಹೆಲ್ಪ್ ಮಾಡೋದಕ್ಕೆ ಒಂದು ಅವಕಾಶ ಕೊಡು. ಅರ್ಥ ಆಗಿಲ್ಲ. ನಮ್ಮಪ್ಪನ ಕಾಲಿಗೆ ಬೀಳ್ತೀನಿ, ವೃದ್ಧಾಶ್ರಮದ ಓಪನಿಂಗ್ ಸೆರೆಮನಿಗೆ CMನ ಕರ್ಕೊಂಡು ಬರ್ತೀನಿ. ಬಾಯ್. ಅವಾಗೆಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಸರ್. ಎಲ್ಲೇ ನೋಡಿದ್ರು ಒಂಥರ ಕಲರ್ಫುಲ್ ಸರ್. ಸಿಕ್ಕಾಪಟ್ಟೆ ಲವ್ ಸರ್. ಎದೆಲೆ ಇಟ್ಕೋಬಹುದು. ಎದೆ ಅಲ್ಲ, 2 ಕಾಲ್ ಕೆಳಗೆ ತುಳಿದು ಬಿಡ್ತೀನಿ. ಮುಟ್ಟಾಳ. ಅವನ್ ಸಿನಿಮಾದಲ್ಲಿ ಬರೋ ತರ ಆಕ್ಟಿಂಗ್ ಮಾಡಿ ನಿನ್ ಮೂಲಕ CMನ ಇಲ್ಲಿ ಕರೆಸ್ಕೊಂಡಿದ್ದಾನೆ. ಎಜುಕೇಟೆಡ್ ಅಲ್ವಾ ನೀನು? ಬುದ್ಧಿ ಇಲ್ದಿರೋ ಬೆಪ್ ನನ್ ಮಗ. ಸರ್, ಲವ್ನ ತ್ಯಾಗ ಮಾಡೋದು ಪಾಸಿಟಿವ್ ಆಟಿಟ್ಯೂಡ್ ಸರ್. ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಆಟಿಟ್ಯೂಡ್ ಅಂತೆ. ನಿನ್ ತಲೆಯಲ್ಲಿ ಸಗಣಿ. ಅವನ್ ಲವ್ನ ಅವ್ನ್ ತ್ಯಾಗ ಮಾಡ್ದ, ನಿನ್ ಹುಡುಗಿ ಯಾಕೋ ತ್ಯಾಗ ಮಾಡ್ಬೇಕು? ಅದ್ ಸರಿ, ನೀನ್ ಎಷ್ಟ್ ತರ ಸ್ಮಾರ್ಟ್ ಆಗಿದ್ಯಾ, ಇಲ್ಲ ದರ್ಶನ್ ತರ ಬಿಲ್ಟ್ ಮಾಡಿದ್ಯಾ? ಇಡಿಯಟ್ ಇಲ್ಲ ತಾನೆ? ಏನು ಪ್ರಕಾಶ್ ಇವನು? ಏಯ್, ಆ ಹುಡುಗಿದು ಫೋನ್ ನಂಬರ್ ಕೊಡು. ಗೊತ್ತಿಲ್ಲ ಸರ್. ನೀನ್ ತಾನೇ ಟಾಪ್ ಅಪ್ ಮಾಡಿದ್ಯಾ ಹುಡುಗಿಗೆ? ಸುಮ್ನೆ ನಂಬರ್ ಹೇಳು. ನಿಜವಾಗ್ಲೂ ಗೊತ್ತಿಲ್ಲ ಸರ್. ಫೋನ್ ನಂಬರ್ ಗೊತ್ತಿಲ್ಲ, ಓಕೆ, ಅಟ್ಲೀಸ್ಟ್ ಆ ಹುಡುಗಿ ಗಾಡಿ ನಂಬರ್ ಆದ್ರೂ ಹೇಳು. ವಾಟ್? ಸಾರಿ ಪ್ರಕಾಶ್, ಇವ್ರನ್ನೆಲ್ಲ ನೋಡಿದ್ರೆ ಗಾಡಿ ನೋಡಿ ಪ್ರೀತಿಸೋ ತರ ಕಾಣಿಸ್ತಾರ. ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಕಿಸಿದ್ಯಾ ರಾಸ್ಕಲ್? ಕೇಳಿಸ್ಕೋ, ಗವರ್ಮೆಂಟ್ ನ ಮೋಸ ಮಾಡೋದು ಈಸಿ. ಮಗನೇ ಸಿಗಾಕೊಂಡೆ 5 ಜನ್ಮಕ್ಕೂ ಎದ್ದಳಕ್ಕಾಗಲ್ಲ ಮತ್ತೆ. ಸರ್, ಚೀಫ್ ಸೆಕ್ರೆಟರಿ DGP ಲೈನಲ್ಲಿ ಇದ್ದಾರೆ ಸರ್. ಹೇಳಿ ಸರ್. ಏನ್ ಸರ್, ನೀವು ಅಪಾಯಿಂಟ್ ಮಾಡಿದ ಕಮಿಷನರ್ CM ಜೀವಂತವಾಗಿದ್ದಾರ ಅಂತ ಕೇಳಿದ್ರು, ಉತ್ತರ ಸಿಕ್ಬಿಡ್ತು. ಮಧ್ಯಾಹ್ನ ಬಿರಿಯಾನಿ ಕೇಳ್ತಾರೆ, ಅದು ಸಿಕ್ಬಿಡುತ್ತೆ. ಯಾರು ಬದುಕಿದ್ರು ಯಾರು ಸತ್ರು 1ನೇ ತಾರೀಕು ಕರೆಕ್ಟ್ ಆಗಿ ನಿಮ್ಮೆಲ್ರಿಗೂ ಸಂಬಳನೂ ಬಂದ್ಬಿಡುತ್ತೆ. ಆದ್ರೆ ನಮ್ಮ ನಾಯಕರು ನಮಗೆ ಜೀವಂತವಾಗಿ ಸಿಗ್ತಾರಾ ಇಲ್ವಾ ಸರ್? ಈ ಸಿಚುವೇಶನ್ ಅಲ್ಲಿ ನಾವೇ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಓಹೋ, ಎಲ್ರು ಈ ರೀತಿ ಎಮೋಷನಲ್ ಆದ್ರೆ ಯಾರು ಸರ್ ಲಾ ಅಂಡ್ ಆರ್ಡರ್ ನ ಕಂಟ್ರೋಲ್ ಮಾಡೋದು? ಚೆನ್ನಾಗಿ ಮಾತಾಡ್ತೀರಾ ಸರ್, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವು ಆ DGP ಕಮಿಷನರ್ ಎಲ್ರು ಹೋದ್ ಸರ್ಕಾರದಲ್ಲಿ ಪೋಸ್ಟಿಂಗ್ ಬಂದವರು. ನಾವು ಗೆದ್ದು ಬಂದ ತಕ್ಷಣ ನಿಮ್ಮನ್ನೆಲ್ಲ ಬದಲಾಯಿಸಬೇಕಾಗಿತ್ತು. 4 ವರ್ಷದಿಂದ ಬಿಟ್ಟಿದ್ದೇ ತಪ್ಪು. ಆಗಲೇ ನಾನು ಹೇಳಿದ ಕಮಿಷನರ್ನ ಅಪಾಯಿಂಟ್ ಮಾಡಿದ್ದಿದ್ರೆ ಈಗ ನಾನು CM ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ.
ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಕಮ್. ಕಮಿಷನರ್ ಸರ್, ನನ್ನ ಡಿಮ್ಯಾಂಡ್ ಏನು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕಷ್ಟವಾದದ್ದೇನೂ ಇಲ್ಲ, ವೆರಿ ಸಿಂಪಲ್. ಸ್ವಲ್ಪ ದಿನಗಳ ಹಿಂದೆ ATMಗೆ ಹೋಗಿದ್ದೆ ಹಣ ವಿಡ್ರಾ ಮಾಡಕ್ಕೆ. ಅದರಲ್ಲಿ 1,000 ರೂಪಾಯಿ ಕಳ್ನೋಟ್ ಬಂತು. ಬದಲಾಯಿಸೋಣ ಅಂತ ಬ್ಯಾಂಕ್ಗೆ ಹೋದ್ರೆ ಕಳ್ನೋಟ್ ಅನ್ಬಿಟ್ಟು ಹರಿದಾಕ್ಬಿಟ್ರು. ಅದಕ್ಕೆ ನಾನು 1,000 ರೂಪಾಯಿ ವಾಪಸ್ ಕೊಟ್ಬಿಟ್ರೆ CM ಫ್ರೀ. 1,000 ರೂಪಾಯಿ? ಕಮಿಷನರ್ ಸರ್, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ದಿನದ ಹಿಂದೆ ATMಗೆ ಹೋಗಿ ಹಣ ವಿಡ್ರಾ ಮಾಡಿದೆ. ಅದರಲ್ಲಿ 1,000 ರೂಪಾಯಿ ಕಳ್ನೋಟ್ ಬಂತು. ಬದಲಾಯಿಸೋಣ ಅಂತ ಬ್ಯಾಂಕ್ಗೆ ಹೋದರೆ ಅದು ಕಳ್ನೋಟು ಅಂದ್ಬಿಟ್ಟು ಹರಿದಾಕ್ಬಿಟ್ರು. ಆದ್ರಿಂದ ನನ್ನ 1,000 ರೂಪಾಯಿ ನನಗೆ ವಾಪಸ್ ಕೊಟ್ಬಿಟ್ರೆ CM ಫ್ರೀಯಾಗಿ ಹೋಗ್ಬೋದು. ಅರ್ಥ ಆಯ್ತಾ? ಸಿಎಂ ಅಪಹರಣದಲ್ಲಿ ಹೊಸ ತಿರುವು. ಸಿಎಂ ಯೋಗೇಶ್ವರ್ ಅವರು ಅಪಹರಿಸಲ್ಪಟ್ಟು ಗಾಂಧಿನಗರ ವೃದ್ಧಾಶ್ರಮದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ. ತನಿಖೆ ನಡೆಸುತ್ತಿರುವ ಅಧಿಕಾರಿ ಶಂಕರ್ ಪದ್ಮನಾಭ ಅವರು ಅಪಹರಣಕಾರನೊಂದಿಗೆ ಅವನ ಉದ್ದೇಶ ಏನೆಂದು, ಕೋರಿಕೆ ಏನೆಂದು ಕೇಳಿದ್ದಕ್ಕೆ ಅವನು ಹೇಳಿದ, ಒಮ್ಮೆ ತಾನು ATMನಲ್ಲಿ ಡ್ರಾ ಮಾಡಿದ ಹಣದಲ್ಲಿ 1,000 ರೂಪಾಯಿ ಕಳ್ಳ ನೋಟು ಬಂದಿದ್ದಾಗಿಯೂ ಅದನ್ನು ಬ್ಯಾಂಕಲ್ಲಿ ಬದಲಾಯಿಸಿಕೊಳ್ಳಲು ಹೋದಾಗ ಬ್ಯಾಂಕ್ ಅಧಿಕಾರಿಗಳು ಅದನ್ನು ಹರಿದು ಹಾಕಿ ಬಿಟ್ಟದ್ದಾಗಿಯೂ 1,000 ರೂಪಾಯಿ ಕೊಟ್ಟರೆ ಸಿಎಂ ಅವರನ್ನ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾನೆ. ಸರ್, ನ್ಯೂಸ್ ಕೇಳಿಸ್ಕೊಂಡ್ರಾ? ಇದು ಸಾರ್ವಜನಿಕರಲ್ಲಿ ಆತಂಕವನ್ನು, ಗೊಂದಲವನ್ನು ಉಂಟು ಮಾಡಿದೆ. 1,000 ರೂಪಾಯಿ ಕೊಟ್ರೆ ಸಿಎಂ ನ ಬಿಡುಗಡೆ ಮಾಡ್ತೀನಿ ಅಂತ ಬರೀ 1,000 ರೂಪಾಯಿಗೋಸ್ಕರ CM ನ ಅಪಹರಿಸ್ತೀಯ? ಸರ್ಕಾರ ನನಗೆ 1,000 ರೂಪಾಯಿ ಬೇಕು ಅಂತ ಕೇಳಿದ್ರೆ ಯಾರು ಕೊಟ್ಬಿಡ್ತಿದ್ರು. ಅಲ್ಲಿ ನೋಡು, ನೀನು ಹುಚ್ಚಾರದಿಂದ ಜನಗಳು ಹೊಡೆದಾಡ್ಕೊಂಡು ಬೆಂಕಿ ಹಚ್ಕೊಂಡು ಜನಗಳ ಕಷ್ಟ ನೋಡು. ಊರೇ ಸ್ತಬ್ಧ ಆಗಿ ಹೋಗಿದೆ. ನೀನ್ ಇದನ್ನ 1,000 ರೂಪಾಯಿಗೋಸ್ಕರ ಮಾಡ್ತಿಲ್ಲ ಅನ್ಸುತ್ತೆ, ಆದ್ರೆ ಜನಗಳು ಕಷ್ಟ ಪಡ್ತಿರೋದು ಮಾತ್ರ ಕ್ಲಿಯರ್ ಕಾಣಿಸ್ತಾ ಇದೆ. ಸಿಎಂ ಯೋಗೇಶ್ವರ್ ಅವರ ಅಪಹರಣ ಜನರನ್ನು ರೊಚ್ಚಿಗೆ ಬಿಟ್ಟಿದೆ. ಎಲ್ಲೆಲ್ಲೂ ರಸ್ತೆ ತಡೆ ಧರಣಿಗಳು ನಡೆದಿದೆ. ಸಿಎಂ ಸುರಕ್ಷಿತವಾಗಿ ವಾಪಸ್ಸು ಬರಬೇಕೆಂದು ಹೆಣ್ಣು ಮಕ್ಕಳು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ, ಉರುಳು ಸೇವೆಗಳನ್ನು ಮಾಡುತ್ತಿದ್ದಾರೆ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ. ಹೇಳೋ ಮಗ, ನಮ್ಮ ಅಣ್ಣಂಗೋಸ್ಕರ ಹೋರಾಡ್ತೀವಿ, ಜೀವ ಇರೋವರೆಗೂ ಹೋರಾಡ್ತೀವಿ. ಗೌರವಾನ್ವಿತ ಪಕ್ಷದ ಇವತ್ತು ಅದೆಲ್ಲ ಇರ್ಲಿ, CM ಇಲ್ಲ ಅಂತ ಹೇಳಿ CM ಆಗ್ಬೇಕು ಅನ್ಕೊಂಡಿದ್ದೀರಾ? ಇದಕ್ಕೆ ವೇಟ್ ಮಾಡ್ತಿದ್ರ ನೀವು? ನಾನು ಯಾವತ್ತೂ CM ಪದವಿಗೆ ಆಸೆ ಪಟ್ಟವನಲ್ಲ ಅಂತ ಕರ್ನಾಟಕದ ಜನತೆ ಗೊತ್ತು. ಯಾವಾಗ್ಲೂ ಶಾಶ್ವತ CM ಇವರೇ. ನಾನು ಯಾವತ್ತೂ ಅವ್ರ ಹಿಂಬಾಲಕಾನೆ. ನಿನ್ ಸುಮ್ನೆ ಏನೇನೋ ಮಾತಾಡಬೇಡ, ಸೈಲೆಂಟ್ ಆಗಿರು. ಸ್ವಲ್ಪ ಸುಮ್ನೆ ಇರ್ತೀರಾ? ಎಲ್ರೂ ಸೇರಿ ಸಮಾಲೋಚನೆ ಮಾಡಿ ಅವ್ರು ಕೇಳಿದ 1,000 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದೀವಿ. ಸರಿ, ಅಪಹರಣಕ್ಕೆ ಕಾರಣ ಬರೀ 1,000 ರೂಪಾಯಿನಾ ಇಲ್ಲ ಬೇರೆ ಏನಾದ್ರು? ಇಲ್ಲ, ನಮಗ್ ಗೊತ್ತಿರೋ ಹಾಗೆ ಆ ಹುಡುಗ ATMಗೆ ದುಡ್ಡು ತಗೊಳ್ಳೋದಕ್ಕೆ ಹೋಗಿದ್ದಾನೆ. 1,000 ರೂಪಾಯಿ ಕೋಟಾ ನೋಟ್ ಸಿಕ್ಕಿದೆ. ಅದನ್ನ ತಗೊಂಡು ಹೋಗಿ ಬ್ಯಾಂಕ್ ಕೊಟ್ಟಾಗ ಅವರು ಹರಿದಾಕ್ಬಿಟ್ಟಿದ್ದಾರೆ. ಅದರಿಂದ ಕೋಪ ಬಂದು ಈ ಕಿಡ್ನಾಪ್ ಡ್ರಾಮಾನ ಅವ್ರು ಆಡಿದ್ದಾರೆ. ಅವ್ರಿಗೆ ಸೇರ್ಬೇಕಾದ 1,000 ರೂಪಾಯಿ ಕೊಟ್ರೆ ಅವ್ರು CM ನ ಬಿಟ್ಬಿಡ್ತಾರೆ. ಆ ಯುವಕನ ಕೋಪ ನ್ಯಾಯವಾದದ್ದೇ, ಆದ್ರೆ ಆ ಕೋಪನ ಹೊರಗೆ ತೋರಿಸಿದ ರೀತಿ ಶಿಕ್ಷಾರ್ಹ ಅಪರಾಧ. ಏನ್ ಸರ್, 1,000 ರೂಪಾಯಿ ಯಾರ ಹತ್ರ ಫ್ರೀಯಾಗಿ ಕೇಳಿದ್ರು ಕೊಡ್ತಾರೆ ಅಂತ ಹೇಳಿದ್ರೆ CM ನ ಹಿಡಿದಿಟ್ಕೊಂಡಿದ್ರು 2 ಗಂಟೆಗಳ ಕಾಲ ಮೀಟಿಂಗ್ ಮಾಡಿ ಹೀಗ ಓಕೆ ಅಂತಿದ್ದಾರೆ. ದಟ್ ಈಸ್ ಮೈ ಗವರ್ಮೆಂಟ್. ದಟ್ಸ್ ಅ ಸಿನ್ಸಿಯರ್ ಗವರ್ಮೆಂಟ್. CM ಆಗಿದ್ರು, ಸಾಮಾನ್ಯ ಮನುಷ್ಯ ಆಗಿದ್ರು, 1,000 ರೂಪಾಯಿ ಆಗ್ಲಿ 1,000 ಕೋಟಿ ಆಗ್ಲಿ ಅದಕ್ಕೊಂದು ರೀತಿ ನೀತಿ ಇದೆ. ಅದೇ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾ ಇರೋದು. ಕಟ್ ಹಾಕಿದ್ರು ಕೂಡ ಕಾಮಿಡಿ ಕಂಟಿನ್ಯೂ ಮಾಡ್ತಿದ್ರಲ್ಲ. ಆ 1,000 ರೂಪಾಯಿನ ಸರ್ಕಾರದಿಂದ ಕೊಡೋದಾ ಅಥವಾ ನಿಮ್ಮವರು ಭಿಕ್ಷೆ ಎತ್ತಿ ಕೊಡೋದಾ ಅಂತ ಮೀಟಿಂಗ್ ಮಾಡ್ತಿರ್ತಾರೆ. ಇರಿ, ನಿಮ್ ಕಮಿಷನರ್ ಏನೋ ಮಾತಾಡ್ಬೇಕಂತೆ, ಏನು ಅಂತ ಕೇಳೋಣ. ಹೇಳಿ ಕಮಿಷನರ್ ಸರ್. ನೀನ್ ಕೇಳಿದ 1,000 ರೂಪಾಯಿ ಗವರ್ಮೆಂಟ್ ಕೊಡಕ್ಕೆ ರೆಡಿ ಆಗಿದೆ. ಎಲ್ಲಿ ಹೇಗೆ ಕೊಡಬೇಕು ಅಂತ ನೀನ್ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀವು ಮಾಡಿದ ವ್ಯವಸ್ಥೆಗೆ ತುಂಬಾ ಥ್ಯಾಂಕ್ಸ್. CM ಬಿಡೋದ್ರಲ್ಲಿ ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದ್ರೆ ಒಂದು ಚಿಕ್ಕ ವಿನಂತಿ. 1,000 ರೂಪಾಯಿ ಕೊಟ್ರೆ CM ನ ಬಿಟ್ಬಿಡ್ತೀನಿ ಅನ್ನೋ ತಾನೇ ಡೀಲು. ಈಗೇನ್ ಮತ್ತೆ ವಿನಂತಿ ಅಂತ? ಅದೆಲ್ಲ ಏನಿಲ್ಲ ಸರ್. ನನಗೆ ಮಹಾತ್ಮ ಗಾಂಧಿ ಅಂದ್ರೆ ತುಂಬಾ ಇಷ್ಟ. ಗಾಂಧಿ ಹೆಸರು ಕೇಳಿದ ತಕ್ಷಣ ನನ್ನ ತಲೆಗೆ ಬರೋದು ಅಹಿಂಸೆ, ಹೋರಾಟ ತಾನೆ. ಆದ್ರೆ ಬೆಳಿಗ್ಗೆ ಮಟನ್ ಶಾಪ್ಗೆ ಹೋದ್ರೆ ಗಾಂಧಿ ಫೋಟೋ ಇರೋ ನೋಟನ್ನೇ ಕೊಡ್ತೀವಿ. ಸಂಜೆ ವೈನ್ ಶಾಪ್ಗೆ ಹೋದ್ರು ಗಾಂಧಿ ಫೋಟೋ ಇರೋ ನೋಟನ್ನೇ ಕೊಡ್ತೀವಿ. ಅವ್ರು ಮಾತ್ರ ಅದ್ರಲ್ಲಿ ಚೆನ್ನಾಗಿ ಕ್ಯಾಶುಯಲ್ ಆಗಿ ನಗ್ತಾನೆ ಇದ್ದಾರೆ. ಆದ್ರೆ ಅದು ಮಾತ್ರ ನನ್ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಆದ್ರಿಂದ ನೀವ್ ನನಗೆ ಕೊಡ್ಬೇಕಾಗಿರೋ ನೋಟಲ್ಲಿ ಗಾಂಧಿ ಫೋಟೋ ತೆಗೆದ್ಬಿಟ್ಟು ಅದ್ ಎಲ್ಲಿ ಕೊಟ್ರು ಚಲಾವಣೆ ಆಗುವಂತ ಒಂದು ನೋಟ್ ಕೊಟ್ಬಿಡಿ. ನಾನು ಈಗಲೇ CM ಸರ್ನ ಬಿಡುಗಡೆ ಮಾಡ್ಬಿಡ್ತೀನಿ.
ಇದೇ ನನ್ನ ಚಿಕ್ಕ ವಿನಂತಿ. ಏಯ್, 1000 ರೂಪಾಯಿ ನೋಟ್ ಇದ್ದ ಗಾಂಧಿ ಫೋಟೋ ತೆಗೆಯೋದು ಅಂದ್ರೆ ಅದನ್ನ ಸಿನಿಮಾ ಪೋಸ್ಟರ್ ಅನ್ಕೊಂಡಿದ್ಯಾ? ಒಂದು ತೆಗೆದು ಇನ್ನೊಂದು ಅನ್ಸೋದಕ್ಕೆ. ಇಲ್ಲಿ ನೋಡು, ಒಂದು ನೋಟ್ ನಲ್ಲಿ ಏನೇ ತೆಗೆದು ಹಾಕ್ಬೇಕು ಅಂದ್ರು, ಏನೇ ಸೇರಿಸಬೇಕಂದ್ರು ಅದು ಪಾರ್ಲಿಮೆಂಟ್ ನಲ್ಲಿ ಕಾನೂನು ಮಾಡಿ ರಿಸರ್ವ್ ಬ್ಯಾಂಕ್ ನಲ್ಲಿ ತೀರ್ಮಾನ ಆಗ್ಬೇಕು. ಅದು ಸೆಂಟ್ರಲ್ ಗವರ್ಮೆಂಟ್ ಕೆಲಸ. ಒಂದು ಸ್ಟೇಟ್ ಸಿಎಂ ನ ಅಪಾರಿಸೋದಕ್ಕೂ ಇದಕ್ಕೂ ಏನ್ ಸಂಬಂಧ? ಓ, ಸೆಂಟ್ರಲ್ ಗವರ್ಮೆಂಟ್ ಕೆಲಸನ? ಯಾಕೆ ಸರ್? ಸೆಂಟ್ರಲ್ ಗವರ್ಮೆಂಟ್ ನಮ್ ದೇಶದಲ್ಲೇ ತಾನೇ ಇರೋದು. ಈಗ ನಮ್ಮ ಜೊತೆ ಆರ್ಥಿಕ ತಜ್ಞರಾದ ಶ್ರೀ ಪ್ರತಾಪ್ ಅವರು ಇದ್ದಾರೆ. ಅವರು ಈಗ್ಲೇ ಹೋಗಿ 1000 ರೂಪಾಯಿ ನೋಟ್ ಮೇಲೆ ಗಾಂಧಿ ಫೋಟೋನ ತೆಗೆದು ಹಾಕ್ಬಿಟ್ರೆ ಸರ್ಕಾರಕ್ಕೆ ತಿಳಿದೇ ಬಿಟ್ಟಿರೋ ಬ್ಲಾಕ್ ಮನಿ, ಐ ಮೀನ್ ಗಾಂಧಿ ಫೋಟೋ ಇರೋ ನೋಟ್ಗಳೆಲ್ಲ ಬರೀ ಕಸದ ತರ ವೇಸ್ಟ್ ಆಗ್ಬಿಡುತ್ತೆ. ಅದೇ ಸಮಯದಲ್ಲಿ ಹೊರ ದೇಶದಿಂದ ಪ್ರಿಂಟ್ ಆಗಿ ಬರ್ತಾ ಇರೋ ಎಲ್ಲಾ ಕೋಟಾ ನೋಟ್ಗಳು ಕಂಪ್ಲೀಟ್ ಆಗಿ ವೇಸ್ಟ್ ಆಗ್ಬಿಡುತ್ತೆ. ಗಾಂಧಿ ಫೋಟೋ ಇಲ್ಲದ ನೋಟನ್ನು ಯಾರು ಬೇಕಾದ್ರೂ ಪ್ರಿಂಟ್ ಮಾಡಬಹುದು. ಶೂರ್, ಖಂಡಿತ ಮಾಡಬಹುದು. ಆದ್ರೆ ಅದೇ ಸಮಯದಲ್ಲಿ ಸರ್ಕಾರ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಇಂತಹ ಕಳ್ಳದ ದಂಧೆನ ಖಂಡಿತವಾಗ್ಲೂ ನಿರ್ಮೂಲನೆ ಮಾಡಬಹುದು. ಅಲ್ಲಯ್ಯ, ಒಬ್ಬ ಮನುಷ್ಯನ 1 ನಿಮಿಷ ನೋಡಿದ್ರೆ ಅವನು ಯಾರು ಎಂಥವನು ಅಂತ ಹೇಳ್ಬಹುದು. ಆದ್ರೆ ನಿನ್ನನ್ನು ನೋಡಿದ್ರೆ ಏನು ಹೇಳಕ್ಕಾಗ್ತಿಲ್ಲ. ತುಂಬಾ ವಿಷಯ ಮಾತಾಡ್ತೀಯ, ದಾಸರು ಪದ ಹೇಳ್ತೀಯ. ನಿನ್ ಸಮಸ್ಯೆ ಏನು? ನೀರು ಕುಡಿರಿ ಸರ್. ಏನ್ ನಿನ್ನ ಸಮಸ್ಯೆ? ನೀವು ಕುಡಿತಿದ್ದೀರಲ್ಲ ನೀರು, ಈ ಒಂದ್ ಗ್ಲಾಸ್ ನೀರ್ಗೋಸ್ಕರ 40-50 ವರ್ಷಗಳ ನಂತರ ಒಬ್ರಿಗೊಬ್ರು ಚುಚ್ಕೊಂಡು ಸಾಯ್ತಾರೆ ಅಂತ ನಾನು ಹೇಳ್ತೀನಿ. ನೀವು ಒಪ್ಕೊಳ್ತೀರಾ? ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಭವಿಷ್ಯವನ್ನ ಯೋಚನೆ ಮಾಡ್ತೀನಿ. ಆಣೆಕಟ್ಟುಗಳನ್ನು ಕಟ್ಟೋದು, ಮಳೆ ನೀರನ್ನ ಉಳಿಸೋದು, ಕಾಲುವೆಗಳನ್ನು ನಿರ್ಮಿಸೋದು, ಬೀದಿ ಬೀದಿಗಳಲ್ಲಿ ನಲ್ಲಿಗಳನ್ನು ಹಾಕಿಸೋದು, ಈ ತರ ಡೆವಲಪ್ಮೆಂಟ್ಸ್ ಗಳನ್ನ ಮಾಡ್ತಿರೋದು. ಈ ಅಣೆಕಟ್ಟುಗಳನ್ನ, ಬಾವಿಗಳನ್ನ ಮರಳು ಸಿಮೆಂಟ್ ಜೊತೆ ನಿಮ್ ಲಂಚನು ಸೇರಿಸಿ ತಾನೆ ಸರ್ ಕಟ್ಟಿದ್ದೀರಾ? ಹಾಗೆ 4 ದಿನ ಬರ್ದಿರೋ ಮಳೆ ಬಂದ್ರೆ ಯಾರಾದ್ರೂ ನಮ್ಗೆ ಅನ್ನ ಹಾಕ್ತೇನೆ ಅಂತ ಮನೆ ಮೇಲೆ ನಿಂತ್ಕೊಂಡು ಕಾಯೋ ಹಾಗೆ ಮಾಡ್ಬಿಟ್ಟಿದ್ದೀರಲ್ಲ ಸರ್. ಕೆರೆ ಕುಂಟೆ ಜಾಗಗಳಲ್ಲಿ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿರೋದೇ ಗೌರ್ಮೆಂಟ್ ಅಲ್ವಾ ಸರ್? ನಮಗ್ ಅನ್ನ ಹಾಕೋ ವ್ಯವಸಾಯಿಗಳು ಕೇಳಿದ್ರೆ ಕುಡಿಯಕ್ ನೀರ್ ಕೊಡಲ್ಲ. ಯಾಕಂದ್ರೆ ಸುರಿಯೋ ಮಳೆ ತಡೆಯೋ ಯೋಗ್ಯತೆ ಇಲ್ಲದೆ ನಾವೇ ಅದನ್ನ ಬಿಟ್ಬಿಟ್ಟು ನೀರಿಲ್ಲ ಅಂತ ಪದೇ ಪದೇ ಪಕ್ಕದ ರಾಜ್ಯದವ್ರ ಹತ್ರ ನಾಚಿಕೆ ಬಿಟ್ಟು ಭಿಕ್ಷೆ ಬಿಡ್ತಿದ್ವಿ ನಾವು. ಈ ಮಳೆ ಅನ್ನೋ ಒಂದ್ ಪದ ನಮ್ಗೆ ಶಾಪ ಆಗೋ ಹಾಗೆ ಮಾಡ್ಬಿಟ್ರಿ. ಇದು ಸಾಲದು ಅಂತ ವ್ಯವಸಾಯನೇ ನಮ್ ಬೆನ್ನೆಲ್ಬು ಅಂತ ವೇದಿಕೆ ಮೇಲೆ ಭಾಷಣ ಮಾಡ್ತೀರಾ. ವ್ಯವಸಾಯನ ಸಮಾಧಿ ಮಾಡಿ ಕೈಗಾರಿಕೆಗಳನ್ನ ಎಲ್ಲೆಲ್ಲಿ ತಯಾರಿಸೋದು ಅಂತ AC ರೂಮಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತೀರಾ. ಅದನ್ನು ಮಾಡ್ಬಿಡಿ. ಮುಂದೆ ಬರೋ ಪೀಳಿಗೆಗೆ ಕುಡಿಯಕ್ಕೂ ನೀರಿರಲ್ಲ, ತೊಳೆಯಕ್ಕೂ ನೀರಿರಲ್ಲ. ಗುಡ್, ವೆರಿ ಗುಡ್. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಈ ತರ ವಿಶ್ಲೇಷಣೆಗಳನ್ನ ಹೇಳೋಕ್ಕೂ ಚೆನ್ನಾಗಿದೆ, ಕೇಳೋಕ್ಕೂ ಚೆನ್ನಾಗಿದೆ. ಅಷ್ಟೇ ಯಾಕೆ ನಾಳೆ ಭಾಷಣಕ್ಕೆ ಚಪ್ಪಳೆ ತಟ್ತಾರೆ. ಆದ್ರೆ ಡೆವಲಪ್ಮೆಂಟ್ಗೆ ಅಂತ ಕೆಲವು ನಿರ್ಧಾರಗಳನ್ನು ತಗೊಳ್ಳುವಾಗ ಕೆಲವು ತ್ಯಾಗಗಳನ್ನ ಮಾಡಲೇಬೇಕಾಗತ್ತೆ. ಯಾರ್ ಡೆವಲಪ್ಮೆಂಟ್ಗೆ ಸರ್? ಯಾರ್ ಡೆವಲಪ್ಮೆಂಟ್ಗೆ? ಇಬ್ರು ಶ್ರೀಮಂತರ ಡೆವಲಪ್ಮೆಂಟ್ಗೋಸ್ಕರ 98 ಜನರ ಜೀವನ ತ್ಯಾಗ ಮಾಡ್ಬೇಕು ಅನ್ಕೊಂತಿದ್ದೀರಲ್ಲ, ಇದು ನ್ಯಾಯನಾ? ಈಗ ಹೇಳಿ ಸರ್, ಈ 1 ಗ್ಲಾಸ್ ನೀರ್ಗೋಸ್ಕರ ನಾನ್ ಯಾಕೆ ನಿಮ್ಮನ್ನ ಕೊಲೆ ಮಾಡಬಾರ್ದು? ಮಿಸ್ಟರ್ ಪದ್ಮನಾಭ ಸರ್, ಇನ್ಮೇಲೂ ನಿಮ್ಮನ್ನ ನಂಬಿದ್ರೆ ಪ್ರಯೋಜನ ಇಲ್ಲ. ಇನ್ನು ನನ್ನಿಂದ ತಾಳ್ಮೆಯಿಂದ ಇರೋದಕ್ಕಾಗಲ್ಲ. ಅದಕ್ಕೆ ಇವತ್ತು ರಾತ್ರಿ NSG ಕಮಾಂಡೋಸ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋ ಪ್ರೆಸ್ ಅವ್ರನ್ನ ಎಲ್ಲರನ್ನೂ ಕ್ಲಿಯರ್ ಮಾಡಿಸ್ತೀರಾ. ಮುಖ್ಯವಾಗಿ ನೀವು ಸೈಲೆಂಟ್ ಆಗಿರ್ಬೇಕು. ಅವ್ರು ಬರ್ತಾರೆ, ಅಚ್ಚುಕಟ್ಟಾಗಿ CM ನ ಆಚೆ ಕರ್ಕೊಂಡ್ ಬರ್ತಾರೆ. ಸರ್, ದುಡುಕ್ಬೇಡಿ. ಏನಾದ್ರೂ ಮಿಸ್ಫೈರ್ ಆಗೋದ್ರೆ NSD ಆಪರೇಷನ್ ಸ್ವಲ್ಪ ಹೋಲ್ಡ್ ಮಾಡೋಣ ಸರ್. ಪದ್ಮನಾಭ, ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ ನಾನೇನು ಮಾಡಕ್ಕಾಗಲ್ಲ. ನೋಡಿ, CM ಮೇಲೆ ನಿಮಗಿಂತ ಜಾಸ್ತಿ ಕಾಳಜಿ ನಮಗಿದೆ. ಅವರು ಮೊದಲೇ ಪೇಷಂಟು. ಅದು ಅಲ್ಲದೆ ಇವೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ. ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ಮಾಡ್ತೀರಾ? ಪ್ಲೀಸ್ ಸರ್. ಎನಿಥಿಂಗ್ ಸೀರಿಯಸ್ ಸರ್? ಅವರ್ ಹೋಮ್ ಮಿನಿಸ್ಟರ್ NSD ಆಪರೇಷನ್ ಮಾಡೋಣ ಅಂತಿದ್ದಾರೆ. ದಟ್ಸ್ ಗುಡ್ ಸರ್. Please make sure there is no power cut in this area. Please inform all substations. ಮಲೇಷ್ಯಾದಿಂದ ನಾಯಿ ಮರಿ ಫೋಟೋ ಕಳಿಸಿದ್ದಾರೆ. ನಮ್ಮ ವೈಫೈ ಪಾಸ್ವರ್ಡ್ ಏನ್ರಿ? Hey, shut up. Okay. And don't call me back again. Sir, is that Home Minister? Yeah, my Home Minister.
ಮೂವ್ ಪ್ಲೀಸ್ ಮೂವ್. ಸರ್ ಇವಾಗ ನಾವು ಯಾಕೆ ಹೋಗ್ಬೇಕು ಅಂತ ಹೇಳಿ ಸರ್, ಅದೆಲ್ಲ ಹೋಗಕ್ಕಾಗಲ್ಲ. ಹೋರಾಟ Is the gun loaded? Yes, sir. Load ಮಾಡಿ ಇಟ್ಟಿದ್ದೀನಿ. ಹೋಗ್ತೀವಿ. ಹೋಗೋಣ. ಅಲ್ವಾ ಸರ್ NSD ಕಮಾಂಡೋಸ್ ಒಳಗಡೆ ಹೋಗ್ತಾ ಇದಾರೆ. ಅದನ್ನ ನಾನು ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿದೀನಿ. ಇದು ನಮ್ ನ್ಯೂಸ್ ಅಲ್ಲಿ ಹಾಕಿದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಒಂದು ಹೈಪು ಬರುತ್ತೆ ಸರ್. ಇದನ್ನ ಟೆಲಿಕಾಸ್ಟ್ ಮಾಡಿದ್ರೆ ಸಿಎಂ ಕಿಡ್ನಾಪ್ ಮಾಡಿದವ್ ನೋಡ್ತಾನಲ್ವಾ, ಅವನು ಅದನ್ನ ನೋಡಿ ಏನಾದ್ರೂ ಕೆಟ್ಟ ನಿರ್ಧಾರಕ್ಕೆ ಬಂದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಬೇಡ. ಮೀಡಿಯಾ ಅನ್ನೋದು ಒಳ್ಳೆ ವಿಷಯಕ್ಕೆ ಸ್ನೇಹಿತನಾಗಿರ್ಬೇಕು, ಕೆಟ್ಟ ವಿಷಯಕ್ಕೆ ವೈರಿ ಆಗಿರ್ಬೇಕು. ಕಿಡ್ನಾಪರ್ ಈ ಬಿಲ್ಡಿಂಗ್ ಸುತ್ತ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದಾನೆ. ಆದ್ರೆ CCTV ಕ್ಯಾಮ್ರಾಗಳಲ್ಲಿ ಅವ್ನು ನೋಡಕ್ಕಾಗದೇ ಇರುವಂತ ಜಾಗಗಳಿರುತ್ತೆ. ಅದನ್ನ ಕಂಡು ಹಿಡಿದು 2 ಕ್ಯಾಮ್ರಾಗಳ ನಡುವೆ ಕಿಡ್ನಾಪರ್ ಕಣ್ಣಿಗೆ ಬೀಳ್ದೆ ಹಾಗೆ ನಾವು ಒಳಗಡೆ ಹೋಗೋಕೆ ಒಂದು ದಾರಿನ ಹುಡುಕ್ಬೇಕು. ಪೊಲೀಸರು ಕೊಟ್ಟ ಮ್ಯಾಪ್ನ ಇಟ್ಕೊಂಡು ಈ ಬಿಲ್ಡಿಂಗ್ನ 3D ಮ್ಯಾಪ್ನ ನಾನು ಮಾಡಿದ್ದೀನಿ. ನನ್ನ ಹತ್ರ ಇರೋ ಡೇಟಾನ ಇಟ್ಕೊಂಡು 3D ಮಾಡೆಲ್ನ ಇಟ್ಕೊಂಡು 2 CCTV ಕ್ಯಾಮ್ರಾ ಮಧ್ಯೆ ಕಿಡ್ನಾಪರ್ ಕಣ್ಣಿಗೆ ಬೀಳ್ದೇನೆ ಹಾಗೆ ನಾನು ಒಳಗಡೆ ಹೋಗೋದಕ್ಕೆ ಒಂದು ದಾರಿನ ಕಂಡುಹಿಡಿದಿದ್ದೀನಿ. ಆದ್ರೆ ಅವರು ಬಿಲ್ಡಿಂಗ್ ಒಳಗಡೆ ಯಾವ ಜಾಗದಲ್ಲಿ ಎಕ್ಸಾಕ್ಟ್ ಆಗಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು. ಸರ್, ಸೂಪರ್ ಟೆಕ್ನಾಲಜಿ. ಖಂಡಿತ CM ನ ಕಾಪಾಡ್ತಾರೆ. ಸರ್, ಭೂಕಂಪದಲ್ಲಿ ಸಿಕ್ಕಾಕೊಂಡಿರೋ ಜನರನ್ನ ಕಾಪಾಡೋದಕ್ಕೆ ಯೂಸ್ ಮಾಡುವಂತ ಟೆಕ್ನಾಲಜಿನ ನಾನು ಇಟ್ಕೊಂಡು ಚೆಕ್ ಮಾಡಿದ್ದೀನಿ. ಬಿಲ್ಡಿಂಗ್ ಸೆಂಟರ್ ಹಾಲ್ ಅಲ್ಲಿ ಇಬ್ಬರಿದ್ದಾರೆ ಸರ್. ಕೆಲಸ ಶುರು ಮಾಡ್ಬೋದು. ಗಾರ್ಡ್ಸ್ ಗೋ ಅಹೆಡ್. ಸರ್, ಇಲ್ಲಿ ಯಾರು ಇಲ್ಲ ಸರ್. ಆದ್ರೆ ಇಲ್ಲಿ ಕಂಪ್ಯೂಟರ್ ತೋರಿಸ್ತಾ ಇದೆ. ಇಲ್ಲೊಂದು ವೈರ್ಲೆಸ್ ಮೈಕ್ ಮತ್ತೆ ವೈರ್ಲೆಸ್ ಸ್ಪೀಕರ್ ಇಟ್ಟು ಬೇರೆ ಎಲ್ಲೋ ಕುತ್ಕೊಂಡು ಆಪರೇಟ್ ಮಾಡಿ ಇಲ್ಲಿರೋ ತರ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಸರ್. ವಾಟ್? अटेंशन NSD टीम, मुझे मालूम है आप 8 लोग अंदर आ चुके हैं. मैं आपको 10 सेकेंड का टाइम दे रहा हूं. 10 सेकेंड में आप लोग बाहर नहीं निकले तो CM से मिला के 9 मुर्दा बाहर निकलेंगे. समझे? Hey, call them back immediately. Operation Octopus is saboteur. Let's move. ವಾಟ್ ಮಿಸ್ಟರ್ ಪಾಲ್, ಹಾವು ಓದಂಗ್ ಹೋದ್ರಿ, ಫೋಟೋ ತೆಗೆಸ್ಕೊಂಡ್ರಾ, ದುಬುದುಬುದು ಅಂತ ಓಡೋದಂಗೆ ವಾಪಸ್ ಬಂದ್ರಿ. ನೀವದೇನೋ ಟೆಕ್ನಾಲಜಿ ಕಂಡಿಡ್ದಿದ್ದೀರಲ್ಲ, ನಮಗೆಲ್ಲ ಮೊದಲೇ ಗೊತ್ತಿರೋದೆ. ವಾಟ್ ಮಿಸ್ಟರ್ ಪ್ರಕಾಶ್, ಸೂಪರ್ ಟೆಕ್ನಾಲಜಿ ಅಂತ ಹೇಳ್ದೆ. ಯು ನೋ ಒನ್ ಥಿಂಗ್, ಟೆಕ್ನಾಲಜಿ ಮೆದುಳಿಗೆ ಹೆಲ್ಪ್ ಮಾಡಬೇಕು. ಟೆಕ್ನಾಲಜಿ ಮೆದುಳಲ್ಲಿ ಹುಳ ಬಿಡಬಾರ್ದು. ಯು ಅಂಡರ್ಸ್ಟ್ಯಾಂಡ್? ಕಮಿಷನರ್ ಸರ್, ಒಂದು ಕಡೆ ನನ್ನ ಹತ್ರ ಮಾತುಕತೆ ಮಾಡ್ಕೊಂಡು ಇನ್ನೊಂದ್ ಕಡೆ NSD ಟೀಮ್ ನ ಒಳಗ್ ಕಳ್ಸಿ ನೀವು ಒಳ್ಳೆ ಹೆಸರು ಸಂಪಾದಿಸ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಒಬ್ಬ CM ನ ಅಪಹರಿಸಿದ್ರೆ NSD, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಕೋಬ್ರಾ, ಕಮಾಂಡೋ ಬೆಟಾಲಿಯನ್ ಫಾರ್ ರೆಸಲ್ಯೂಟ್ ಆಕ್ಷನ್, ಇಲ್ಲ ಬೇರೆ ಯಾವ್ದಾದ್ರೂ ಟೀಮ್ ನ ಒಳಗ್ ಕಳಿಸ್ತೀರಾ ಅಂತಾನೂ ಗೊತ್ತು. ಮತ್ತ ಆ ಟೀಮ್ ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಚೆನ್ನಾಗೇ ಗೊತ್ತು. CM ನ ಕಾಪಾಡೋದಕ್ಕೆ ನೀವ್ ಇಡ್ತಿರೋ ಒಂದೊಂದು ಹೆಜ್ಜೆನು ಅವ್ರ ಸಾವಿಗೆ ಹತ್ರ ಆಗ್ತಿದ್ದಾರೆ ಅನ್ನೋದನ್ನ ಮಾತ್ರ ಮರಿಬೇಡಿ. ದಿಸ್ ಇಸ್ ನಾಟ್ ಅ ವಾರ್ನಿಂಗ್ ಕಮಿಷನರ್, ಅಲ್ಟಿಮೇಟಮ್. ಇನ್ಮೇಲೆ ಈ ಏರಿಯಾ ಕಡೆನೂ ನಿಮ್ಮನ್ನ ನಾನು ನೋಡಬಾರ್ದು. ಔಟ್ ಆಫ್ ಮೈ ಸೈಟ್, ಔಟ್. ಆಫೀಸರ್, ಲೆಟ್ಸ್ ಗೋ, ಕ್ಲಿಯರ್ ದೆಮ್ ಆಲ್. ಸರ್, NSC ಕಮಾಂಡೋ ಹೋಗಿರೋದು ಫೇಲ್ ಆಗಿದೆ. ನಾನ್ ಬೇಡ ಅಂತ ಹೇಳಿದ್ರು, ಕಂಪೇಲ್ ಮಾಡಿ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವಾಗ ಏನಾಯ್ತು ಅಂತ ನೋಡಿದ್ರಾ? ಸರ್, CM ನ ಬೆಳಗ್ಗೆ 8 ಗಂಟೆ ಕಿಡ್ನಾಪ್ ಮಾಡಿರೋದು. ಇವಾಗ ಟೈಮ್ ಎಷ್ಟು ಹೇಳಿ?
ಇದುವರೆಗೂ ಅವ್ರ ಬಗ್ಗೆ ಸುದ್ದಿನೇ ಇಲ್ಲ. ಅವರು ಟೈಮಿಗೆ ಸರಿಯಾಗಿ ಮಾತ್ರೆ ತಗೋಬೇಕು. ಸಿಎಂ ನ ಬೇಗ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ನಾನೇ ಸರ್ ಕಮಾಂಡ್ ಆಪರೇಷನ್ ಪರ್ಮಿಷನ್ ಕೊಟ್ಟಿದ್ದು. ನಿಮ್ಮ ರೀತಿ ಹೇಳೋದಾದ್ರೆ ಸಿಎಂ ಅವರು ಹಿರಿಯ ಅಧಿಕಾರಿ, ನಮ್ಮ ಪಾಲಿಗೆ ಅವರು ಬರೀ ನಾಯಕರಲ್ಲ ಸರ್, ನಮ್ಮ ದೇವ್ರವರು. ಸರ್ ದಯವಿಟ್ಟು ಮಿನಿಸ್ಟರ್ ಆಗಿ ಮಾತಾಡಿ, ಸಾಮಾನ್ಯದೊಂಥರ ಮಾತಾಡಬೇಡಿ. ಸೆಕ್ರೆಟರಿ ಸರ್, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀವು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದೀರಾ ಅನ್ಸುತ್ತೆ. ಸರ್ 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 ಯಾರ್ ತಪ್ಪು ಯಾರ್ ಸರಿ ಅನ್ನೋದು ಆರ್ಗ್ಯುಮೆಂಟ್ ಮಾಡೋದು ಮುಖ್ಯ ಅಲ್ಲ. ಇವಾಗ ಸಿಎಂ ವಿಷಯದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅಷ್ಟೇನೆ ಮುಖ್ಯ. ಸರ್ NSD ವಿಷಯದಲ್ಲಿ ನಮ್ ರಿಯಾಕ್ಷನ್ ನೋಡಿದ್ರಲ್ಲ ಸರ್, ಅವನ್ ಏನ್ ಕೇಳ್ತಾನೆ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಹೋಗೋವನ ಹತ್ರ ಯಾರು ಮಾತಾಡ್ತಾರೆ? ಯಾರು ಹೋಗೋದ್ ಬೇಕಾಗಿಲ್ಲ ಸರ್, ನಾನೇ ಹೋಗ್ತೀನಿ, ನಾನೇ ಮಾತಾಡ್ತೀನಿ, ಸಾಕಾ? ಆಳುವ ಪಕ್ಷದ ಬೆಂಗಳೂರಿಗರು 1,00,000 ಜನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. 1,00,000 ಜನರು ಒಂದೇ ಸಮಯದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವುದು ಇತಿಹಾಸದಲ್ಲಿ ಪ್ರಥಮವಾದ್ದರಿಂದ ಈ ಸತ್ಯಾಗ್ರಹ ಜನರ ಚರ್ಚೆಗೆ ಗ್ರಾಸವಾಗಿದೆ. ಸರ್, NSD ಅಟ್ಯಾಕ್ ಅಲ್ಲಿ ಸಿಎಂ ಏನಾದ್ರೂ ಆದ್ರೆ ಡೈರೆಕ್ಟ್ ನೀವೇ ಸಿಎಂ ಆಗ್ತೀರಾ ಅಲ್ವಾ ಸರ್? ಸರ್ ನಾನು ಇಲ್ಲಿಗೆ ಬರೋದು ಗೊತ್ತಿತ್ತು ತಾನೆ, ಮತ್ತೆ ಇವ್ರನ್ನ ಯಾಕೋ ಕ್ಲಿಯರ್ ಮಾಡಿಸ್ತೇನೆ, ನಿಲ್ಲಿಸ್ಕೊಂಡಿದ್ಯಾ? ಸಾರಿ ಸರ್. ಸರ್ ಬನ್ನಿ ಸರ್, ಒಂದ್ ನಿಮಿಷ ಬನ್ನಿ ಸರ್, ಹೇಳಿ ಸರ್. ಬನ್ನಿ ಸರ್. ಒಂದೇ ಪ್ರಶ್ನೆ ಸರ್. ಸರ್ ಈ ಕಡೆ ಬನ್ನಿ ಸರ್. ಹಲೋ ಸರ್. ಏನಮ್ಮ, ಏನೋ ಕೇಳಿದೆ ನೀನು? ಇಲ್ಲ ಸರ್, NSD ಆಪರೇಷನ್ ಅಲ್ಲಿ ಸಿಎಂ ಏನಾದ್ರೂ ಆದ್ರೆ ನೀವ್ ಸಿಎಂ ಆಗೋಕೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಲ್ವಾ ಸರ್? ಅದನ್ನೇ ಕೇಳ್ದೆ. ನಿಮ್ಮ ಕಾಲ್ಪನಿಕ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ನಿಮಗ್ ಮಾತ್ರ ಅಲ್ಲ, ಇಲ್ಲಿರೋರು ಎಲ್ರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕದ ಸಿಎಂ ಅವರಿಗೆ ಆಗಿರುವಂತಹ ಈ ವಿಷಾದನೀಯ ಪರಿಸ್ಥಿತಿಯಿಂದ ನಮಗ್ ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಎಷ್ಟು ನೋವನ್ನು ಕೊಟ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ನೋವು ಆದಷ್ಟು ಬೇಗ ಸಂತೋಷವಾಗಿ ಬದಲಾಗುತ್ತೆ. ಮೊದಲು ನಾಯಕರು ಬರಲಿ, ಅವರ ನಾಯಕತ್ವದಲ್ಲೇ ಮತ್ತೆ ನಾವು ಆಡಳಿತ ಮಾಡ್ತೀವಿ ಅಂತ ಹೇಳಿ ನಾನ್ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕರ್ನಾಟಕದ ಜನತೆ ಶಾಂತಿ ಕಾಪಾಡಬೇಕು, ಶಾಂತಿ ಕಾಪಾಡಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಿನ್ನ ಹೆಸರೇನಮ್ಮ? ಪ್ರಿಯಾ, ನ್ಯೂಸ್ 7. ಒಳ್ಳೆ ಹೆಸರು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಶಾಂತಿ ಕಾಪಾಡಬೇಕು, ಶಾಂತಿ ಕಾಪಾಡಬೇಕು. ಕಿಡ್ನಾಪ್ ಆಗಿರೋ ವಿಷಯನ ಕೇಳಿ ಜನರೆಲ್ಲ ತುಂಬಾ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಕೆಲವು ಕಿಡಿಗೇಡಿಗಳು ವಾಹನಗಳನ್ನು ಸುಟ್ಟು ಹಾಕುತ್ತಿದ್ದಾರೆ. ಓ ಮಿಸ್ಟರ್ ಪದ್ಮನಾಭ, ಎಲ್ಲ ಅನುಕೂಲವಾಗಿದೆಯಾ? ಟೆಂಟು ತುಂಬಾ ಬಿಸಿ ಇರುತ್ತಲ್ವಾ, ಸರ್ಕಾರ ದುಡ್ಡಲ್ಲಿ ಎಸಿ ಹಾಕ್ಸ್ಕೊಟ್ಬಿಡ್ಲಾ? ಅವ್ರ ಹತ್ರ ಸ್ವಲ್ಪ ನಾನು ಮಾತಾಡ್ಬೇಕು. ಆಫೀಸರ್ ಮೈಕ್. ಸರ್ ಪ್ಲೀಸ್ ವೇಟ್ ದೇರ್ ಸರ್. ಆ ವೈಟ್ ಲೈನ್ ನ ಕ್ರಾಸ್ ಮಾಡಬಾರ್ದು ಅನ್ನೋದು ಅವನ ಆರ್ಡರ್. ಏನಪ್ಪ ಕುಮಾರ, ನಾನಪ್ಪ ಬಂದಿರೋದು. ನಮಸ್ತೆ ಹೋಮ್ ಮಿನಿಸ್ಟರ್ ಸರ್. ನಮಸ್ಕಾರಪ್ಪ. ನೀವು ಬಂದಿದ್ದು ತುಂಬಾ ಸಂತೋಷ. ನನಗೂ ನಿನ್ ಜೊತೆ ಮಾತಾಡ್ ತುಂಬಾ ಸಂತೋಷ ಆಗ್ತಿದ್ಯಪ್ಪ. ಏನಪ್ಪ, ದೇವ್ರನ್ನ ಕಾಪಾಡಿದ ಕುಮಾರ ಅಂತ ಹೆಸರಿಟ್ಕೊಂಡು ಹೀಗ್ ಮಾಡ್ಬೋದಾ? ನೋಟಲ್ಲಿರೋ ಗಾಂಧಿ ಫೋಟೋನ ತೆಗೆಯಕ್ಕೆ ತೀರ್ಮಾನ ತಗೊಳ್ಳೋದಕ್ಕೆ 6 ತಿಂಗಳಾಗ್ಬಿಡುತ್ತಲ್ಲಪ್ಪ. ಚಿಕ್ಕದಾಗಿ ಏನಾದ್ರು ಹೇಳಪ್ಪ, ಬೇಗ ಮುಗಿಸ್ಕೊಟ್ಬಿಡ್ತೀನಿ. ಖಂಡಿತ ಸರ್, ತುಂಬಾ ಥ್ಯಾಂಕ್ಸ್. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬೇಡಿಕೆ. ಹೇಳು. ಅದೇನಂದ್ರೆ ಹೋದ ವರ್ಷ ಇದೇ ದಿನ ಯುಗಸ್ಲೇವಿಯಾದಲ್ಲಿ 4 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಸರಿ, ಅದಕ್ಕೆ ನಾವು 2 ನಿಮಿಷ ಮೌನಾಚರಣೆ ಸಲ್ಲಿಸಬಹುದಲ್ವಾ? ಮಾಡೋಣವಾ? ಯುಗೋಸ್ಲೋವಾಕಿಯಾನ ಸಲ್ಲಿಸ್ಬಿಡೋಣ. ಗುರು, ಅವನ್ ಏನ್ ಹೇಳ್ತಿದ್ದಾನೆ ಅವನು? ಮೋಸ್ಟ್ಲಿ ದೇಶಭಕ್ತಿ ಗೀತೆ ಆಡ್ಬೋದು. ನಾವೆಲ್ಲ ಸ್ಟ್ರೈಟ್ ನಿಂತ್ಕೊಳ್ಳೋಣ ಬೆಲೆ. ಧನ್ಯವಾದ ಮಿನಿಸ್ಟರ್ ಸರ್. ಸರಿ ಸರಿ ರಾಜ. ಮುಖ್ಯಮಂತ್ರಿಗಳ ಮೇಲಿರೋ ಅಕ್ಕರೆಯಿಂದ ಸ್ವಲ್ಪ ಲೇಟ್ ಆದ್ರೂ ಸ್ಪಾಟ್ಗೆ ನೇರವಾಗಿ ಬಂದ್ರು ನನ್ನ ಡಿಮ್ಯಾಂಡ್ ಏನು ಅಂತ ಕೇಳ್ತಿದ್ದೀರಲ್ಲ, ಖಂಡಿತ ಹೇಳ್ತೀನಿ ಸರ್. ಆದ್ರೆ ಅದಕ್ಕೂ ಮುಂಚೆ ಕೆಲವು ಚಿಲ್ಲರೆ ಸಮಸ್ಯೆಗಳಿದೆ, ಅದನ್ನ ಮಾತ್ರ ಸೆಟಲ್ ಮಾಡ್ಬಿಡಿ. ದುಡ್ಡಿನ ವಿಷಯನ ಇಷ್ಟೊಂದು ಜನರ ಮುಂದೆ ಹೇಳ್ತಾ ಇದ್ದಾನಲ್ಲ ಅವನು. ಸರಿ ಸರಿ ಹೇಳಪ್ಪ, ಹೇಳು. ಅದೇನಿಲ್ಲ ಸರ್, ನಾನ್ ಮೆಡಿಕಲ್ ಶಾಪ್ಗೆ ಹೋದೆ, 5 BP ಮಾತ್ರೆ ತಗೊಂಡೆ. ಅದ್ರ ಬೆಲೆ ₹9.52. ಸರಿ, ನಾನು ₹10 ಕೊಟ್ಟೆ, ಚಿಲ್ಲರೆ 48 ಪೈಸಾ ಇಲ್ಲ ಅನ್ಬಿಟ್ಟ. ನಾನು 48 ಪೈಸಾ ಮಾತ್ರ ಕೊಡಿಸ್ಬಿಡಿ ಅಲ್ವಾ, ಆಮೇಲೆ ಡಿಮ್ಯಾಂಡ್ ಬಗ್ಗೆ ಮಾತಾಡೋಣ. ಏನ್ ಮಿನಿಸ್ಟರ್ ಸರ್, ಶಾಕ್ ಆಗ್ಬಿಟ್ರಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಮೆಡಿಕಲ್ ಶಾಪ್ ಹೋದೆ, 5 BP ಮಾತ್ರೆ ತಗೊಂಡೆ, ಅದ್ರ ಬೆಲೆ ₹9.52. ₹10 ಕೊಟ್ಟೆ,
ಮಿಕ್ಕಿದ್ 48 ಪೈಸೆ ಇಲ್ಲ ಅನ್ಬಿಟ್ಟ. ಆ 48 ಪೈಸಾನ ಈಸ್ಕೊಡಿ. ಡಿಮ್ಯಾಂಡ್ ಬಗ್ಗೆ ಆಮೇಲೆ ಮಾತಾಡೋಣ. ಏನಪ್ಪ ನೀನು ಹುಚ್ಚನ? ನೀನು ಅಲ್ಲ ಹುಚ್ಚನ ಅಂತ ಕೇಳ್ತಾ ಇದೀನಿ. 48 ಪೈಸಾ ಅವ್ನು ಕೊಡ್ಬೇಕು ಅಂತಂದ್ರು ಆ ಕಾಯಿನ್ಸ್ ಅವ್ರಿಗೆ ಸಿಗ್ಬೇಕಲ್ಲ. ಹಾಗೊಂದ್ ವೇಳೆ ಕೊಟ್ಟರು ನಡೆಯಲ್ಲ. ಇಷ್ಟು ಗೊತ್ತಿಲ್ಲದೆ ಒಳ್ಳೆ ಕಿಲಾಡಿ ತರ ಬಾಯಿ ಬಂದಂಗೆ ಮಾತಾಡ್ತಾ ಇದೆಯಲ್ಲ ನೀನು. ಕಾಯಿನ್ಸ್ ಇಲ್ಲ, ಇದ್ರು ಅದು ಹೋಗಲ್ಲ. ಹಾಗಿದ್ರು ಯಾರ್ ಸರಿ ಬೆಲೆನ ಫಿಕ್ಸ್ ಮಾಡಕ್ ಹೇಳಿದ್ದು? ನಿಮ್ಮ ಅಪ್ಪನ ಇಲ್ಲ ನಿಮ್ ತಾತನ? ಈ ಚಿಲ್ಲರೆ ಕಾಸುಗಳು ನಿಂಗೆ ತುಂಬಾ ಕೀಳಾಗೋಯ್ತಲ್ಲ. ಈಗ ಹಾಲ್ ಪ್ಯಾಕೆಟ್, ಹೋಟ್ಲು, ಮಾತ್ರೆ ಅಂತ ಹೋದ ಜಾಗದಲ್ಲೆಲ್ಲ ಅದಕ್ಕೆ 52 ಪೈಸಾ, ಇದಕ್ಕೆ 25 ಪೈಸಾ ಅಂತ ಒಬ್ಬ ವ್ಯಕ್ತಿ ದಿನಕ್ಕೆ 2 ರೂಪಾಯಿ ಕೊಳ್ಳೆ ಹೊಡಿತಿದ್ದಾನೆ. 120 ಕೋಟಿ ಜನರು ದಿನಕ್ಕೆ 2 ರೂಪಾಯಿ, 365 ದಿನ ಲೆಕ್ಕ ಇಟ್ಟು ನೋಡಿದ್ರೆ ದಿನಕ್ಕೆ 85,000 ಕೋಟಿ. 85,000 ಕೋಟಿನ ವ್ಯಾಪಾರಿಗಳು ಜನರಿಂದ ಹಗಲ್ ದರೋಡೆ ಮಾಡ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿನೂ ಇಲ್ಲ, ಅದನ್ನ ಬದಲಾಯಿಸೋ ಶಕ್ತಿನೂ ಇಲ್ಲ. ಈಗೇನ್ 85,000 ಕೋಟಿ ತಂದು ಕೊಟ್ರೆ ನೀನು ಸಿಎಂ ಅವ್ರನ್ನ ಬಿಡೋದೇನು? 1,000 ರೂಪಾಯಿ ಕೇಳಿದಕ್ಕೆ ನಿಮ್ ಡಬ್ಬ ಡಾನ್ಸ್ ಆಡ್ತಿದೆ. ಇದರಲ್ಲಿ 85,000 ಕೋಟಿ ನಿಮ್ ಕೈಲಿ ಆಗೋದಿಲ್ಲ. ಅದಕ್ಕೆ ಯಾವ ವಸ್ತು ತಗೊಂಡ್ರು ಅದ್ರಲ್ಲಿ ಬರ್ಬೇಕಾಗಿರೋ ಚಿಲ್ಡ್ರನ್ನ ಸಿಎಂ ಪರಿಹಾರ ನಿಧಿಗೆ ಹೋಗಿ ಸೇರ್ಬೇಕು ಅಂತ ಕಾನೂನು ಪಾಸ್ ಮಾಡಿ. ಮಿಕ್ಕಿದ ಆಮೇಲೆ ಮಾತಾಡೋಣ. ಇದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಪಲ್ಟಿ ಹೊಡೆಯೋದು ಬೇಕಾಗಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಮುಂದೆ ಬೇಡ್ಕೊಳ್ಳೋದು ಬೇಡ. ಪಾರ್ಟಿ ಸೂಪರ್ ಆಗಿ ಹೇಳ್ತಿದ್ದಾನಲ್ಲ, ಆದ್ರೆ ಒಂದ್ ಮಾತ್ರ ಬಿಟ್ಬಿಟ್ರು. ನಾನ್ ವೈನ್ ಶಾಪ್ ಹೋಗಿ ಕ್ವಾರ್ಟರ್ ಕೇಳಿದ್ರೆ ಎಕ್ಸ್ಟ್ರಾ 5 ರೂಪಾಯಿ ಕೇಳ್ತಾನೆ. 1 ರೂಪಾಯಿ ಕಡಿಮೆ ಆದ್ರೂ ಸರ್ಕೆ ಇಲ್ಲ ಅಂತ ಹೇಳ್ತಾನೆ. ಕ್ವಾರ್ಟರ್ಗೆ 5 ರೂಪಾಯಿ ಹೊಡಿತಾನೆ, ಹಾಫ್ಗೆ 10 ರೂಪಾಯಿ ಹೊಡಿತಾನೆ, ಫುಲ್ಗೆ 20 ರೂಪಾಯಿ ಹೊಡಿತಾನೆ. ಇದು ಯಾರ ಅಪ್ಪನ್ ಲೆಕ್ಕ ಅಂತ? ಇದ್ರ ಬಗ್ಗೆ ನಾನು ಪಬ್ಲಿಕ್ ಅಲ್ಲಿ ಕೇಳಕ್ ಹೋದ್ರೆ ಕುಡ್ಕ ಬಂದ್ ಏನೋ ಮಾತಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಬಾರ, ನಾನ್ ಮಿನಿಸ್ಟರ್ ಆಗಕ್ ಒಳ್ಳೆ ಐಡಿಯಾ ಕೊಟ್ಟಿದ್ದೆ. ನಾವ್ ಈ ಹೋರಾಟನ ಸಪರೇಟ್ ಆಗಿ ಮಾಡೋಣ. ನಾನ್ ಗ್ಯಾರಂಟಿ ಮಿನಿಸ್ಟರ್ ಆಗ್ಬಿಡ್ತೀನಿ. ಯಾವ್ದೋ ತಪ್ಪು ಲೆಕ್ಕನ ಓದ್ಕೊಂಡ್ಬಂದು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ಇಲ್ಲೋಡು, ಸೆಂಟ್ರಲ್ ಗವರ್ಮೆಂಟ್ ಇನ ಸೇಲ್ಸ್ ಟ್ಯಾಕ್ಸ್ 14%, ಅದ್ರ ಮೇಲೆ ಸ್ವಚ್ಛ ಭಾರತ ಸೆಸ್ 0.5%. ಇದರಿಂದಾಗಿನೇ ಈ ಚಿಲ್ಲರೆ ಸಮಸ್ಯೆಗಳೆಲ್ಲ ಬರ್ತಾ ಇರೋದು. ಇದನ್ನೆಲ್ಲ ತಿಳ್ಕೊಳ್ದೆ ದೊಡ್ಡ ಬುದ್ಧಿವಂತ ತರ ಮಾತಾಡ್ಬೇಡ. ಟ್ಯಾಕ್ಸ್ ಪರ್ಸೆಂಟೇಜ್ ಎಲ್ಲ ತುಂಬಾ ತಿಳ್ಕೊಂಡ್ಬಿಟ್ಟಿದಿರಲ್ಲ ಮಿನಿಸ್ಟರ್. ಐ ಆಮ್ ಇಂಪ್ರೆಸ್ಡ್. ಉತ್ತಮ ಶಿಕ್ಷಣ, ಉತ್ತಮ ಔಷಧಿ ಕೊಡ್ತೀನಿ ಅಂತ ತಾನೇ ತೆರಿಗೆ ವಸೂಲಿ ಮಾಡ್ತಿದ್ದೀರಾ? ಹೌದು, ಆದ್ರೆ ಕೊಡ್ತಿಲ್ವಲ್ಲ. ಬದುಕ್ಬೇಕಾಗಿರೋ ಶಿಕ್ಷಣನು, ಜೀವನ ಕಾಪಾಡೋ ಔಷಧಿಯನ್ನ ಬೇರೆಯವ್ರ ಕೈ ಕೊಟ್ಬಿಟ್ಟು ಜೀವನನೇ ಹಾಳು ಮಾಡೋ ವೈನ್ ಸ್ಟೋರ್ ನ ಸರ್ಕಾರ ನಡೆಸಬಾರ್ದು ಅನ್ನೋದೇ ನೀವು ಮರ್ತೋಗ್ಬಿಟ್ರೆ ಏನ್ ಮಿನಿಸ್ಟರ್? ಮುಖ್ಯವಾದ ಆದಾಯ ಬರೋದನ್ನ ಸರ್ಕಾರ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪು? ಕರೆಕ್ಟ್ ಸರ್. ಯಾವುದು ಮುಚ್ಚಿಡದೆ ತಿಳಿಯಾಗಿ ನಮ್ ಗೌರ್ಮೆಂಟ್ ವೈನ್ ಶಾಪ್ ಆದಾಯದಿಂದಾನೇ ನಡೀತಿದೆ ಅಂತ ಒಪ್ಕೊಂಡ್ಬಿಟ್ರಲ್ಲ. ಹಲೋ 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 ಹಲೋ. ವಾಟ್ ಇಸ್ ದಿಸ್? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಇವನ್ ಸಿಎಂ ನ ಕಾಪಾಡಕ್ ಬಂದಿದ್ನಾ ಇಲ್ಲ ಕಾಮಿಡಿ ಮಾಡಕ್ ಬಂದಿದ್ನಾ? ಹೋಮ್ ಮಿನಿಸ್ಟರ್ ಹೇಳಿಕೆಯಿಂದ ಕೋಲಾಹಲ. ಹೋಮ್ ಮಿನಿಸ್ಟರ್ ಅವರು ಅಬಕಾರಿ ಇಲಾಖೆಯಿಂದನೇ ಮದ್ಯಪಾನದಿಂದ ನಮ್ಮ ದೇಶಕ್ಕೆ ಯಾವುದೇ ರೀತಿ ಕಳಪೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಲ್ಲ ಸರ್. ಯಾವ ಗೌರ್ಮೆಂಟ್ ಬಂದ್ರು ಮೊದಲು ಮದ್ಯಪಾನ ನಿಲ್ಸೋದು ಯಾರು ಸರ್? ಗೃಹ ಮಂತ್ರಿಯವರ ಹೇಳಿಕೆಗೆ ಹಲವು ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾಡಲ್ಲಿ ವ್ಯವಸಾಯಕ್ಕೆ ಗುಂಡಿ ತೋಡಿ ಮುಚ್ಚಾಕಿ ಸಾರಾಯಿ ಮಾರ್ಕೊಂಡು ಜೀವನ ಮಾಡಿ ಅಂತ ಹೇಳ್ಕೊಂಡು ನಮ್ಮ ಮಂತ್ರಿಗಳೇ ಹೇಳ್ತಾರೆ. ನಮ್ ಮಿನಿಸ್ಟ್ರಿಗೆ ಏನಾದ್ರು ಕೇಳಿದ್ರೆ ಅದು ಅಲ್ಲಿದೆ, ಇದು ಇಲ್ಲಿದೆ ಅಂತ ಹೇಳ್ತಾರೆ. ಎಲ್ಲ ಎಲ್ಲಿದೆ? ಎಲ್ಲ ಇದ್ರಲ್ಲಿದೆ ಸರ್. ವೈನ್ ಶಾಪ್ ಗೌರ್ಮೆಂಟ್ ನಡೆಸಿರೋದು ತಪ್ಪು ಅಂತೀರಾ ಇಲ್ಲ ಸರಿ ಅಂತೀರಾ ಸರ್? ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಂಗಡಿ 8 ಗಂಟೆ ತನಕ ತೆಗ್ದಿರುತ್ತೆ ಅನ್ಕೊಳ್ಳಿ, ಅದನ್ನ 5 ಗಂಟೆ ಮಾಡ್ಕೊಳ್ಳಿ. 19 ವರ್ಷ ಮೇಲ್ಪಟ್ಟವ್ರು ಮಾತ್ರ ಕುಡಿಬೇಕು ಅಂತ ಕಾನೂನು ಮಾಡಿದ್ರೆ ಆಗ ಇದೆಲ್ಲ ಬರೋದಿಲ್ಲ. ಯಾಕೆಂದ್ರೆ ಈಗ ಚಿಕ್ಕ ಮಕ್ಳೆಲ್ಲ ಕುಡಿತಾ ಇದಾರೆ. ಜವಾಬ್ದಾರಿಯುತ ಹುದ್ದೆಯಲ್ಲಿರೋ ಮಂತ್ರಿಗಳೇ ಮದ್ಯಪಾನ ವ್ಯಾಪಾರದಿಂದ ಬರೋ ಆದಾಯದಲ್ಲೇ ಸರ್ಕಾರ ನಿಮ್ ಪಕ್ಷದ ಮುಖ್ಯವಾದ ಸ್ತಂಭ ಈ ರೀತಿ ಕಾಮಿಡಿ ಮಾಡ್ಬಿಟ್ಟು ಹೋಗ್ತಿದ್ರೆ ಎಂಜಾಯ್ ಮಾಡಿದ್ರೆ ಸೀರಿಯಸ್ ಆಗಿದ್ದೀರಾ? ವಿರೋಧ ಪಕ್ಷದವರು ಎಷ್ಟು ಕೊಟ್ರು? ಯಾಕೆಂದ್ರೆ ನೀನ್ ಯಾವ ಡಿಮ್ಯಾಂಡು ಮಾಡ್ತಿಲ್ಲ. ಎಲೆಕ್ಷನ್ ಹತ್ರ ಬರ್ತಿದ್ದ ಹಾಗೆ ನಮ್ಮ ಪಕ್ಷದ ಹೆಸರನ್ನ ಕೆಡಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಇಲ್ಲ ನೋಡು, ಈ ಸಮಸ್ಯೆನ ಒಂದೇ ಒಂದು ಮೀಟಿಂಗ್ ನಲ್ಲಿ ಸರಿ ಮಾಡೋ ಕೆಪಾಸಿಟಿ ನನಗಿದೆ. ಕಾರ್ಯಕರ್ತರು ರಕ್ತ ಹರಿಸಿ ಕಟ್ಟಿರೋದು ನಮ್ಮ ಪಕ್ಷ. ಕಲ್ಲು ಹೊಡೆದ್ರೆ ಓಡ್ ಹೋಗೋದಕ್ಕೆ ಜೇನ್ ಕೊಡಲ್ಲ. ಹೇಳಿ ಎಷ್ಟು ತಗೊಂಡೆ? ಸರ್, ನೀವು ಹಾಗೆ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ ಸರ್? ನಿಮ್ ಮಂತ್ರಿಗಳೇ ಹಾಗೆ ಹೇಳಿಕೆ ಕೊಟ್ರೆ ನಾನೇನ್ ಮಾಡಕ್ಕಾಗುತ್ತೆ ಸರ್? ಸರ್, ಮಂತ್ರಿಗಳು ಹೇಳಿದ್ ನಿಜ ತಾನೆ? ಅವನು ಬಾಯಿ ಬಂದಾಗ ಮಾತಾಡಿದ್ರೆ ನಾನು ಒಪ್ಕೋಬೇಕಾ? ಸರಾಯಿ ಮಾರಿ ಸರ್ಕಾರ ನಡೆಸುವಂತ ಅಗತ್ಯ ಇಲ್ಲ ನಮ್ಗೆ. ಸರಾಯನ ನಿಷೇಧ ಮಾಡೇ ಮಾಡ್ತೀನಿ ಅಂತ ಹೋರಾಟ ಶುರು ಮಾಡಿದವನೇ ನಾನು ಕಣೆಯ. ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕಾ?
ನೀವು ಹೋರಾಡಿದ ಕತೆ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ನಿಮ್ ಹೋರಾಟ ಏನಿದ್ರು ಮದ್ಯಪಾನ ಕುಡಿಯೋದು ಮನೆಗೂ ನಾಡ್ಗೂ ದೇಹಕ್ಕೂ ಕೇಡು ಅಂತ ಬಾಟ್ಲ್ ಮೇಲೆ ಲೇಬಲ್ ಅನ್ಸೋದ್ರಲ್ಲೇ ಮುಗ್ದೋಯ್ತು. ಚೆನ್ನಾಗಿ ಮಾತಾಡ್ತೀಯ, ಸರ್ಕಾರನ ಬೈತಾನೇ ಇರ್ತೀಯ. ನನ್ನೊಂದು ಪ್ರಶ್ನೆ, ನೀವ್ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಹೋಗಲ್ಲ, ಗವರ್ಮೆಂಟ್ ಮಾಡೋ ಯಾವುದೇ ಕಾನೂನನ್ನ ಗೌರವಿಸೋದಿಲ್ಲ. ಆದ್ರೆ ಒಳ್ಳೆ ಶಿಕ್ಷಣ ಇಲ್ಲ, ಒಳ್ಳೆ ವೈದ್ಯಕೀಯ ಸೌಲಭ್ಯ ಇಲ್ಲ ಅಂತ ಗವರ್ಮೆಂಟ್ ಮೇಲೆ ಕೂಬಿ ಕೂರಿಸ್ತಾನೆ ಇರ್ತೀರಾ. ಆದ್ರೆ ಎಲ್ರಿಗೂ ಗವರ್ಮೆಂಟ್ ಕೆಲಸ ಮಾತ್ರನೇ ಬೇಕು. ಈಗ ಹೇಳು ಯಾರು ತಪ್ಪು ಅಂತ? ನಿಮ್ದೇ ಸರ್. ಕಡೆ ಪಕ್ಷ 5 ವರ್ಷನಾದ್ರೂ ಗೌರ್ಮೆಂಟ್ ಸ್ಕೂಲಲ್ಲೋ ಕಾಲೇಜ್ನಲ್ಲೋ ಓದಿದ್ರೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಕಾನೂನು ಮಾಡಿ. ಎಲ್ಲ ಬದಲಾಗುತ್ತೆ. ನೀವ್ ಬೇಕಾದ್ರೆ ನೋಡಿ, ಒಂದಲ್ಲ ಒಂದಿನ ಕ್ರಾಂತಿ ಆಗೇ ಆಗುತ್ತೆ. ಬೇಕಷ್ಟೇ. ಕ್ರಾಂತಿ ಅಂತೆ ಕ್ರಾಂತಿ. ನಿಮ್ಮ ಕ್ರಾಂತಿ ಎಲ್ಲ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿ ಎಷ್ಟು ಲೈಕ್ಸ್ ಬರುತ್ತೆ ಅಂತ ನೋಡೋದಷ್ಟೇ. ನಿಮ್ಮ ಜನರೇಷನ್ ಅಲ್ಲಿ ಕ್ರಾಂತಿ ಅನ್ನೋ ಮಾತೆ ಕೊಳತು ಹೋಯ್ತು ತಿಳ್ಕೊ. ಏನೋ ನಮ್ಮಂತ ರಾಜಕೀಯ ನಾಯಕರು ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ದೇಶ ಸರಿಯಾದ ದಾರಿಯಲ್ಲಿ ನಡೀತಿದೆ. ಕ್ರಾಂತಿ ಮಾಡ್ತಾರಂತೆ ಕ್ರಾಂತಿ. ಹುಟ್ಟಿದ ದೇಶದ ಮೇಲೆ ತಪ್ಪು ಹಾಕದೆ ನೆಟ್ಟಿಗೆ ಬಾಳೋದನ್ನ ಕಲೀರಿ. ದೇಶನ ಹೇಗೆ ನಡೆಸಬೇಕಂತ ನಮಗೆ ಗೊತ್ತಿದೆ. ಏಯ್, ಏನ್ ಟಿವಿ ನೋಡ್ತಿದ್ಯಾ? ಒಂದ್ ವಿಷಯ ಕನ್ಫರ್ಮ್, ಸಿಎಂ ಅಪಹರಣದಲ್ಲಿ ಜೊತೆಯಲ್ಲಿದ್ದ ಯುವಕನಿಗೆ ನೇಣಿನ ಶಿಕ್ಷೆ. ಸರ್, ಅಪ್ಪ ಇವ್ರು ನನ್ನ ಹೊಡೆಯೋದಕ್ಕೆ ಬರ್ತಾರಪ್ಪ. ಅಪ್ಪ ಯಾಕಪ್ಪ ಹೊಡಿತಾ ಇದ್ದೀರಾ? ಹೇಳೋ, ಯಾಕೋ ಈ ತರ ಮಾಡ್ದೆ? ಡಿಜಿಪಿ ನನ್ಗೂ ಇದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾ ಇದಾರ. ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ ಮಾಡಿದ ಹೆಸರು ಎಲ್ಲ ನಾಶ ಮಾಡ್ಬಿಟ್ಟೆ ಸರ್. ಇವನ್ ಹೀಗೆ ಹೇಳಿದ್ರೆ ಬಾಯ್ ಬಿಡಲ್ಲ ಸರ್. 3rd ಗ್ರೇಡ್ ಟ್ರೀಟ್ಮೆಂಟ್ ಕೊಟ್ಟು ಕೇಳಿ ಸರ್. ಅಪ್ಪ ಅವಾಗ್ಲೇ ಹೇಳೋದು, ಆಗ್ಲೂ ಹೇಳಿಲ್ಲ ಅಂದ್ರೆ ಹಾಗೆ ಸಾಯಿಸ್ಬಿಡಿ. ಅಪ್ಪ ನನಗೆ ಗೊತ್ತಿರೋದು ಎಲ್ಲ ಹೇಳ್ಬಿಟ್ಟೆ ಅಪ್ಪ. ನಾನೇನು ಮಾಡಿಲ್ಲಪ್ಪ. ಇಲ್ಲಪ್ಪ ಸರ್. 1-2 ನಿಮಿಷ ಅವನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೋದಾ? ನನಗೇನು ಗೊತ್ತಿಲ್ಲಪ್ಪ. ಬಾ. ಲೇ, ನೀನ್ ಯಾಕೆ ಮಾಡ್ದೆ, ಎದಕ್ಕಾಗಿ ಮಾಡ್ದೆ ಅಂತ ನಂಗೆ ಗೊತ್ತಿಲ್ಲ ಕಣೋ. ಆದ್ರೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನಿಂಗೆ ಗೊತ್ತಾ? ಇಲ್ಲಪ್ಪ, ನಾನು ಏನು ಮಾಡಿಲ್ಲಪ್ಪ. ಲೇ, ಈ ಘಟನೆಯಿಂದ ನೀನ್ ಹೇಗಾದ್ರೂ ಮಾಡಿ ಆಚೆ ಬರ್ತೆ ಅಂತ ನಂಬಿದ್ದೀನಿ. ಅಪ್ಪ ನನಗೇನು ಗೊತ್ತಿಲ್ಲಪ್ಪ. ಅಪ್ಪ ನನ್ ಕರ್ಕೊಂಡು ಹೋಗಿ ಅಪ್ಪ. ಕೂತ್ಕೋ. ಅಪ್ಪ ಮಗ ಇಬ್ರು ಸೇರಿ ಚೆನ್ನಾಗಿ ನಟಿಸ್ತೀರಾ. ನಿಮ್ಮಪ್ಪನಿಗೂ ಇದಕ್ಕೂ ಸಂಬಂಧ ಇದೆ ತಾನೆ? ಹೇಳೋ, ಅವ್ರಿಗೂ ಗೊತ್ತಿದೆ ತಾನೆ? ಸರ್, ನಮ್ಮ ಅಪ್ಪನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಈ ಬಿಲ್ಡಿಂಗು ಅವ್ರ ತಾತ ಫ್ರೀಡಮ್ ಫೈಟರ್ ಕುಮಾರ್ ಗುರು ಅವ್ರದ್ದು ಸರ್. ಏನೋ ವೃದ್ಧಾಶ್ರಮನ ತೆಗೆದು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ದ ಸರ್. ಅದಕ್ಕೆ ಅಪ್ಪನಿಗೆ ಹೇಳಿ ನಾನು ಸಿಎಂ ನಿಲಿಗೆ ಬರಕ್ ಹೇಳ್ದೆ ಸರ್. ಅದ್ ಬಿಟ್ರೆ ನಮಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಸರ್. ಅವ್ನು ಹೀಗ್ ಮಾಡ್ತಾನೆ ಅಂತ ಗೊತ್ತೇ ಇರ್ಲಿಲ್ಲ ಸರ್. ಯಾಕೋ ಮೊದ್ಲೇ ಹೇಳಿಲ್ಲ? ಬಾಯಲ್ಲೇನು ಗೂಟ ಇಟ್ಕೊಂಡಿದ್ಯಾ? ಭಯ ಇತ್ತು ಸರ್. ಹೌದು ಸರ್, ಈ ಬಿಲ್ಡಿಂಗ್ ಫ್ರೀಡಮ್ ಫೈಟರ್ ಕುಮಾರ್ ಗುರು ಅವ್ರದ್ದು. ಪೋಸ್ಟ್ ಆಫೀಸ್ಗೋಸ್ಕರ ಈ ಬಿಲ್ಡಿಂಗ್ ನ ಬಿಟ್ಕೊಟ್ಟಿದ್ರು. ಆಮೇಲೆ ಪೋಸ್ಟ್ ಆಫೀಸ್ ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಇಲ್ಲದೆ ಡ್ಯಾಮೇಜ್ ಆದ ಬಿಲ್ಡಿಂಗ್ ಈಗ ಯಾರ್ ಪೊಸೆಷನ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ ಸರ್. ಆಫೀಸರ್, ಈ ಕುಮಾರ್ ಗುರು ಫ್ಯಾಮಿಲಿ ಫುಲ್ ಡೀಟೇಲ್ಸ್. ಎಸ್ ಸರ್. ಐ ವಾಂಟ್ ಇಟ್ ಆನ್ ಮೈ ಟೇಬಲ್. ಓಕೆ ಓಕೆ. ಆಫೀಸರ್ಸ್ ಇಲ್ಲಿ ಬನ್ನಿ. ಲಿಸನ್, ನಾರ್ತ್, ಸೌತ್, ಸೆಂಟ್ರಲ್ ಕಂಟ್ರೋಲ್ ರೂಮ್ಸ್ಗೆ ಮೆಸೇಜ್ ಮಾಡಿ. ನೀವು ಈಸ್ಟ್ ವೆಸ್ಟ್ಗೆ ಮಾಡಿ. ಅವನ ಮೂವ್ಮೆಂಟ್ಸ್ ಎಲ್ಲ ನನಗೆ ಆನ್ಲೈನಲ್ಲಿ ಗೊತ್ತಾಗ್ತಿರ್ಬೇಕು. ನೀವು ನಮ್ಮ ಇನ್ಫಾರ್ಮೆಂಟ್ಸ್ಗೆ ಕಾಲ್ ಮಾಡಿ. ಮಿನಿಸ್ಟರ್ ಕೃಷ್ಣ ನಾಯಕ್ ಅವರು ಬಂದ್ ಹೋದಾಗಿಂದ ಪೊಲೀಸಲ್ಲಿ ಸ್ವಲ್ಪ ಗಡಿಬಿಡಿ ಕಾಣಿಸ್ತಾ ಇದೆ. ಅಪಹರಣಕಾರನ ಸುಳಿವನ್ನು ಪೊಲೀಸರು ಎಲ್ಲಾ ಕಡೆ ಹುಡುಕಾಡ್ತಾ ಇದ್ದಾರೆ. ಮುಂದೆ ಏನಾಗ್ಬೋದು ಅಂತ ನೋಡ್ತಾ ಇರಿ. ಸರ್, ನ್ಯೂಸ್ 7 ನಾನು ಪ್ರಿಯದರ್ಶಿನಿ ವಿತ್ ಕ್ಯಾಮರಾಮನ್ ಹರೀಶ್ ಜೊತೆ. ಓವರ್ ಟು ಯು ಸರ್. ಯಾಕೆ ತಪ್ಸ್ಕೊಂಡು ಓಡಲ್ಲ ಅನ್ನೋ ಧೈರ್ಯನ? ನಿಂತು ಹೋರಾಡ್ತೀರಾ ಅಂತ ನಂಬಿಕೆ. ಚೆನ್ನಾಗಿ ಮಾತಾಡ್ತೀಯ, ಚುರುಕಂತ ಪ್ರಶ್ನೆಗಳನ್ನು ಕೇಳ್ತೀಯ. ನನಗೊಬ್ನಿಗೆ ಮಾತ್ರ ಹೇಳು ನೀನ್ ಯಾರು ಅಂತ. ಯಾಕೆ ಸರ್ ಅವಸರ ಪಡ್ತೀರಾ? ನಾನು ಯಾರು, ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ, ನಾನು ಏನ್ ಮಾಡ್ತಿದ್ದೆ ಅನ್ನೋ ಎಲ್ಲ ಜಾತಕನ ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ ಅವ್ರು ಹೇಳ್ತಾರೆ.
ಕುಮಾರ್ ಅವ್ರ ಫೋಟೋನು ಕುಮಾರ್ ಗುರು ಸರ್ ಫೋಟೋನು ಇದರಲ್ಲಿದೆ ಸರ್. ಆ ATM ಹತ್ರ ನಿಲ್ಲಿಸಿ. ಆಕ್ಸಿಸ್ ಬ್ಯಾಂಕ್ ATM CCTV ಫುಟೇಜ್ ನನಗೆ ಬೇಕು. ಹಾಗೇನೆ SBI ATM ಫುಟೇಜ್. ACP ಪ್ರಕಾಶ್. SBI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಮೈಸೂರು ರೋಡ್ ATMನ ಕಂಪ್ಲೀಟ್ CCTV ಫುಟೇಜ್ ನನಗೆ ಬೇಕು. ಹಾಗಾದ್ರೆ ಆಕ್ಸಿಸ್ ಬ್ಯಾಂಕ್ ATM ಕುಮಾರ್ ಗುರು ಅವ್ರ ಮನೆ ಬಲ್ಗಡೆ ಮತ್ತೆ SBI ATM ಅವ್ರ ಮನೆ ಎಡಗಡೆ ಬರುತ್ತಲ್ವಾ? ಲಾಸ್ಟ್ ಫ್ಯೂ ಇಯರ್ಸ್ ಅಬ್ನಾರ್ಮಲ್ ಅಥವಾ ಅನುಮಾನ ಬರುವಂತಹ ಆಕ್ಟಿವಿಟೀಸ್ ಏನಾದರೂ ಟ್ರಾಫಿಕ್ ಫುಟೇಜ್ನಲ್ಲಿದೆಯಾ? 1 ಸೆಕೆಂಡ್, ಸ್ವಲ್ಪ ರಿವೈಂಡ್ ಮಾಡಿ, ಫ್ರೀಸ್ ಮಾಡಿ, ಸ್ವಲ್ಪ ಝೂಮ್ ಮಾಡಿ. ಈಗ ಒಂದಿನ ಹಿಂದಿನ ಫುಟೇಜ್ನ ಪ್ಲೇ ಮಾಡಿ. ಹೋಲ್ಡ್ ಆನ್, ಆ ಗಾಡಿ ನಂಬರ್ ಹೇಳಿ. KA29 AN 5496 ಸರ್. ನೆಕ್ಸ್ಟ್ ಒನ್ಗೆ ಹೋಗಿ. ಸೊ ಈ ಗಾಡಿ ಹೋದ ವರ್ಷ 15 ದಿನ ಕುಮಾರ್ ಗುರು ಅವ್ರ ಮನೆ ಮುಂದೆ 25 ಸಲ ತಿರುಗಾಡಿದೆ. ಇನ್ಸ್ಪೆಕ್ಟರ್, ಕುಮಾರ್ ಅವ್ರ ಫೋಟೋನ ಮೇಲ್ ಮಾಡಿದ್ದೀನಿ. ಪ್ರಿಂಟ್ ತೆಗೆದು ಕಮಿಷನರಿಗೆ ಕೊಡಿ. ಇವನ್ನ ನೋಡಿದ್ಯಾ ಸರ್? ಇವನೇ ಸರ್ ಕುಮಾರು. ಆದ್ರೆ ಅವಾಗ ಇವನ್ಗೆ ಅಷ್ಟೊಂದು ಕೂದಲಿರ್ಲಿಲ್ಲ ಸರ್. ಉದುರೋಗಿರ್ಬೋದಾ? ಸಾರಿ ಸರ್. ಚೆನ್ನಾಗಿ ನೋಡಿ ಹೇಳು. ಇವನ ಸತ್ಯವಾಗ್ಲೂ ಇವನೇ ಕುಮಾರ ಸರ್, ನಂಬಿ ಸರ್. ನಥಿಂಗ್ ಟು ವರಿ. ಸ್ಮಾಲ್ ಎನ್ಕ್ವೈರಿ ಇದೆ. ಬನ್ನಿ. ನನ್ನ ಜೀಪ್ ಇಲ್ಲೇ ಇದೆ ಸರ್. ಹಾಂ, ಜೀಪ್ ಹಿಂದೆ ಬರುತ್ತೆ. ಲೆಟ್ಸ್ ಗೋ. ಸರ್ ಪದ್ಮನಾಭ್, ಸ್ಟೇಟಸ್ ಏನಾಯ್ತು ಸರ್? ಅದು ಏನ ಎನ್ಕ್ವೈರಿ ಮಾಡ್ತಿದ್ದೀನಿ ಅಂತ ಹೇಳಕ್ ಹೋಗ್ತಿದ್ರಲ್ವಾ, ಅಷ್ಟೇ ತಾನೇ? ಆ ಕುಮಾರ್ನ ಫೋಟೋಗ್ರಾಫ್ ಸಿಕ್ಕಿದೆ. ಅವ್ನ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೀನಿ. ಕಿಡ್ನಾಪ್ ಆಗಿರೋರ್ ಫೋಟೋನ ಅವರನ್ನ ಈಗಷ್ಟೇ ರಿಲೀಸ್ ಮಾಡ್ರಿ. ಇಲ್ಲ ಸರ್, ಪಕ್ಕಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬಿಟ್ಟು ಅದಾದ್ಮೇಲೆ ಇನ್ಫಾರ್ಮೇಶನ್ ಕೊಡೋಣ ಅಂತ. ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕೂಡಲೇ ಈ ಮೀಡಿಯಾ ಕೊಟ್ಬಿಡಿ ಸರ್. ಫೋಟೋನ ಈಗಲೇ ರಿಲೀಸ್ ಮಾಡಿ. ಓಕೆ ಆಫೀಸರ್, ಈ ಫೋಟೋಗ್ರಾಫ್ನ ಮೀಡಿಯಾ ಕೊಟ್ಬಿಟ್ಟು ಇವನೇ CM ನ ಅಪಹರಿಸಿದ್ದು ಅಂತ ಇನ್ಫಾರ್ಮೇಶನ್ ಕೊಟ್ಬಿಡಿ. ಸರ್, ನಿಮ್ಮನ್ನ ಬೇಡ್ಕೋತಿದ್ದೀನಿ ಸರ್. ಏನ್ ನೀರ್ ಬೇಕಾ? ಅಯ್ಯೋ ಅದಲ್ಲ ಸರ್, ದಯವಿಟ್ಟು ಆ ವ್ಯಕ್ತಿಗೆ ನಿಲ್ಸಕ್ ಹೇಳಿ ಸರ್. ಸರ್, ಇಲ್ಲಿವರೆಗೂ ಹುಟ್ಟದೇ ಇರೋ ಮನುಷ್ಯರನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಬರ್ದು ಟಾರ್ಚರ್ ಕೊಡ್ತಾ ಇದ್ದಾನೆ ಸರ್. ಗುರಾಯಿಸ್ತಾ ಇದ್ದಾನೆ ಸರ್. ಸರ್, ಅಯ್ಯಪ್ಪನ ಸ್ವಂತದವ್ರನ್ನೆಲ್ಲ ಬರ್ದು ತೋರಿಸ್ತಾ ಇದ್ದಾನೆ ಸರ್. ಹೋಗಕ್ ಹೇಳ್ಬಿಡಿ ಸರ್ ದಯವಿಟ್ಟು. ಹೋಗ ಆ ಕಡೆ. ಬಂದಾಯ್ತು. CM ಕಿಡ್ನಾಪ್ ಆಗಿದ್ರು ಏನೋ ಇದು? ಬುದ್ಧಿ ಇಲ್ವಾ ನಿಂಗೆ? ಈ 4 ಜನನ ಡೀಲ್ ಮಾಡೋದಕ್ಕೆ ನನ್ನ ಕರ್ಸ್ಕೊಂಡ್ಯಾ? ಛೀ, ಬರೋ ಹೋಗೋಣ. ಸರ್ ಯಾರಂತ ಗೊತ್ತಾಗ್ಲಿಲ್ಲ, ತಿಳ್ಕೊಬೋದಾ? ಹೋಮ್ ಮಿನಿಸ್ಟರ್ ಕೃಷ್ಣ ನಾಯಕ್ ಅವರ ಒಬ್ನೇ ಮಗ ಪ್ರತಾಪ್. ಏನಯ್ಯ ನೀನು? ಸರ್ ಸಾರಿ ಸರ್, ನಮ್ಮಿಂದ ತಪ್ಪಾಯ್ತು. ಮಾತಾಡೋ ಜಾಗದಲ್ಲಿ ಮಾತಾಡ್ಬಿಟ್ಟೆ. ದೊಡ್ಡ ಜಾಗ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಒಳಗ್ ಕೂರ್ಸಕ್ ಹೇಳಿದ್ದಾರೆ. ಸಿಎಂ ಅವರನ್ನ ಅಪಹರಿಸಿದವನು ಯಾರು? ಪೊಲೀಸರು ಕೊಟ್ಟ ವಿವರದ ಪ್ರಕಾರ ಸದ್ಯಕ್ಕೆ ಅಪಹರಣಕಾರನ ಫೋಟೋವನ್ನು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಈ ಫೋಟೋದಲ್ಲಿ ಇರುವ ವ್ಯಕ್ತಿಯೇ ಸಿಎಂ ಅವರನ್ನ ಅಪಹರಿಸಿದವನು. ಹೆಸರು ಕುಮಾರ್ ಎಂದು ಪೊಲೀಸರು ತಿಳಿಸಿದ್ದಾರೆ. ನಾವು ಕಳಿಸಿದ ಫೋಟೋದಲ್ಲಿರೋ ಹುಡುಗನ ಹೆಸರು ಕುಮಾರ್ ಅಂತ ಸರ್. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ರೆಕಾರ್ಡ್ ಸಿಕ್ಕಿದೆ. 1 ವರ್ಷದ ಹಿಂದೆನೆ ಸತ್ತೋಗಿದ್ದಾರೆ ಅಂತ ರಿಪೋರ್ಟ್ ಇದೆ ಸರ್. ಸತ್ತಿದಾನ?
ನಾನೊಂದ್ ಪ್ರಶ್ನೆ ಕೇಳ? ಕೇಳಿ ಸರ್. ನಿಜವಾಗ್ಲು ಇವನೇ ನಿನ್ ಫ್ರೆಂಡಾ? ನೀನ್ ಇವನ್ ಜೊತೆನೆ ಓಡಾಡಿದ್ಯಾ? ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಇವನೇ ಕುಮಾರು, ಇವನ್ ಜೊತೆನೆ ಇದ್ದಿದ್ದು. ಅವ್ರನ್ನ ಕರ್ಕೊಂಡು ಬನ್ನಿ. ಈ ಫೋಟೋದಲ್ಲಿರುವ ವ್ಯಕ್ತಿಯೇ ಕಿಡ್ನಾಪ್ ಆಗಿರೋದು ನಾನು. ಬೇರೆ ಯಾರ್ದು ಫೋಟೋ ತೋರಿಸ್ತಿದ್ದಾರೆ. ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್? ಹೇಳಿ ಸರ್. ನಿಮ್ನ ಅಫಿಷಿಯಲ್ ಆಗಿ ಮೀಟ್ ಆಗೋಕೆ ಸ್ವಲ್ಪ ಲೇಟ್ ಆಯ್ತು. ನಾನು ಈಗಾಗ್ಲೇ ಹೇಳ್ದಾಗೆ ಕುಮಾರ್ ಸಿಎಂ ನ ಅಪಹರಿಸ್ಕೊಂಡಿದ್ದಾನೆ. ಇದು ಆಕ್ಚುಲಿ ಕುಮಾರ್ನ ತಾತನ ಬಿಲ್ಡಿಂಗು. ಅವರ ತಾತ ಕುಮಾರ್ ಗುರು ಅಂತ, ಈಸ್ ಎ ಫ್ರೀಡಮ್ ಫೈಟರ್. ಕುಮಾರಸ್ವಾಮಿ ಬಂದು ಕುಮಾರ್ ಅವರ ಅಪ್ಪ. ಹಿಂದೆ ಒಂದು ಕೋಟಾ ನೋಟ್ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಸರ್, ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮಿನಿಸ್ಟರ್ ಕೃಷ್ಣ ನಾಯಕ್ ಅವರು 5 ವೋಟಿಂದ ಗೆದ್ದಾಗ ಮೋಸ ಮಾಡಿ ಗೆದ್ದಿದ್ದು, ಕೌಂಟಿಂಗ್ಸ್ ಕರೆಕ್ಟ್ ಆಗಿಲ್ಲ, ರೀಕೌಂಟಿಂಗ್ ಮಾಡ್ಬೇಕು ಅಂತ ಕೇಸ್ ಮಾಡಿದ್ರಲ್ಲ ಆ ಕುಮಾರಸ್ವಾಮಿನ ಸರ್? ಎಕ್ಸಾಕ್ಟ್ಲಿ. ಯಾ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಮೇಲೆ ಕೇಸ್ ಮಾಡಿದ್ದು ಅವ್ರ ಮಗ ಸಿಎಂ ನ ಕಿಡ್ನಾಪ್ ಮಾಡಿದ್ರಲ್ಲ, ಅದಕ್ಕೇನಾದ್ರೂ ಸಂಬಂಧ ಇದೆಯಾ? ಮೇ ಬಿ ಪಾಸಿಬಲ್. ಬಟ್ ಫಾರ್ ಯೋರ್ ಇನ್ಫಾರ್ಮೇಶನ್, ಲಾಸ್ಟ್ ಇಯರ್ ಇದೇ ದಿನ ಕುಮಾರ್ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿದ್ದಾನೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ. ಸರ್, ವಿ ಆರ್ ಎನ್ಕ್ವೈರಿಂಗ್. ಕುಮಾರ್ ಸತ್ತೋಗಿದ್ರೆ ದೆವ್ವನ ಕಿಡ್ನಾಪ್ ಮಾಡಿರೋದು? ಸ್ಮಾರ್ಟ್ ಆಗಿ ಪ್ರಶ್ನೆ ಮಾಡಿದ್ಯಾ. ನಮಗದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ಇನ್ಶೂರೆನ್ಸ್ಗೋಸ್ಕರ ಕೆಲವು ಸುಳ್ಳು ದಾಖಲೆಗಳನ್ನ ಕೊಟ್ಟು ಜೀವಂತವಾಗಿರೋ ತರ ತೋರಿಸ್ಕೋತಾರೆ. ಮೇ ಬಿ ಒನ್ ಆಫ್ ದೋಸ್ ಕೈಂಡ್ಸ್. ಆಫ್ಟರ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಐ ವಿಲ್ ಬಿ ಏಬಲ್ ಟು ಗಿವ್ ಮೋರ್ ಆನ್ಸರ್ಸ್ ಟು ಯು. ಥ್ಯಾಂಕ್ ಯು. ಮಿಸ್ಟರ್ ಪ್ರಕಾಶ್ ಸರ್, ಮಿನಿಸ್ಟರ್ ಕೃಷ್ಣ ನಾಯಕ್ ಕುಮಾರನ ಅಪ್ಪ ಕುಮಾರಸ್ವಾಮಿಗೂ ಏನೋ ಇಶ್ಯೂ ಆಗಿತ್ತು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಅದನ್ನ ತಿಳ್ಕೋಬೇಕು. ಕಂಗ್ರ್ಯಾಚುಲೇಷನ್ಸ್. ಈಗ ವಿಷಯದ ಬಗ್ಗೆ ಇನ್ನೂ ಸ್ವಲ್ಪ ಕಂಡುಹಿಡಿರಿ. ಎಸ್ ಸರ್. ಸಮಾಜ ಸೇವಕ ಕುಮಾರಸ್ವಾಮಿಯ ಮಗ ಕುಮಾರ್ ಎಂದು ಹೇಳಿದ ಕಮಿಷನರ್ ಮುಂದುವರಿಸಿ, ಅವರ ಮಗ ಕುಮಾರ್ ಕಳೆದ ವರ್ಷ ಸತ್ತಿರುವುದಾಗಿ ಹೇಳಿದ್ದಾರೆ. ಏನಿದು? ನನ್ನ ಅಪಹರಿಸಿದವನು ಸತ್ತೋದ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನೀನು ನೋಡಿದ್ರೆ ಕಲ್ತರ ಕೂತಿದೆಯಲ್ಲ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಸರ್. ಎಷ್ಟು ದೂರ ಹೋಗುತ್ತೆ ಅಂತ ನಾನು ನೋಡ್ತೀನಿ. ಸರ್, ಸೂಪರ್ ಸರ್. ನಾನು ಕುಮಾರ್ ಜೊತೆ ಇದ್ದೆ ಅನ್ನೋದು ಇವ್ರಿಗೂ ಗೊತ್ತು ಸರ್. ಬ್ರದರ್, ನೀನು ಕಾರ್ತಿಕ್ ತಾನೆ? ಹೌದು. ಕಾರ್ತಿಕ್, ಚೆನ್ನಾಗಿ ನೋಡಿ ಹೇಳು ಕಾರ್ತಿಕ್. ಅವತ್ತು ಮೆಕ್ಯಾನಿಕ್ ಶೆಡ್ಗೆ ಇವನ್ ಜೊತೆ ತಾನೆ ಬಂದಿದೆ? ಇವನ್ ನನ್ನ ಗ್ಯಾರೇಜ್ ಬಂದಿದ್ ನಿಜಾನೇ ಸರ್. ಆದ್ರೆ ನಾನು ಅವತ್ತು ರೈಟ್ ಅಲ್ಲಿ ಪಂಚ್ ಮಾಡಿ ಲೆಫ್ಟ್ ಅಲ್ಲಿ ಕಿಕ್ ಮಾಡಿದೆ ನೋಡಿ, ಈ ಬೆರಳು ಮುರಿದೋಯ್ತು. ಸರ್, ನಾನ್ ಕೂಡ ಬಂದು ಅವ್ರಿಗೆ ಟೀ ಕೊಟ್ಟಾಗ ಏನೋ ಒಂಟಿ ತಗೊಂಡ್ ಬಂದಿದ್ಯಾ? ಇನ್ನೊಂಟಿ ತಗೊಂಡ್ ಹೋಗ. ಇವತ್ತೇನಾಯ್ತು ಇವ್ರಿಗೆ? ತಗೊಳ್ಳಿ ಬ್ರದರ್, ನೀವು ಕುಡೀರಿ. ಯಾರ ಹತ್ರನೂ ಮಾತಾಡೋ ತರ ಒಬ್ಬರೇ ಮಾತಾಡ್ತಿದ್ರು ಸರ್ ಅವರು. ಅಯ್ಯಯ್ಯೋ ಸರ್, ಇವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಯಾಕೆ ಸುಳ್ಳು ಹೇಳ್ತಾ ಇದಾರೆ ಇವರು? ಸರ್, ಇವ್ರನ್ನ ಬಿಟ್ಬಿಡಿ ಸರ್. ಅವ್ರಿಗೆ ಚೆನ್ನಾಗಿ ಗೊತ್ತು ಸರ್. ಅವತ್ ನಾವು ಕಿಕ್ಕಲ್ಲಿ ಸ್ಟ್ರೀಟ್ ಲೈಟ್ ನ ಹೊಡೆದಾಕ್ದಾಗ ಇವರೇ ನಮ್ಮನ್ನ ಕೆಟ್ಟದಾಗ ಬೈದಿದ್ದು. ಅವ್ರನ್ನ ಕೇಳಿ ಸರ್. ಅವತ್ ರಾತ್ರಿ ನೋಡ್ದೆ ಸರ್. ಯಾರದು? ರಾಜ್ಯ ಕಣ. ಸ್ಟ್ರೀಟ್ ಲೈಟ್ಗೆ ಹೊಡೆದ್ಬಿಟ್ಟ. ಯಾರಂತ ಕೂಗಿದ್ದಕ್ಕೆ ಬಚ್ಚಿಟ್ಕೊಂಡ್ಬಿಟ್ಟ. ಸರ್, ಕನ್ಫ್ಯೂಸ್. ಏನ್ ಹೇಳ್ದ ಸರ್ ಅಯ್ಯಪ್ಪ? ಬೇಕಿತ್ತು. ಇವನ್ ಸ್ಟ್ರೀಟ್ ಲೈಟ್ ಹೊಡೆದಾಕ್ದ. ನೀನ್ ಅದನ್ನ ನೋಡ. ಇವನ್ ಒಬ್ನೇ ಇದ್ನ? ರಾಜ್ಯ ಕಣ. ಇವನು ಒಬ್ನೇ ಸರ್. ಸರ್, ಸುಳ್ಳು ಹೇಳ್ತಾ ಇದಾರೆ ಸರ್, ನಂಬೇಡಿ ಸರ್. ಇವನ್ ಸತ್ತು 1 ವರ್ಷ ಆಯ್ತು. ಇವನ್ ಜೊತೆ ನೀನು ಓಡಾಡ್ತಿದ್ದೆ. ಇವನ್ ಜೊತೆ ಎಣ್ಣೆ ಹೊಡೆದಿದ್ಯಾ, ಹೌದಲ್ವಾ? ನಾನು ನೋಡಿದ್ರೆ ಸರ್. ಹಿಡ್ಕೊಳೆ, ಒಂದೇ 1 ನಿಮಿಷ. ಎಸ್, ಐ ಗಾಟ್ ಹಿಮ್. ಹಲೋ ಶೋಭಿ. ಎಸ್, ವಾಟ್ ಅ ಸೆನ್ಸೇಷನಲ್ ನ್ಯೂಸ್. ಓಕೆ, ನಾನು ಹೇಳೋ ತರ ಮಾಡು. ಮುಖ್ಯಮಂತ್ರಿ ಯೋಗೇಶ್ವರ್ ಅವರನ್ನ ಅಪಹರಿಸಿದ ವಿಷಯ ಈಗ ಹೊಸದೊಂದು ಗೊಂದಲವನ್ನು ಸೃಷ್ಟಿಸಿದೆ. ಮುಖ್ಯಮಂತ್ರಿಗಳನ್ನು ಅಪಹರಿಸಿದ ಕುಮಾರ್ ಸಮಾಜ ಸೇವಕ ಕುಮಾರಸ್ವಾಮಿಯ ಮಗ ಎಂದು ಪೊಲೀಸರು ತಿಳಿಸಿರುತ್ತಾರೆ. ಈ ಕುಮಾರಸ್ವಾಮಿಯನ್ನು ಈಗ ಹೋಮ್ ಮಿನಿಸ್ಟರ್ ಆಗಿರುವ ಕೃಷ್ಣನಾಯಕ ಅವರು ಹಿಂದಿನ ಚುನಾವಣೆಯಲ್ಲಿ 5 ವೋಟು ವ್ಯತ್ಯಾಸದಲ್ಲಿ ಗೆದ್ದಿದ್ದರು. ಅವರನ್ನ ಅನರ್ಹಗೊಳಿಸಬೇಕೆಂದು ಉಚ್ಚ ನ್ಯಾಯಾಲಯದಲ್ಲಿ ಕೇಸು ಹಾಕಿದ್ದರು. ಆ ಕೇಸು ನಡೆಯುತ್ತಿರುವಾಗಲೇ ಕುಮಾರಸ್ವಾಮಿ ಕಾಣೆಯಾಗಿದ್ದರು.
ಹಾಗಾಗಿ ಸಿಎಂ ಅಪಹರಣಕ್ಕೂ ಕುಮಾರಸ್ವಾಮಿ ಕಾಣೆಯಾಗಿರುವುದಕ್ಕೂ ಕುಮಾರನು ಸತ್ತಿರುವುದಕ್ಕೂ ಏನಾದರೂ ಸಂಬಂಧ ಇರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಇದರ ಬಗ್ಗೆ ಮಾತನಾಡಲು ಕೃಷ್ಣನಾಯಕ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇವೆ. ನಮಸ್ಕಾರ ಕೃಷ್ಣನಾಯಕ್ರೆ. ಹೋದ ಎಲೆಕ್ಷನ್ ನಲ್ಲಿ 5 ವೋಟು ವ್ಯತ್ಯಾಸದಲ್ಲಿ ನೀವು ಗೆದ್ದಿದ್ದಕ್ಕೆ ನಿಮ್ಮ ಮೇಲೆ ಕೇಸು ಹಾಕಿದ ಆ ಕುಮಾರಸ್ವಾಮಿಯ ಮಗನೇ ಸಿಎಂ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆಂದು ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್ ಯಾವ್ದನ್ನ ಯಾವ್ದು ಗಂಟು ಹಾಕ್ತಾ ಇದ್ದೀರಾ? ಯಾವನೋ ಕಳ್ಳೋಟು ಪ್ರಿಂಟ್ ಮಾಡೋನು ಡೆಮೋಕ್ರಸಿ ಮೇಲೆ ನಂಬಿಕೆ ಇಟ್ಟಿರೋ ನನ್ ಮೇಲೆ ಕೇಸ್ ಹಾಕಿದ್ರೆ ಇವಾಗ ಏನಾಯ್ತು? ಪೊಲೀಸರು ಅವನ್ನ ತಾನೇ ಹುಡುಕ್ತಿರೋದು. ಅವರು ಕಾಣೆಯಾಗಿರೋದಕ್ಕೆ ನೀವು ಕೂಡ ಕಾರಣವಾಗಿರಬಹುದು ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಅದು ಸರಿಯಮ್ಮ. ಯಾವನಾದ್ರೂ ಭಗ್ನ ಪ್ರೇಮಿ ಕಾಣೆ ಆಗೋದ್ರೆ, ತಗೊಂಡಿದ್ ಸಾಲ ತೀರ್ಸಕ್ಕಾಗದೆ ಕಾಣೆ ಆಗೋದ್ರೆ ಅದಕ್ಕೂ ನಾನೇ ಕಾರಣ ಅಂತ ಹೇಳೋಗಿದೆ. ಕ್ಷಮಿಸಿ ಸರ್, ಹಾಗಾದ್ರೆ ಯಾಕೆ ನಿಮ್ಮ ಮಗ ಪ್ರತಾಪ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ನನ್ನ ಮಗನ ಯಾರು ಅರೆಸ್ಟ್ ಮಾಡಿದ್ದು? ಯಾಕೆ ಅರೆಸ್ಟ್ ಮಾಡಿದ್ದಾರೆ? ನಿನ್ ಕಟ್ ಮಾಡಮ್ಮ, ನಾನು ಮತ್ತೆ ಲೈನಿಗೆ ಬರ್ತೀನಿ, ಮತ್ತೆ ಫೋನ್ ಮಾಡ್ತೀನಿ. ಸರ್, ಕಮಿಷನರ್, ಏನೇ ಹೊಸದಾಗಿ ಡ್ರಾಮಾ ಮಾಡ್ತಿದ್ದೀರಾ? ನನ್ ಮಗನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ನಿಮ್ ಮಗನ ಅರೆಸ್ಟ್ ಮಾಡಿದ್ದೀನಾ? ಏನ್ ಸರ್ ಹೇಳ್ತಿದ್ದೀರಾ? ಏನ್ ಸರ್, ದೊಡ್ಡ ಮನೆ ಹುಡುಗ ಜಾಲಿಯಾಗಿ ಏನಾದ್ರೂ ತಪ್ಪು ಮಾಡಿರ್ತಾನೆ, ಅದಕ್ಕೆ ಎತ್ತಾಕೊಂಡು ಹೋಗಿರ್ತಾರೆ. ಹಾಗಾದ್ರೆ ನಿಂಗೆ ಗೊತ್ತಿಲ್ಲ? ನಿನಗೆ ಗೊತ್ತಿಲ್ಲ ತಾನೆ? ನಿನಗೆ ಗೊತ್ತಿಲ್ಲದೆ ಹಾಗೆ ಅರೆಸ್ಟ್ ಮಾಡ್ತಾರೆ? ಸರ್, ಇದ್ರ ಬಗ್ಗೆ ಡಿಜಿಪಿಗೆ ಒಂದು ರಿಪೋರ್ಟ್ ಕೊಟ್ಟರೆ ಸಾಕನ್ಸುತ್ತೆ. ತಮಾಷೆ ಮಾಡ್ತಾ ಇದ್ಯಾ? ಸಿಎಂಗೆ ಏನಾದ್ರೂ ಆದ್ರೆ ನೆಕ್ಸ್ಟ್ ಸಿಎಂ ನಾನೇ, ಗೊತ್ತು ತಾನೆ? ಅವತ್ತು ಬಿಚ್ತೀನಿ ಯೂನಿಫಾರ್ಮ್ನ. ಲೈ, ನನ್ನ ಯೂನಿಫಾರ್ಮೇ ಬಿಚ್ಚಿಸ್ತೀಯಾ? ನಿನ್ ಚಡ್ಡಿ ಬಿಚ್ಚಿಸ್ತೀನಿ, ನೋಡ್ತಿರೋ. ಸರ್ 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 ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್ 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 ಕುಮಾರಸ್ವಾಮಿ ಅವರು ಎಲ್ಲಿ? ಅವ್ರನ್ನ ಏನ್ ಮಾಡಿದ್ರಿ? ಗೊತ್ತಿಲ್ಲ ಸರ್. ಸರ್ 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 ಪ್ಲೀಸ್ ಸರ್, ಪ್ಲೀಸ್ ಸರ್, ಏನು ಗೊತ್ತಿಲ್ಲ ಸರ್. ಸರ್ ಸರ್ ಏನು ಗೊತ್ತಿಲ್ಲ ಸರ್. ಸರ್ ಕುಮಾರಸ್ವಾಮಿ ಎಲ್ಲಿ? ಅವ್ರನ್ನ ಏನ್ ಮಾಡಿದ್ರಿ? ಗೊತ್ತಿಲ್ಲ ಸರ್. ಏಯ್, ಅವನು ಚಿಕ್ಕವನು, ಅದಕ್ಕೆ ಕೂರಿಸಿದ್ದೀನಿ. ನೀನು ದೊಡ್ಡವನು, ಮಲಗಿಸ್ಬಿಡ್ತೀನಿ. ಸರ್ ಗೊತ್ತಿಲ್ಲ ಸರ್. ಯೋ, ಏನೇ ಮಾಡ್ತಿದ್ಯಾ? ಡ್ರೆಸ್ ಬಿಚ್ಚ ಒಂದು. ಸರ್ 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 ನಿಜ ಹೇಳ್ತೀನಿ ಸರ್, ನಿಜ ಹೇಳ್ತೀನಿ ಸರ್. ಹೇಳಿ ಮಿಸ್ಟರ್ ಪ್ರಕಾಶ್. ಹೋಮ್ ಮಿನಿಸ್ಟರ್, ಅವ್ರ ಮಗ ಮತ್ತೆ ಕಿಶೋರ್. ಬರೋ, ಇದೇ ಆ ಗೆಸ್ಟ್ ಹೌಸಾ? ಹೌದು ಸರ್. ಏಯ್, ಓಪನ್ ಮಾಡೋ. ರಮೇಶ, ಸುರೇಶ, ಕಲೇಶ ತೆಗಿಯೋ. ಎಲ್ಲಿ ಹೇಳೋ? ಎಲ್ಲೋ? ಆ ಮರದ ಕೆಳಗೆ ಸರ್. ಏನಯ್ಯ ಕುಮಾರಸ್ವಾಮಿ, ಇದು ಚೆನ್ನಾಗಿದ್ಯಾ ಹೇಳು? ಈ ನ್ಯಾಯ ನೀತಿ ಧರ್ಮ ಎಲ್ಲ ಸತ್ತು ಎಷ್ಟೋ ವರ್ಷ ಆಗೋಯ್ತು. ಸತ್ತಿಲ್ಲ, ಸಾಯಲ್ಲ. ಸಾಯಿಸ್ಬೇಕು ಅಂತ ಕಾಲ ಕಾಲದಿಂದಲೂ ನೀವು ಪ್ರಯತ್ನ ಪಡ್ತಿದ್ದೀರಾ ಅಷ್ಟೇ. ಏನಯ್ಯ ನೀನು ಅರ್ಥ ಮಾಡ್ಕೊಳ್ದೆ ಮಕ್ಕಳ ಹಾಗೆ ಹೇಳಿದ್ದೇನೆ ಹೇಳ್ತಾ ಇದ್ಯಾ? ಈ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ನಾನು ಖರ್ಚು ಮಾಡಿದ್ದು 30 ಕೋಟಿ ರೂಪಾಯಿ. ನನ್ನ ವಿರುದ್ಧ ನಿಂತ ಮಂಜುನಾಥ ಅವನಿಗೆಲ್ಲ ಖರ್ಚು ಮಾಡಿದ 30 ಕೋಟಿ. ಎಲ್ಲೋ ಲೆಕ್ಕಾಚಾರ ತಪ್ಪಾಗಿ 5 ಜನ ಬೇವರ್ಸಿ ನನ್ನ ಮಕ್ಕಳು ಓಟ್ ಬದಲಾಯಿಸಿ ನನ್ನನ್ನು ಸೋಲ್ಸಕ್ ನೋಡಿದ್ರು. ನೋಡ್ದೆ ಮಂಜುನಾಥನ್ನ ಕರೆದು 50 + 5 35 ಕೊಟ್ಟು ಸೆಟ್ಲ್ ಮಾಡಿ 5 ಓಟಲ್ಲಿ ನಾನು ಗೆದ್ಬಿಟ್ಟೆ. ನಾನ್ ಗೆದ್ದಿದ್ದಕ್ಕೆ ನಿನಗೇನೆಯ ಸಮಸ್ಯೆ? ನೀನ್ ಎಷ್ಟು ಕೋಟಿ ಖರ್ಚು ಮಾಡಿದೆ, ಯಾರಿಗೆ ಕೊಟ್ಟೆ ಅನ್ನೋದು ನನಗೆ ಮುಖ್ಯ ಅಲ್ಲ. ಮಂಜುನಾಥ ಗೆದ್ದಿದ್ದು ನಿಜ, ನೀನ್ ಸೋತಿದ್ದು ನಿಜ. ಅದಕ್ಕೋಸ್ಕರ ರೀಕೌಂಟಿಂಗ್ ಕೇಸ್ ಹಾಕ್ದೆ. ಹೀಗ್ ಕಟ್ಟಾಕಿ ಎದುರಿಸಿದ್ರೆ ಹೆದರ್ತೀನಿ ಅನ್ಕೊಂಡ್ಯಾ? ಅಯ್ಯೋ ಏನಪ್ಪಾ ಪ್ರಕಾಶ, ಇವನ್ ಮೇಲೆ ನಮ್ಮವ್ರು ಕೋಟ ನೋಟ್ ಕೇಸ್ ಹಾಕಿದ್ರಲ್ಲ. ಹೌದಪ್ಪ, ನಾವ್ ಹೇಳಿದ್ರೆ ಪೊಲೀಸರು ಒಳಗ್ ಹಾಕ್ತಾರೆ. ಆದ್ರೂ ಸುಮ್ನೆ ಇರಲ್ಲ ಅಂತಾನಲ್ಲೋ. ಲೋ ಸರಿ, ನಾನು ಗೆದ್ದ 5 ಓಟಿಗೆ 1 ಓಟಿಗೆ 1 ಕೋಟಿ, 5 ಕೋಟಿ ಕೊಟ್ಬಿಡ್ತೀನಿ. ನೀನು ರೀಕೌಂಟಿಂಗ್ ಕೇಸನ್ನ ವಾಪಸ್ ತಗೊಂಡ್ಬಿಡ್ತೀಯ. ನಮ್ಮ ಹುಡುಗರು ನಿನ್ ಮೇಲೆ ಹಾಕಿರೋ ಕೋಟ ನೋಟ್ ಕೇಸ್ ಇದೆಯಲ್ಲ, ಅದನ್ನ ವಾಪಸ್ ತಗೊಂಡ್ಬಿಡ್ತಾರೆ. ಈ ಡೀಲ್ ನಿನ್ಗೆ ಓಕೆನಾ? ನಾನ್ ನೋಡಿದ್ದು ನಿಜ, ನೀನ್ ಮಾಡಿದ್ದು ನಿಜ. ನಾನ್ ಯಾಕೆ ಕೇಸ್ ವಾಪಸ್ ತಗೋಬೇಕು? ಪ್ರಜೆಗಳಿಗೆ ಸತ್ಯ ಗೊತ್ತಾಗ್ಬೇಕು. ಇವನ ಹತ್ರ ಏನಪ್ಪ ನೀವು ಮಾತಾಡೋದು? ಇವನ ಸುಟ್ರೆ 1 ಬುಲೆಟ್ ವೇಸ್ಟ್, ನಮಗ್ ಉಳಿಯೋದು 5 ಕೋಟಿ. ಅದನ್ ಬಿಟ್ಟು ಸುಮ್ನೆ ಇವನ ಹತ್ರ ಮಾತಾಡ್ಕೊಂಡು ಬಿಡ. ಅವ್ರ ದೊಡ್ಡ ಅಹಿಂಸಾವಾದಿ ಕಣ. ಅವ್ರಿಗೆ ಮಚ್ಚಲ್ ಕೊಚ್ಚೋದು, ತುಪಾಕಿಲ್ ಸುಡೋದು ಇಷ್ಟ ಆಗಲ್ಲ. ಹಳ್ಳ ತೋಡಿ ಜೀವಂತವಾಗಿ ಮುಚ್ಚಿಬಿಟ್ರೆ ಅವನೇ ಸತ್ತೋಗ್ತಾನೆ.
ನಾವು ಕೊಲೆ ಮಾಡೋದು ಬೇಕಾಗಲ್ಲ ಅಲ್ವಾ? ಎತ್ರ ಮಣ್ಣು ಹಾಕಿ ಮುಚ್ಚ್ರೋ. ಸತ್ಯ ಎದೆ ಮೇಲೆ ಮಣ್ಣು ಹಾಕೋದು. ಕೊಡ್ತಾ ಇರೋ ಮುಖ್ಯವಾದ ಇನ್ಫಾರ್ಮೇಶನ್ ಅಂದ್ರೆ ಇವರೇ ಫ್ರೀಡಂ ಫೈಟರ್ ಕುಮಾರ್ ಗುರು ಅವ್ರ ಮಗ ಕುಮಾರಸ್ವಾಮಿ. ಮಂತ್ರಿ ಕೃಷ್ಣನಾಯಕರ ಗೆಸ್ಟ್ ಹೌಸ್ನಲ್ಲಿ ಎಲುಬಿನ ಗೂಡು ಪತ್ತೆಯಾಗಿದೆ. ಅರೆಸ್ಟ್ ಮಾಡಲಾಗಿದ್ದ ಹೋಮ್ ಮಿನಿಸ್ಟರ್ ಕೃಷ್ಣನಾಯಕರ ಮಗ ಪ್ರತಾಪ್ ಪೊಲೀಸ್ ವಿಚಾರಣೆಯಲ್ಲಿ ಕೊಟ್ಟ ಸುಳಿವನ್ನು ಆಧರಿಸಿ ಅಸಿಸ್ಟೆಂಟ್ ಕಮಿಷನರ್ ಪ್ರಕಾಶ್ ಅವರು ಮೀಡಿಯಾದವರ ಸಮ್ಮುಖದಲ್ಲಿ ಹೋಮ್ ಮಿನಿಸ್ಟರ್ ಅವರಿಗೆ ಸೇರಿದ ಗೆಸ್ಟ್ ಹೌಸ್ನ ಶೋಧನೆ ಕೈಗೊಂಡರು. ಅಲ್ಲಿ ಮನುಷ್ಯರ ಎಲುಬುಗಳು ಪತ್ತೆಯಾಗಿದೆ. ಈ ವಿಷಯ ಎಲ್ಲರಿಗೂ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ಅಲ್ಲ ಸರ್, ಪದವಿನೂ ಅಧಿಕಾರ ಇದ್ರೆ ಕೊಲೆ ಮಾಡ್ಬೋದಾ? ಕಾಪಾಡ್ತೀರಾ ಅನ್ನೋ ನಂಬಿಕೆಲೆ ತಾನೆ ಸರ್ ನಾವು ನಿಮಗೆ ಓಟ್ ಹಾಕ್ತೀವಿ. ತಪ್ಪು ಮಾಡ್ಬಿಟ್ಟು ಆ ಪದವಿಯಿಂದ ತನ್ನ ಕಾಪಾಡ್ಕೊಳಕ ಬೇಜಾರಾಗ್ತಿದೆ ಸರ್. ಇಲ್ಲೋಡು, ಯಾರೋ ಒಬ್ಬ ಮಾಡ್ದ ಅಂತ ಎಲ್ಲ ರಾಜಕಾರಣಿಗಳನ್ನು ಒಂದೇ ತಕ್ಕಲಿ ತೂಗಬಾರ್ದು, ಅವ್ರಿಗೆ ಹೋಲ್ಸಿ ಮಾತಾಡಬಾರ್ದು. ಅಧಿಕಾರ ಕೊಟ್ಟಿದ್ದು ಯಾರು ಸರ್? ನೀವೇ ತಾನೆ ಸರ್. ಅದ್ಯಾಕೆ ನಿಮ್ನ ಹೋಲ್ಸಿ ಮಾತಾಡಬಾರ್ದು? 25 ವಾರ್ಡ್ಗೊಬ್ಬ MLA ಇದ್ದಾನೆ, 25 ಜಿಲ್ಲೆಗೊಬ್ಬ MP ಇದ್ದಾನೆ. ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ CM ಇದ್ದಾನೆ. ಒಬ್ಬ CM ಇಷ್ಟೆಲ್ಲ ನೋಡ್ಕೋಬೇಕು ಸರ್. ಅದಕ್ಕೆ ತಾನೇ ನಿಮ್ನ ಕೂರಿಸಿರೋದು. ಇಲ್ಲ ಅಂದ್ರೆ ಕುಮಾರ್ ಅಂತವ್ರು ಕುಮಾರಸ್ವಾಮಿ ಅಂತವ್ರು ಇಲ್ದೇ ಇರೋ ತರ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ಯಾ? ಆ ಕುಮಾರ್ನ ಇವರೇ ಸಾಯಿಸಿದ್ದ? ಕುಮಾರಸ್ವಾಮಿಯನ್ನ ಕೊಂದವರು ನಿಮ್ ಮಿನಿಸ್ಟರ್, ಕುಮಾರ್ನ ಕೊಂದಿದ್ದು ನಾನು. ನನಗೆ ಯಾರೂ ಇಲ್ಲ, ಆದ್ರೆ ಅನಾಥ ಅಂತ ಹೇಳ್ಕೊಳಲ್ಲ. ಅವತ್ತಿದ್ದ ಪರಿಸ್ಥಿತಿಲಿ ನನ್ನ ಹೆತ್ತವರು ನನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗ್ಬಿಟ್ರು. ಆ ಜಾಗ ನನಗೆಲ್ಲ ಕೊಡ್ತು. ಅಲ್ಲಿಂದನೇ ನಾನು ಜರ್ನಲಿಸಂನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಫಸ್ಟ್ ಇಂಟರ್ವ್ಯೂನಲ್ಲೇ ನನಗೆ ಜಾಬ್ ಸಿಕ್ತು. ಅದೊಂದು ಹೊಸ ಜಗತ್ತು. ಅಲ್ಲಿದ್ದವ್ರು ಎಲ್ಲ ಕೂಡ ಚೆನ್ನಾಗಿ ನಡ್ಕೊಂಡ್ರು. ಅದರಲ್ಲಿದ್ದೊಂದು ಹುಡುಗಿ ನಂಗೆ ತುಂಬಾ ಸ್ಪೆಷಲ್ ಆಗೋದ್ಲು. ಅಲ್ಲಿಂದ ನನ್ನ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಹೇಗಿದ್ದೀರಾ ಇಬ್ರು? ತುಂಬಾ ದಿನ ಆದ್ಮೇಲೆ ನನಗೆಲ್ಲ ಕೊಟ್ಟಿದ್ದ ಅನಾಥಾಶ್ರಮಕ್ಕೆ ಹೋದೆ. ನನಗೆ ಆಶೀರ್ವಾದ ಮಾಡಿ ಸರ್. ಯಾಕೆ ಕಣ್ಣಲ್ಲಿ ನೀರು ಬರ್ತಿದೆ? ಏನಿಲ್ಲ ಸರ್, ತಗೊಳ್ಳಿ. ಏನಪ್ಪ ಇದೆಲ್ಲ? ನಿಮಗೆ ಬಟ್ಟೆನೂ ಒಂದ್ ಸ್ವಲ್ಪ ಹಣನೂ ನನ್ನ ಕೈಲಾದಷ್ಟು. ಇವಾಗಷ್ಟೇ ಕೆಲ್ಸಕ್ಕೆ ಸೇರಿ ಸಂಪಾದಿಸ್ತಿದೀಯಾ, ಇದು ನಿನ್ಗೆ ಬೇಕಾಗುತ್ತೆ. ಇಟ್ಕೊಳಪ್ಪ. ನೀವ್ ಇಟ್ಕೊಳ್ಳಿ. ನೀನ್ ದೊಡ್ಡವನಾಗಿ ನಿನ್ ಕೈ ತುಂಬಾ ದುಡ್ದು ನಿನಗೆ ಸ್ಪಾನ್ಸರ್ ಮಾಡಿದ್ರಲ್ಲ, ಅದೇ ರೀತಿಲಿ ನೀನು ಒಂದ್ 10-20 ಜನಕ್ಕೆ ಸ್ಪಾನ್ಸರ್ ಮಾಡಿದ್ರೆ ನಿನಗೂ ಮನ್ಸಿಗೆ ನೆಮ್ಮದಿ ಬರುತ್ತೆ, ಸಂತೋಷ ಕೊಡತ್ತಪ್ಪ. ಸರ್, ನನಗೊಬ್ಬ ಸ್ಪಾನ್ಸರ್ ಇದಾರ? ಅದು ಹೇಳಿ ಸರ್, ನನಗೊಬ್ಬ ಸ್ಪಾನ್ಸರ್ ಇದಾರ? ಅದ್ ಬಂದು ಅದನ್ನೆಲ್ಲ ಹೇಳ್ಬಾರ್ದಪ್ಪ, ಅವ್ರು ಅದನ್ನ ಇಷ್ಟಪಡ. ಸರ್, ನನಗೊಬ್ಬ ಸ್ಪಾನ್ಸರ್ ಇದಾರೆ ಅನ್ನೋ ವಿಷಯ ನನ್ಗೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ. ಆದ್ರೆ ಗೊತ್ತಾದ್ಮೇಲೂ ಕೂಡ ಅವ್ರನ್ನ ನೇರವಾಗಿ ನೋಡಿ ನಾನಿವತ್ತು ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕು ಸಾಕು. ಇಲ್ಲಾಂದ್ರೆ ಅವ್ರು ಕೊಟ್ಟಿರೋ ಜೀವನಕ್ಕೆ ಅರ್ಥ ಇಲ್ದಿರೋ ತರ ಆಗ್ಬಿಡುತ್ತೆ ಸರ್. ಸರ್ 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 ಪ್ಲೀಸ್ ಸರ್, ಹೇಳಿ ಸರ್. ಇರೋ ಜಾಗ ಮಾತ್ರ ಬದಲಾಗಿದೆ, ಆ ನಿನ್ನ ಹಠ ಹಾಗಿದೆ ಕಣ ನಿನ್ನಲ್ಲಿ. ಅವ್ರು ಯಾರು ಅಂತ ಹೇಳ್ತೀನಿ, ಆದ್ರೆ ನಿನ್ನಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಅಯ್ಯೋ ಏನೋ ಇಲ್ಲ, ಖಂಡಿತ ಇಲ್ಲ. ಬಾಸ್, ಕುಮಾರಸ್ವಾಮಿ ಅವ್ರ ಮನೆ ಗೊತ್ತಿಲ್ಲ ರೀ. ಲೈ ಇದೆ ಸರ್ ಮೇಲೆ. ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಕ್ಯೂಸ್ ಮೀ. ಯಾರು? ಕುಮಾರಸ್ವಾಮಿ ಅವರು ಇದ್ದಾರಾ? ಅಪ್ಪ ನಮ್ಮಪ್ಪನೇ ಹೊರಗಡೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಕುತ್ಕೊಳ್ಳಿ. ಹೊರಗಡೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ.
ಅಪ್ಪ ಹೊರಗಡೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಕುತ್ಕೊಳ್ಳಿ. ಸರಿ. ತುಂಬಾ ಹೊತ್ತಾಗುತ್ತಾ? ತುಂಬಾ ದಿನ ಆಯ್ತು, ವೆಯ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಬಂದ್ಬಿಡ್ತಾರೆ. ಹೇಳ್ಬಿಟ್ಟು ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಹೇಳ್ಬಿಟ್ಟು ಹೋಗಿದ್ದಾರೆ, ಬಂದ್ಬಿಡ್ತಾರೆ. ನೀವ್ ವೆಯ್ಟ್ ಮಾಡ್ತಾರಿ, ನಾನು ವೆಯ್ಟ್ ಮಾಡ್ತೀನಿ. ಏನ್ ಕುಮಾರ, ಕೆಲಸ ಮುಗಿಸ್ತಾ? ಅಲ್ಲಿಟ್ಟಿದ್ದೀನಣ್ಣ. ಓ, ಇದನ್ನ ಕೊಟ್ಬಿಟ್ಟು ಮಧ್ಯಾಹ್ನ ಊಟ ತಗೊಂಡ್ಬರ್ತೀನಿ. ಸರಿ ಅಣ್ಣ. ಸರ್, ನಾನು 1 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ನಾನು ಇಲ್ಲೇ ಇರ್ತೀನಿ, ಹೋಗ್ಬಿಟ್ಟು ಬನ್ನಿ. ಸರಿ, ಬಂದ್ಬಿಡ್ತೀನಿ. ಬಂದ್ಬಿಡಿ ಅಣ್ಣ. ಸರಿ, ನಾನು ಇಲ್ಲೇ ಇರ್ತೀನಿ. ನಾನು ಬಂದ್ಬಿಡ್ತೀನಿ. ಬಂದ್ಬಿಡಿ ಅಣ್ಣ. ಹಲೋ ಬ್ರದರ್, ಕುಮಾರಸ್ವಾಮಿ ಅವ್ರ ಮನೆ ಇದೆ ತಾನೆ? ಹೌದು ಸರ್, ಇದೇ ಮನೆನೇ. ಅವ್ರು ಇಲ್ಲಿಲ್ವಾ? ಅವ್ರ ನಾಪತ್ತೆಯಾಗಿ ತುಂಬಾ ದಿನ ಆಯ್ತು ಸರ್. ಅವ್ರಿಗೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲ, ಅವ್ರ ಮಗ ಇವಾಗ ಬಂದ್ಬಿಡ್ತಾರೆ ಅಂತ ಹೇಳಿದ್ರು. ಅವರು ಮಗು ತರ ಸರ್. ಅವ್ರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಸರ್. ನಾವೇನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಅವ್ರ ಅಪ್ಪ ಕಾಣೆ ಆಗಿದ್ದಾರೆ ಅಂತ ಹೇಳಿದ್ರೆ ನಂಬೋದೇ ಇಲ್ಲ ಅಂತಾರ ಅವರು. ಅಲ್ಲ, ಕುಮಾರಸ್ವಾಮಿ ಅವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ತುಂಬಾ ದಿನದಿಂದೆ ಮಿನಿಸ್ಟರ್ ಹತ್ರ ಜಗಳ ಅಂತ ಹೇಳ್ತಿದ್ರು. ಇವರು ಕೋಟಾ ನೋಟ್ ಚಲಾವಣೆ ಮಾಡ್ತಿದ್ರು, ಅದರಿಂದ ತಲೆಮರೆಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಏನ್ ನಡೀತು ಅಂತ ಸರಿಯಾಗಿ ಗೊತ್ತಿಲ್ಲ ಸರ್. ಸರಿ ಸರ್. ಸರಿ ಬ್ರದರ್, ಥ್ಯಾಂಕ್ ಯು. ನಾನು ವಿಚಾರಿಸಿ ನೋಡಿದಾಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಕೆಲವು ವಿಷಯಗಳು ಗೊತ್ತಾಯ್ತು. ಕುಮಾರ, ನೀವಾ? ಅಪ್ಪ ಬಂದ್ಬಿಡ್ತಾರೆ, ವೆಯ್ಟ್ ಮಾಡಿ. ಅಪ್ಪ ಬಂದ್ಬಿಡ್ತಾರೆ. ಅಪ್ಪ ಬರೋದಿಲ್ಲ. ಅಪ್ಪ ಬರ್ತಾರೆ, ಹೇಳ್ಬಿಟ್ಟು ಹೋಗಿದಾರಲ್ಲ, ಬಂದೇ ಬರ್ತಾರೆ. ಅಪ್ಪ ಹೇಳ್ಬಿಟ್ಟು ಹೋಗಿದ್ದಾರೆ, ಬರ್ತಾರೆ. ಕುಮಾರ, ಅಪ್ಪ ಬರಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ ಸ್ಟೇಷನ್? ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಪೊಲೀಸ್ ಸ್ಟೇಷನ್ ಅಂದ್ರೆ ಹೋಗೋಣ. ಪೊಲೀಸ್ ಸ್ಟೇಷನ್ ಅಂದ್ರೆ ಹೋಗೋಣ. ಸರಿ ಬಾ. ಪೊಲೀಸ್ ಸ್ಟೇಷನ್ ಅಂದ್ರೆ ಹೋಗೋಣ. ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಪೊಲೀಸ್ ಸ್ಟೇಷನ್ ಕರೆಕ್ಟ್ ಆಗಿ ಹೇಳ್ಬೇಕು. ತುಂಬಾ ದಿನ ಆಯ್ತು, ಅಪ್ಪ ಕಾಣಿಸ್ತಿಲ್ಲ. ಸರಿ, ಮಿನಿಸ್ಟರ್ ಇದಕ್ಕೆ ಕಾರಣ. ಸರಿ, ಹೇಳ್ತೀಯಲ್ಲ ಕುಮಾರ? ಸರಿ ಸರಿ ಸರಿ. ಇಲ್ಲ, ಸರಿ ಸರ್. ಏನ್ ಇಷ್ಟು ಅವಸರವಾಗಿ ಹೋಗ್ತಾ ಇದೀಯಾ? ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಹೌದು, ಯಾರು ಇವನು? ತಮ್ಮ ಸರ್. ಹೇಯ್, ಯಾರಪ್ಪ ನೀನು? ಆಫೀಸರ್. ಗೊತ್ತಿಲ್ಲ. ಅವ್ನ್ ಗೊತ್ತಿಲ್ಲ ಅಂತಂದ್ರೆ ನಿನ್ ತಮ್ಮ ಅಂತ ಇದೆಯಾ? ಹೋಗ್ ಕುತ್ಕೋ ಅಲ್ಲಿ. ಇಲ್ಲ ಸರ್, ಅವ್ನಿಗೇನು ಗೊತ್ತಿಲ್ಲ, ಜೊತೆಗೆ ಬಂದಿದ್ದೀನಿ. ಪ್ಲೀಸ್ ನೀನ್ ಕೊಡಪ್ಪ, ನಾನು ಅದೆಲ್ಲ ನೋಡ್ಕೊತೀನಿ. ಕಂಪ್ಲೇಂಟ್ ಕೊಡೆ, ತಗೊಳ. ಕುಮಾರ, ಇನ್ಸ್ಪೆಕ್ಟರ್ ನೋಡಿದ ತಕ್ಷಣ ಕೊಡ್ಬೇಕು. ಸರಿನಾ? ಕುತ್ಕೊಳ್ರಿ, ನಾನು ನೋಡ್ಕೊತೀನಿ. ಬಾರಪ್ಪ. ಹಲೋ. ಇನ್ಸ್ಪೆಕ್ಟರ್ ಸರ್ ಒಳಗಡೆ ಇದ್ದಾರೆ, ಹೋಗ್ ನೋಡು. ಹೋಗು. ಹಲೋ, ಯಾರು? ಇದನ್ ಕೊಡಕ್ ಹೇಳಿ. ಏನದು? ಗೊತ್ತಿಲ್ಲ. ಅಪ್ಪನ್ಗೋಸ್ಕರ ಕೊಡಕ್ ಹೇಳಿದ್ರು. ನಾನ್ ನೋಡ್ಕೋತೀನಿ, ನೀನು ಹೋಗು. ಸರಿ, ಹೋಗಪ್ಪ, ಹೋಗು, ನಾನು ನೋಡ್ಕೋತೀನಿ. ಹೋಮ್ ಮಿನಿಸ್ಟರ್ ಕೊಲೆ ಮಾಡಿರಬಹುದು ಅನ್ನೋ ಅನುಮಾನದಿಂದ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಸ್ವಾಮಿ, ನೀವು ಇದರ ಬಗ್ಗೆ ತನಿಖೆ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರಸ್ವಾಮಿನ ಸಾಯಿಸಿದಾಗ್ಲೇ ಅವ್ರ ಮಗನ್ನು ಸಾಯಿಸೋಣ ಅಂದ್ರೆ ನೀನ್ ಕೇಳಿಲ್ಲ. ಹೌದು ಕಣ, ತಪ್ಪು ಮಾಡೋವಾಗ ಕಂಜೂಸ್ತಾನ ಮಾಡಬಾರ್ದು. ಇನ್ಸ್ಪೆಕ್ಟರ್, ಅವನು ಕಂಪ್ಲೇಂಟ್ ಕೊಟ್ರೆ ನೀನ್ ತಗೊಂಡ್ಬಿಡ್ತೀಯಾ? ನಾನೆಲ್ಲಿ ತಗೊಂಡೆ? ನಿಮ್ ಕೈಲೇ ಕೊಟ್ಟಿದ್ದೇನಲ್ವಾ? ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡೋಷ್ಟು ಅವನಿಗೆ ಧೈರ್ಯ ಬಂದಿದೆ. 4 ಬಾರ್ಸಿದ್ರೆ ನಾವ್ ಯಾರು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಅವನು ಸತ್ ಮೇಲೆ ಅವನಿಗೆ ಅರ್ಥ ಆಗುತ್ತೆ ಅಂತೀಯಾ? ರೋಡ್ ಎಂಡ್ ಅಲ್ಲೇ ನಿಲ್ಸೋ, ಬಂದ್ಬಿಡ್ತೀವಿ. ಸ್ಕೂಲ್ ಬಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ತುಂಬಾ ದಿನ ಆಯ್ತು ಕುತ್ಕೊಂಡು. ತುಂಬಾ ದೂರ ಹೋಗುತ್ತಾ? ಮಾತ್ರ ತುಂಬಾ ದೂರ ಹೋಗ್ತಾ? ತುಂಬಾ ದೂರ ಹೋಗುತ್ತಾ? ನಿಂತ್ಕೊಂಡು ಹೋಗೋಣವಾ? ಬಾರಪ್ಪ, ಈ ಕಡೆ ಬಾ. ನೀನು ಹೇಳಿದ್ ಗುರ್ತಿರೋನು ತಲೆಗೇಟ್ ಬಿದ್ದು ಸತ್ತೋಗಿದ್ದಾರೆ. ನೀನು ಕರೆಕ್ಟ್ ಟೈಮಿಗೆ ಬಂದಿದೀಯಾ. ಸ್ವಲ್ಪ ಏನಾದ್ರೂ ಲೇಟ್ ಆಗಿ ಬಂದಿದ್ರೆ ಅನಾಥ ಶವ ಅಂತ ಸುಟ್ಟಾಕ್ಬಿಡ್ತಿದ್ದೆ. ಆದ್ರೆ ಇವನ್ಗೆ ಮುಖನೇ ಇಲ್ಲ. ಆ ಲಾರಿ ಇವನ್ ಮುಖದ ಮೇಲೆ ಹತ್ಕೊಂಡು ಹೋಗ್ಬಿಟ್ಟಿದೆ. ಸರಿಯಾಗಿ ನೋಡ್ಬಿಟ್ಟು ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗು.
ಅವರನ್ನ ನಾನೇ ಸಾಯಿಸ್ಬಿಟ್ಟೆ. ಇದೆಲ್ಲ ಹೇಗ್ ಮಾಡೋದು ಏನೋ, ನನಗ್ ತುಂಬಾ ಭಯ ಆಗ್ತಾ ಇದೆ. ಕುಮಾರ್ ಸತ್ತಿದ್ದು ನಮ್ ಕೈ ಮೀರಿ ನಡೆದಿದ್ ವಿಷಯ. ಅದನ್ನೇ ನೆನ್ಸ್ಕೊಂಡು ಚಿಂತೆ ಮಾಡ್ತಾ ಇದ್ರೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡು. ನಮ್ಮನ್ನ ಮೀರಿ ನಡೆದಿದ್ರೆ ವಿಧಿ ಅಂತ ಬಿಡ್ಬೋದಾಗಿತ್ತು. ಆದ್ರೆ ಕುಮಾರನ್ ಸಾವಿಗೆ ಕಾರಣ ನಾನ್ ತಾನೆ. ಅದೇ ಮನಸ್ಸು ಒಂಥರ ಇದೆ. ನಿನ್ನೆ ಕುಮಾರಸ್ವಾಮಿ ಸರ್, ಇವತ್ ಕುಮಾರ, ನಾಳೆ ಯಾರೋ. ಕಾಪಾಡಬೇಕಾದವ್ರೆ ಮಕ್ಕಳನ್ನ ಕೊಲೆ ಮಾಡ್ತಿದ್ದಾರೆ. ಇದಕ್ಕೊಂದು ಕೊನೆ ಇಡ್ಲೇಬೇಕು. ಹೇಗೆ? ಸಿಎಂನ ಮಾತ್ರ ಒಬ್ಬರೇ ಮೀಟ್ ಮಾಡೋ ಅವಕಾಶ ಸಿಕ್ಕರೆ ಸಾಕು. ಸಿಎಂ ಹತ್ರ ಯಾರು ಇಲ್ದಿದ್ದಾಗ ಮಾತಾಡ್ಬೇಕು ಅಷ್ಟೇ ತಾನೇ? ಅದ್ ಖಂಡಿತ ಆಗುತ್ತೆ. ಲಿಸನ್, ಐ ಆಮ್ ಸೀರಿಯಸ್. ನಂಬಿಕೆ ಅಲ್ವಾ? ಮಿನಿಸ್ಟರ್ ಫ್ರೆಂಡ್ ಮಗ ಬಾಲಾ ಅಂತ ಇದ್ದಾನೆ. ಅವ್ನ್ ನನ್ ಕ್ಲೋಸ್ ಫ್ರೆಂಡ್. ಅವನ್ ಮೂಲಕ ಸಿಎಂನ ಮೀಟ್ ಮಾಡೋದಕ್ಕೆ ಏರ್ಪಾಟ್ ಮಾಡ್ತೀನಿ. ಅವ್ನ್ ನಿಜವಾಗ್ಲೂ ಹೆಲ್ಪ್ ಮಾಡ್ತಾನೆ. ಹೇ, ಏರ್ಪಾಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಸಿಎಂఏ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಮಾಡಿದ್ರು ಈಗಿರೋ ಸಿಸ್ಟಮ್ ಅದಕ್ಕೆ ಅವಕಾಶ ಕೊಡಲ್ಲ. ಅರ್ಥ ಆಗ್ಲಿಲ್ಲ. ನಾನು ಹೇಳ್ತೀನಿ. ಬಾಲಾ ಓನ್ಸ್ ದಿಸ್ ಪ್ಲೇಸ್. ನಾಳೆ ಈವ್ನಿಂಗ್ ರೆಡಿ ಆಗ್ಬಿಡುತ್ತೆ. ಹಾಯ್ ಬಾಲಾ. ಹೇಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ಹೇಳಿದ್ನಲ್ಲ ಇವ್ರೆ. ವೆಲ್ಕಮ್ ಬ್ರದರ್, ಪ್ಲೀಸ್ ಕಮ್ ಸಿಟ್. ತಗೊಳ್ಳಿ ಬ್ರದರ್. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂದೆ. ಹೌದು, ಇವರು ಸಿಎಂ ಹತ್ರ ಕೆಲವು ವಿಷಯಗಳು ಮಾತಾಡ್ಬೇಕು. ಬ್ರದರ್, ಈಸಿಯಾಗಿ ನೋಡಬಹುದು ಬ್ರದರ್. ನಮ್ಮಪ್ಪ ಕ್ಯಾಬಿನೆಟ್ ಅಲ್ಲೇ ಇದ್ದಾರೆ. ನಮ್ಮಪ್ಪನೇ ಸಿಎಂಗೆ ಪರ್ಸನಲ್ ಅಡ್ವೈಸರು. ಸ್ಮಾಲ್ ಮ್ಯಾಟರ್ ಬ್ರದರ್. ಇಲ್ಲ, ಅದು ಬಾಲಾ ಏನು ಅಂದ್ರೆ ಸಿಎಂನ ಭೇಟಿ ಆಗ್ಬೇಕು ಅಷ್ಟೇ ತಾನೇ? ನಿನ್ನ ಕೋಪ, ನಿನ್ನ ಎಮೋಷನ್ ನ್ಯಾಯಯುತವಾದ್ದೇ, ನಾನು ಒಪ್ಕೋತೀನಿ. ಆದ್ರೆ ನಿಂತರ ಪ್ರತಿಯೊಬ್ಬ ಮಿನಿಸ್ಟರ್ಗಳನ್ನು ಅಪಹರಿಸೋಕ್ ಶುರು ಮಾಡ್ಬಿಟ್ರೆ ಅದಕ್ಕೆ ನೀನೊಬ್ಬ ತಪ್ಪದ ಉದಾಹರಣೆ ಆಗ್ಬಿಡಲ್ವಾ? ಇಲ್ಲ ಸರ್, ಯಾವತ್ತೂ ನಾಯಕರು ತಪ್ಪಾದ ಉದಾಹರಣೆ ಆಗ್ಬಾರ್ದು. ಕೃಷ್ಣ ನಾಯಕ್ ಯಾರು ಅಂತ ನಿಜವಾದ ರೂಪ ಜನರ ಮುಂದೆ ತೋರಿಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ. ಅದ್ರಲ್ಲಿ ನಾನು ಸೋತೋದೆ ಸರ್. ಅವನ ನಾನು ಕೊಲೆ ಕೂಡ ಮಾಡೋಣ ಅನ್ಕೊಂಡೆ. ಆದ್ರೆ ಅವನು ತ್ಯಾಗಿ ಆಗ್ಬಿಡ್ತಾನೆ, ನಾನು ಕೊಲೆಗಾರ ಆಗ್ಬಿಡ್ತೀನಿ. ಯಾರಿಗೂ ಸತ್ಯ ಏನು ಅಂತ ಗೊತ್ತಾಗದೆ ಹೋಗ್ಬಿಡ್ತಿತ್ತು. ಜನರಿಗೆ ಹೇಗಾದ್ರೂ ಮಾಡಿ ಸತ್ಯನ ತೋರಿಸ್ಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ನಿಮ್ಮ ಅಗತ್ಯ ನನಗೆ ಬೇಕಾಯ್ತು. ಈಗ ಅವನು ಯಾರು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಯ್ತು. ಕುಮಾರಸ್ವಾಮಿ ಸರ್ ಮೇಲಿರೋ ಕಳಂಕನೂ ಹೋಯ್ತು. ಇದನ್ನೆಲ್ಲ ನೋಡಿ ಯಾರಾದ್ರೂ ಒಬ್ಬ ಕುಮಾರಸ್ವಾಮಿ ಅವ್ರ ಹಾಗೆ ಬಾಳ್ಬೇಕು ಅಂತ ಆಸೆ ಪಟ್ರೆ ನನಗದು ಸಾಕು ಸರ್. ಈಗ ಅದಲ್ಲ ಸಮಸ್ಯೆ. ಕೃಷ್ಣ ನಾಯಕನಿಗೆ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗತ್ತೆ, ಅವನು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಈ ಬಲೆನ ನೀನು ಅವನಿಗೋಸ್ಕರ ಬೀಸಿದೆ ಅನ್ನೋ ಸತ್ಯ ನನಗೊಬ್ಬನಿಗೆ ಮಾತ್ರ ತಾನೇ ಗೊತ್ತು. ಇದು ಪೊಲೀಸ್ನವ್ರಿಗೆ ಗೊತ್ತಿಲ್ವಲ್ಲ. ಅವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಒಳಗಡೆ ಬರ್ತಾರೆ, ನನ್ನನ್ನು ಕಾಪಾಡ್ಬಿಡ್ತಾರೆ. ಆದ್ರೆ ಅನ್ಯಾಯವಾಗಿ ನಿನ್ನನ್ನು ಶೂಟ್ ಮಾಡಿ ಸಾಯಿಸ್ತಾರೆ. ಅದಕ್ಕೇನ್ ಮಾಡ್ತೀಯಾ? ಹೋಮ್ ಮಿನಿಸ್ಟರ್ ಕೃಷ್ಣ ನಾಯಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಕೋಟಾ ನೋಟು ಕೇಸಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂದುಕೊಂಡಿದ್ದ ಸಮಾಜ ಸೇವಕ ಕುಮಾರಸ್ವಾಮಿ ಅವರನ್ನು ಕೊಂದು ತಮ್ಮದೇ ಗೆಸ್ಟ್ ಹೌಸಿನ ತೋಟದಲ್ಲಿ ಹೂತು ಹಾಕಿದ ಅಪರಾಧಕ್ಕೆ, ಕುಮಾರಸ್ವಾಮಿಯ ಮಗ ಕುಮಾರನ ಕೊಲೆಗೆ ಸಹಾಯ ಮಾಡಿದ ಅಪರಾಧಕ್ಕೆ ಅವರು ಇಂದು ಬಂಧಿಸಲ್ಪಟ್ಟಿದ್ದಾರೆ. ಈ ವಿಷಯ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ದಿಗ್ಭ್ರಾಂತಿಯನ್ನುಂಟು ಮಾಡಿದೆ. ಕುಮಾರ, ನೀನು ನನ್ನ ತಮಾಷೆ ಮಾಡಿದೆ, ಜನರನ್ನು ಮರ್ತ್ಬಿಟ್ರಿ ಅಂತ ಹೇಳಿದೆ. ಯೋಚಿಸ್ ನೋಡಿದೆ, ಈ ಸಮ್ಮಿಶ್ರ ಸರ್ಕಾರನ ಹೇಗೆ ಹ್ಯಾಂಡಲ್ ಮಾಡೋದು, ವಿರೋಧ ಪಕ್ಷದವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ವೋಟ್ ಹಾಕಿದ ಜನರನ್ನ ಒಬ್ಬ ಮತದಾರ ಅಂತ ನೋಡಿದ್ವಿ. ಆದ್ರೆ ಅವ್ರಿಗೂ ನಮಗೂ ಮಧ್ಯೆ ಒಂದು ಬಾಂಧವ್ಯ ಇದೆ. ಅವರನ್ನು ನಮ್ಮವರು ಅಂತ ನೋಡ್ಕೋಬೇಕು ಅಂತ ತೋರಿಸ್ಕೊಟ್ಟೆ. ಥ್ಯಾಂಕ್ಸ್. ಅಯ್ಯೋ ಸರ್, ದೊಡ್ಡ ಮಾತೆಲ್ಲ ಮಾತಾಡ್ತಿದ್ದೀರಾ. ಮೊದಲು ನೀವು ನನ್ನ ಕ್ಷಮಿಸ್ಬೇಕು. ಒಂದ್ ಒಳ್ಳೇದ್ ನಡೆದಾಗ ಅದನ್ನ ಎತ್ತಿ ಹಿಡಿಯೋದು ಒಬ್ಬ ಜರ್ನಲಿಸ್ಟ್. ಅದೇ ಒಂದ್ ತಪ್ಪು ನಡೆದಾಗ ಗಟ್ಟಿಯಾಗಿ ಕೇಳ್ಬೇಕಾಗಿರೋದು ಒಬ್ಬ ಜರ್ನಲಿಸ್ಟೇ. ನಾನೊಬ್ಬ ಜರ್ನಲಿಸ್ಟ್ ಆಗಿ ನನ್ನ ಕರ್ತವ್ಯ ಮಾತ್ರ ಮಾಡಿದೆ. ಅದೇ ತರ ನಿಮ್ಮ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ನಾನು ಕೃತಜ್ಞತೆನ ಸಲ್ಲಿಸಿದೆ. ಅದು ನನ್ನ ಭಾಗ್ಯ. ಸೊ ನಿನ್ ಮಿಷನ್ ಅಲ್ಲಿ ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ. ಈಗ ನಾನೇನ್ ಮಾಡ್ಬೇಕು ಹೇಳು? ಮಿಸ್ಟರ್ ಕಮಿಷನರ್, ಇನ್ನೊಂದು 5 ನಿಮಿಷದಲ್ಲಿ ಸಿಎಂ ಸರ್ ಹೊರಗೆ ಬರ್ತಾರೆ. ಜನರಿಗೋಸ್ಕರ ಏನೇನೋ ಕೇಳಿದೆ, ಆದ್ರೆ ನಿನಗೋಸ್ಕರ ಏನೂ ಕೇಳಿಲ್ಲ. ನಿನಗೇನ್ ಬೇಕು ಅಂತ ಕೇಳು. ನಮ್ಮೆಲ್ಲರನ್ನ ಸರಿಯಾದ ದಾರಿ ನಡೆಸೋ ಒಬ್ಬ ನಾಯಕ ಬೇಕು ಸರ್.
ನಾನೇನು ಆ ವಾರಿಂದ ಹೊರಗೆ ಬಂದಿಲ್ಲ. ನಾನೀಗ ಏನು ಮಾತಾಡೋ ಮನಸ್ಥಿತಿಲಿಲ್ಲ. ನನ್ನನ್ನ ಅಪಹರಿಸಿದವನ ಗುರುತನ್ನ ನಾನು ಹೇಳ್ಬಹುದು. ಅಂಡ್ ಮೋರ್ ಓವರ್, ಸರ್ಕಾರದ ಹುಳುಕನ್ನು ಮಾತ್ರ ಎತ್ತಿ ತೋರಿಸುವಂತ ಕೆಲಸ ಮಾಡಬೇಡಿ. ಸರ್ಕಾರ ಮಾಡುವಂತ ಒಳ್ಳೆ ಕೆಲಸಗಳನ್ನ ಮರಿಬೇಡಿ, ಜನರಿಗೆ ತೋರಿಸಿ. ಬರ್ತೀನಿ. ಸರ್, ರಿಲ್ಯಾಕ್ಸ್. ಏನ್ ಮಿಸ್ಟರ್ ಪ್ರಕಾಶ್, ಬಿಲ್ಡಿಂಗ್ ಒಳಗೆ ಹೋಗಿ ಈ ಕಡೆಯಿಂದ ಬರ್ತಿದ್ದೀರಾ? ಸರ್, ಈ ಪೋಸ್ಟ್ ಬಾಕ್ಸ್ಗೂ ಬಿಲ್ಡಿಂಗ್ ಒಳಗಡೆ ಇರೋ ಬಂಕರ್ಗೂ ಅಂಡರ್ ಗ್ರೌಂಡ್ ನಲ್ಲಿ ದಾರಿ ಇದೆ. ಇದು ಫ್ರೀಡಮ್ ಫೈಟರ್ ಬಿಲ್ಡಿಂಗ್ ಆಗಿರೋದ್ರಿಂದ ಅಂಡರ್ ಗ್ರೌಂಡ್ ನಲ್ಲಿ ದಾರಿ ಮಾಡ್ಕೊಂಡಿದ್ದಾರೆ ಸರ್. ಸರ್, ನಾವೀಗ ಏರಿಯಾನ ಫುಲ್ ಆಗಿ ಸರೌಂಡ್ ಮಾಡಿ ಡಾಗ್ ಸ್ಕ್ವಾಡ್ ಇಟ್ಕೊಂಡು ಅವ್ರನ್ನ ಹಿಡಿಬಹುದು ಸರ್. ಕಮ್ ಆನ್ ಸರ್, ಲೆಟ್ಸ್ ಗೋ ಫಾಸ್ಟ್ ಸರ್, ಲೆಟ್ಸ್ ಡೂ ಇಟ್ ಸರ್. ಹುಡುಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಹೇಳ್ತಾ ಇದ್ದೀರಾ ಸರ್? ಅವ್ನು ಒಳ್ಳೆಯವನೇ, ಒಳ್ಳೇದೇ ತಾನೇ ಮಾಡ್ದ. ದೇವ್ರ ದಯೆಯಿಂದನೂ ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದನೂ ನಾವು ಅನ್ಕೊಂಡಿದ್ ಕೆಲಸ ಕರೆಕ್ಟ್ ಆಗಾಯ್ತು. ಆದ್ರೆ ಏನು, ನಮ್ ಬಾಲಾನೇ ಪಾಪ ಪೊಲೀಸ್ ಹತ್ರ ಸಿಕ್ಕಾಕೊಂಡು. ಅಯ್ಯೋ, ನೀವ್ ಒಳ್ಳೆ ಬ್ರೋ. ನೀವು ಕೊಟ್ಟಿರೋ ಟ್ರೈನಿಂಗ್ ಅಲ್ಲಿ ಒಂಚೂರು ಕೆಲ್ಸಕ್ಕೆ ಬರ್ಲಿಲ್ಲ. ಅಲ್ಲಿ ಕಮಿಷನರ್ ಒಬ್ಬ ಬಾಹುಬಲಿ ಸಿನಿಮಾದಲ್ಲಿರೋ ಕಾಲಕೇಯ ರೂಪದಲ್ಲಿ ಬಂದ್ಬಿಟ್ಟಿದ್ದ. ಏನೇ ಮಾತಾಡಿದ್ರು ಒಳ್ಳೆ ಬೋಂಡ್ ಹಾಕೊಂಡು ಇಟ್ಕೊಂಡು ಹತ್ರನೇ ಬಂದು ಮಾತಾಡ್ತಾನೆ. ಒಳ್ಳೇದಾಯ್ತು ಬ್ರೋ. ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಬಾಸ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ನನ್ನ ಹತ್ರ ಇರೋದು ಒಂದೇ ಒಂದು, ನನ್ನ ಪ್ರೀತಿ. ನನ್ನ ಹತ್ರ ಇರೋದು ಒಂದೇ ಒಂದು, ನನ್ನ ಪ್ರೀತಿ. ನನಗೊಂದಷ್ಟು ಸಿನಿಮಾಗಳಂದ್ರೆ ತುಂಬಾ ಇಷ್ಟ. ಆ ಕಪ್ಪು ಚೂಡಿದಾರಲ್ಲಿ ಬರ್ತಿದ್ದಾಳಲ್ಲ, ಅವಳೆ ತಾನೇ? ಕರೆಕ್ಟ್ ಕಣೋ ಮಚ್ಚ. ಆ ವೈಟ್ ಚೂಡಿದಾರ ಹಾಕೊಂಡ್ಬರ್ತಿದ್ದಾಳ ಅವಳೆ. ಗ್ರೇಟ್ ಬ್ರೋ, ನೀನ್ ನಿಜವಾಗ್ಲೂ ನನ್ನ ಬೆಸ್ಟ್ ಫ್ರೆಂಡ್ ಬ್ರೋ. ಏನ್ ಪಿಕ್ಚರಾ? ಹೌದು, ರಜನಿಕಾಂತ್ ಅವ್ರ ಸಿನಿಮಾ ಮತ್ತೆ ಇನ್ನೊಂದೆರಡು ಸಿನಿಮಾಗಳನ್ನ ಮೂರ್ ಸೀನ್ ಎತ್ಕೊಂಡು ಅದ್ರಲ್ಲಿ ನನ್ನ ಕಲ್ಪನೆ ಒಂದ್ ಸ್ವಲ್ಪ ಸೇರಿಸಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿನ ಹಂಗೆ ಬಿಟ್ಟೆ. ಆ ಕಾಲಕೆಯ ಕಮಿಷನರ್ ನಂಬಿಟ. ಅದ್ರಲ್ಲಿ ನೀನೇ ಕಣೆ ಹೀರೋಯಿನ್. ನಾನ್ ಹೀರೋಯಿನಾ? ನೀನೇ ನಂಬ್ಲಿಲ್ಲ ತಾನೆ? ಇದೇ ತರನೇ ಆ ಕಮಿಷನರು ಡೌಟ್ ಪಟ್ಟ, ನಾನು ಹೇಗೋ ಸಂಭಾಳಿಸ್ಬಿಟ್ಟೆ. ಬ್ರದರ್, ನಿಮ್ಗೆ ನನ್ನ ಕಥೆಯಲ್ಲಿ ಒಂದು ಒಳ್ಳೆ ಲವ್ ಸಾಂಗು, ಅದರಲ್ಲಿ ಒಳ್ಳೆ ತೆಲುಗು ಸಿನಿಮಾ ರೇಂಜ್ ಅಲ್ಲಿ ಒಂದಷ್ಟು ಫೈಟ್ಸ್ ಗಳೆಲ್ಲ ಇತ್ತು ಗೊತ್ತಾ ಬ್ರೋ? ಆದ್ರೂ ಬ್ರೋ, ನೀವು ಸಖತ್ತಾಗಿ ಫೈಟ್ ಮಾಡ್ತೀರಾ. ಆದ್ರೆ ಡ್ಯಾನ್ಸೇ ಒಂದ್ ಸ್ವಲ್ಪ ಚೆನ್ನಾಗಿ ಬರಲ್ಲ. ಅಯ್ಯೋ, ಆದ್ರೆ ಪರವಾಗಿಲ್ಲ, ನಮ್ಮ ಹರ್ಷ ಮಾಸ್ಟರ್ ಹತ್ರ ಟ್ಯೂಷನ್ಗೆ ಹೋದ್ರೆ ಅವ್ರು ಸರಿ ಮಾಡ್ಬಿಡ್ತಾರೆ.